ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಆಜಾದ್ ICS ಅಕಾಡೆಮಿ. ನಾನು ವೆಂಕಟೇಶ್ ಬಿ ಪಾಟೀಲ್ ಅಂತ. ಇದು ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಆಗಿದೆ, ಎಸ್ಪೆಷಲಿ ಫಾರ್ ದ ಎಕ್ಸಾಮ್ಸ್ ಆಫ್ KS, PSI, PDO, FDA, SDA ಉಳಿದಂತ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ ಗಳಿಗೆ ಬೆನಿಫಿಟ್ ಆಗುವಂತ ಒಂದು ಕೋರ್ಸ್ ಆಗಿದೆ. ಇದು ನವೆಂಬರ್ ತಿಂಗಳ ಒಂದು 7ನೇ ಭಾಗವಾಗಿದೆ. ಸೊ ಹಾಗಾಗಿ ಆಲ್ರೆಡಿ ಪ್ರೀವಿಯಸ್ ಕ್ಲಾಸ್ ಗಳನ್ನ ಆಜಾದ್ ICS ಅಕಾಡೆಮಿ ಯೂಟ್ಯೂಬ್ ಚಾನಲ್ ಅಥವಾ ಆಜಾದ್ ICS ಅಕಾಡೆಮಿ ಆಪ್ ಅಲ್ಲಿ ಫ್ರೀ ಆಗಿ ಕರೆಂಟ್ ಅಫೇರ್ಸ್ ಕ್ಲಾಸ್ ಗಳನ್ನ ನೀವು ವಾಚ್ ಮಾಡಬಹುದು. ಓಕೆನಾ? ಸೊ ಹಾಗಾಗಿ ಒನ್ಸ್ ಅಗೇನ್ ವೆಲ್ಕಮ್ ಟು ಆಜಾದ್ ICS ಅಕಾಡೆಮಿ. ನಾನು ವೆಂಕಟೇಶ್ ಬಿ ಪಾಟೀಲ್ ಅಂತ. ಲೆಟ್ಸ್ ಸ್ಟಾರ್ಟ್ ದಿ ಕ್ಲಾಸ್. ಫಸ್ಟ್ ಟಾಪಿಕ್ ಡಿಸ್ಕಸ್ ಮಾಡ್ತಾ ಹೋಗೋಣ. ರೀಸೆಂಟ್ ಆಗಿ ಒಂದು ಟರ್ಮಿನಾಲೈಸೇಷನ್ ಬರುತ್ತೆ ಹೋಗ್ತಾ ನಮ್ಗೆ, ಅದು ಯುನಿಕ್ ಲ್ಯಾಂಡ್ ಪಾರ್ಸಲ್ ಐಡೆಂಟಿಫಿಕೇಶನ್ ನಂಬರ್ ಅಥವಾ ಕನ್ನಡದಲ್ಲಿ ವಿಶಿಷ್ಟ ಭೂಪ್ರದೇಶ ಗುರುತು ಸಂಖ್ಯೆ ಯೋಜನೆ ಅಂತ ಕರೀತಾರೆ. ಸೊ ಹಾಗಾಗಿ ಈ ULPIN ಬಗ್ಗೆ ಡೀಟೇಲ್ಡ್ ಆಗಿ ಒಂದು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಸೊ ಹಾಗಾದ್ರೆ ಏನಿದು ULPIN ಬಗ್ಗೆ ನೋಡ್ತಾ ಹೋಗೋಣ. ರೀಸೆಂಟ್ ಆಗಿ ದ ಇಂಡಿಯಾ ಹ್ಯಾಬಿಟ್ಯಾಟ್ ಸೆಂಟರ್ ಅಥವಾ ಹ್ಯಾಬಿಟ್ಯಾಟ್ ಸೆಂಟರ್ ಅಂದ್ರೆ ಒಂದು ಡಿಬೇಟ್ ಆಗುತ್ತೆ. ಅದನ್ನ ಭೂಮಿ ಸಂವಾದ ಅಂತ ಕರೀತಾರೆ. ಅಲ್ಲಿ ವಿಶೇಷವಾಗಿ ಡಿಜಿಟಲ್ ಇಂಡಿಯಾ ಭೂ ದಾಖಲೆಗಳ ಒಂದು ಆಧುನೀಕರಣ ಕಾರ್ಯಕ್ರಮವನ್ನ ಏರ್ಪಡಿಸಿರುತ್ತಾರೆ. ಓಕೆನಾ? ಅಲ್ಲಿ ಏನಂದ್ರೆ ಆಕ್ಚುಲಿ ನಮ್ಮ ಕೇಂದ್ರದ ಗ್ರಾಮೀಣಾಭಿವೃದ್ಧಿ ಮತ್ತೆ ಪಂಚಾಯತ್ ರಾಜ್ ಸಚಿವರು ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಒಂದು ಮಾಹಿತಿಯನ್ನು ಕೊಡ್ತಾರೆ. ಅಂದ್ರೆ ಏನ್ ಈ ಯುನಿಕ್ ಲ್ಯಾಂಡ್ ಪಾರ್ಸಲ್ ಐಡೆಂಟಿಫಿಕೇಶನ್ ನಂಬರ್ ಅಥವಾ ವಿಶಿಷ್ಟ ಭೂ ಪ್ರದೇಶ ಗುರುತು ಸಂಖ್ಯೆಗಳ ಏನಂದ್ರೆ ಒಂದು ಕಾರ್ಡನ್ನ ಕೊಡ್ತಾ ಇದಾರಂತೆ. ಯಾರಿಗೆ ಕೊಡ್ತಾ ಇದಾರೆ? ಇದು ಯಾರೆಲ್ಲ ರೈತರು ಭೂಮಿನ ಹೊಂದಿರ್ತಾರೆ, ಯಾವ ರೀತಿ ಆಧಾರ್ ಕಾರ್ಡ್ ಇರುತ್ತೋ ಅದೇ ತರ ಆಕ್ಚುಲಿ ಪ್ರತಿ ಭೂಮಿ ಕೂಡ ಏನಂದ್ರೆ ಆಕ್ಚುಲಿ ಒಂದು ವಿಶಿಷ್ಟ ಭೂ ಪ್ರದೇಶ ಗುರುತು ಸಂಖ್ಯೆಗಳ ಒಂದು ಕಾರ್ಡ್ ಅನ್ನು ಕೂಡ ಕೊಡ್ತಾ ಹೋಗ್ತಾರೆ, ಒಂದು ನಂಬರ್ ಅನ್ನ ಕೊಡ್ತಾ ಹೋಗ್ತಾರೆ. ಸೋದಾ ಅಂದ್ರೆ ಈ ವಿಶಿಷ್ಟ ವ್ಯವಸ್ಥೆಯಲ್ಲಿ ಭೂ ಪ್ರದೇಶದ ಆಧಾರದ ಮೇಲೆ ಪ್ಲಾಟಿಗೆ ಅಂದ್ರೆ ಒಂದು ವಿಶಿಷ್ಟ ಗುರುತಿನ ಸಂಖ್ಯೆಯನ್ನ ರಚಿಸಿ ರೈತರಿಗೆ ನೀಡಲಾಗುತ್ತೆ. ಒಂದ್ರ ಇಟ್ ಈಸ್ ಈಕ್ವಲ್ ಟು ದ ಆಧಾರ್ ಕಾರ್ಡ್ ನಂಬರ್ ಅಂತ ಹೇಳ್ಬೋದು ನಾವು. ಓಕೆನಾ? ಅದೇ ಯಾವ ರೀತಿ ಮನುಷ್ಯನಿಗೆ ಆಧಾರ್ ಕಾರ್ಡ್ ಕೊಟ್ಟಿದ್ದಾರೆ ಅದೇ ರೀತಿ ಅವರ ಭೂಮಿಗಳಿಗೆ, ಅವರ ಜಮೀನುಗಳಿಗೆ ಇಲ್ಲಿ ಒಂದು ಕಾರ್ಡ್ ಅನ್ನ, ಒಂದು ನಂಬರ್ ಅನ್ನು ಕೊಡ್ತಾರೆ. ಅದನ್ನ ನಾವು ಯುನಿಕ್ ಲ್ಯಾಂಡ್ ಪಾರ್ಸಲ್ ಐಡೆಂಟಿಫಿಕೇಶನ್ ನಂಬರ್ ಅಥವಾ ULPIN ಅಂತ ಕರೀತಾರೆ. ಓಕೆ, ನೋಡಿ ಏನು ಈ ಒಂದು ULPIN ಇದೆಯಲ್ಲ, ಇದು ಅಂದ್ರೆ ಟೋಟಲ್ ಆಗಿ 14 ಡಿಜಿಟ್ ನಂಬರ್ ಹೊಂದಿರುವಂತಹ ಒಂದು ಐಡೆಂಟಿ ನಂಬರ್ ಆಗಿರುತ್ತೆ. ಹೌದಾ? ಇದರಲ್ಲಿ ಟೋಟಲ್ ಆಗಿ 14 ಡಿಜಿಟ್ ನಂಬರ್ಸ್ ಆಗಿರುತ್ತೆ ಈ ULPIN ಅಂತ ಹೇಳ್ಬೋದು. ಹೌದಾ? ಸೊ ಹಾಗಾಗಿ ಅಂದ್ರೆ ಇದು ಕೋಆರ್ಡಿನೇಟ್ಸ್ ಆಫ್ ದಿ ಲ್ಯಾಂಡ್ ಮಾಡ್ತಾ ಹೋಗುತ್ತೆ. ಅದೇ ರೀತಿ ಇದನ್ನ ಫಸ್ಟ್ ಫೇಸ್ ಅಲ್ಲಿ ಅಂದ್ರೆ ನಮ್ಮ ದೇಶದಲ್ಲಿ 6 ಸ್ಟೇಟ್ ಗಳಲ್ಲಿ ಈ ಒಂದು ಸ್ಕೀಮ್ ಅನ್ನ ಅಂದ್ರೆ ಈ ಒಂದು ಕಾರ್ಡ್ಸ್ ನಂಬರ್ಸ್ ಅನ್ನ ಕೊಡ್ತಿದ್ದಾರೆ. ಒಂದು ಸ್ಟಾರ್ಟಿಂಗ್ ಅಂದ್ರೆ ಆಕ್ಚುಲಿ ನಮ್ಮ ದೇಶದಲ್ಲಿರುವಂತ 6 ರಾಜ್ಯಗಳಿಗೆ ಇದನ್ನ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದಾರೆ ಅಂತ ಹೇಳ್ಬೋದು. ಜೊತೆಗೆ ಏನು ಈ ಒಂದು ULPIN ಇದೆಯಲ್ಲ, ಇದಕ್ಕೆ ಏನ್ ಮಾಡ್ತಾರೆ ಆಕ್ಚುಲಿ ಆ ವ್ಯಕ್ತಿಯ ಆಧಾರ್ ಕಾರ್ಡ್ ನಂಬರ್ ಕೂಡ ಏನ್ ಮಾಡ್ತಾರೆ ಲಿಂಕ್ ಮಾಡ್ತಾರೆ. ಜೊತೆಗೆ ಆತನ ಒಂದು ರೆವೆನ್ಯೂ ಸಿಸ್ಟಮ್, ಆತನ ಆದಾಯದ ಒಂದು ಪದ್ಧತಿಯನ್ನು ಕೂಡ ಏನ್ ಮಾಡ್ತಾರೆ ಇದಕ್ಕೆ ಅಳವಡಿಸ್ಕೊಳ್ತಾರೆ. ಇದ್ರ ಮುಖಾಂತರ ಏನ್ ಮಾಡಬಹುದು, ಈಸಿಯಾಗಿ ಆತನ ಒಂದು ಡಾಟಾವನ್ನ ಕಲೆಕ್ಟ್ ಮಾಡಬಹುದು. ಜೊತೆಗೆ ಆತನ ಇನ್ಕಮ್ ಅನ್ನ ಕೂಡ ಟ್ರೇಸ್ ಮಾಡ್ಕೊಂಡು ಏನಾದ್ರು ಟ್ಯಾಕ್ಸ್ ಇವೇಜನ್ ಮಾಡಿದ್ರೆ ಅದನ್ನ ಕೂಡ ಇಲ್ಲಿ ಪತ್ತೆ ಹಚ್ಚಕ್ಕೆ ತುಂಬಾ ಈಸಿ ಆಗುತ್ತೆ ಅಂತ ನಾವು ಹೇಳ್ಬಹುದು. ಓಕೆನಾ? ಸೊ ಹಾಗಾದ್ರೆ ಯಾವ ರೀತಿ ಈ ಒಂದು ULPIN ಯೂಸ್ ಆಗುತ್ತೆ ಅಂತ ನೀವು ಕೇಳಿದ್ರೆ, ಹೆಲ್ಪ್ ಆಗುತ್ತೆ ಅಂತ ಕೇಳಿದ್ರೆ, ಇದು ವಿಶೇಷವಾಗಿ ಏನಂದ್ರೆ ಆಕ್ಚುಲಿ ಲ್ಯಾಂಡ್ ಅಕ್ವಿಸಿಷನ್ ತುಂಬಾ ಈಸಿಯಾಗಿ ಮಾಡುತ್ತೆ. ಅದೇ ರೀತಿ ನೋಡಿ ಏನಾಗುತ್ತೆ ಅಂದ್ರೆ ಆಕ್ಚುಲಿ ರಿಯಲ್ ಎಸ್ಟೇಟ್ ಇದೆಯಲ್ಲ, ಅಲ್ಲಿ ತುಂಬಾ ಫ್ರಾಡ್ ಆಗ್ತಾ ಹೋಗುತ್ತೆ, ಅದು ತುಂಬಾ ಇವೇಷನ್ ಮಾಡ್ತಾ ಹೋಗ್ತಾರೆ. ಅದನ್ನ ಕೂಡ ಏನ್ ಮಾಡಬಹುದು ಅಂದ್ರೆ ತಡೆದು ಆಕ್ಚುಲಿ ಈ ರಿಯಲ್ ಎಸ್ಟೇಟ್ ಅಲ್ಲಿ ಲ್ಯಾಂಡ್ ಗಳನ್ನ ಸೇಲ್ ಮಾಡುವಂತದ್ದು ಇದೆಯಲ್ಲ, ತುಂಬಾ ಏನಂದ್ರೆ ಆಕ್ಚುಲಿ ಟ್ರಾನ್ಸ್ಪರೆಂಟ್ ಅನ್ನ ಅಥವಾ ಪಾರದರ್ಶಕತೆಯನ್ನ ಕಾಪಾಡ್ಕೊಳ್ಳಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಹುದು ಈ ಒಂದು ULPIN ಅಂತ ಒಂದು ನಂಬರ್ ಅಂತ ಹೇಳ್ಬಹುದು. ಓಕೆನಾ? ಅದೇ ರೀತಿ ಏನು ಈ ಒಂದು ಲ್ಯಾಂಡ್ ಓನರ್ಶಿಪ್ ಕಡೆ ನಿಮ್ಗೆ ಸಾಕಷ್ಟು ಡಿಸ್ಪ್ಯೂಟ್ ಉಂಟಾಗುತ್ತೆ ಹೋಗುತ್ತೆ. ಹೌದಾ? ಯಾರೋ ಹೊಲದಲ್ಲಿ ಕೆಲಸ ಮಾಡ್ತಿರ್ತಾರೆ, ಅದು ಯಾರ್ದೋ ಹೆಸರಲ್ಲಿ ಇರುತ್ತೆ. ಸೊ ಹಾಗಾಗಿ ಈ ತರ ಡಿಸ್ಪ್ಯೂಟ್ ಗಳು ನಮ್ಮ ದೇಶದಲ್ಲಿ ತುಂಬಾ ಸಾಕಷ್ಟು ಕಂಡು ಬರುತ್ತೆ. ಹೌದಾ? ಹಾಗಾಗಿ ನಾವು ಈ ಒಂದು ULPIN ಮುಖಾಂತರ ಈ ತರ ಇಶ್ಯೂಗಳನ್ನ ಕೂಡ ಒಂದು ಈಸಿಯಾಗಿ ಸಾಲ್ವ್ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬಹುದು. ಓಕೆ, ಸೊ ಹಾಗಾದ್ರೆ ನೋಡ್ತಾ ಹೋಗೋಣ ಈ ಒಂದು ULPIN ಬಗ್ಗೆ. ಸೊ ಹಾಗಾಗಿ ಏನೇ ಒಂದು ಯೋಜನೆ ಇದೆಯಲ್ಲ, ಇದ್ರ ಮುಖ್ಯ ಏನ್ ಮಾಡ್ತಾರೆ, ದೇಶದ ಪ್ರತಿಯೊಂದು ಜಮೀನಿನ ತುಣುಕುಗಳಿಗೆ ಅಥವಾ ಏನ್ ಲ್ಯಾಂಡ್ ಹೋಲ್ಡಿಂಗ್ಸ್ ಇರುತ್ತಲ್ಲ ಅಥವಾ ಭೂಭಾಗ ಇರುತ್ತಲ್ಲ, ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ 14 ಅಂಕೆಯ 14 ಡಿಜಿಟ್ ಏನಂದ್ರೆ ಒಂದು ವಿಶಿಷ್ಟ ಗುರುತಿನ ಸಂಖ್ಯೆಯನ್ನಂದ್ರೆ ಪ್ರತಿಯೊಬ್ಬ ರೈತನ ಒಂದು ಜಮೀನಿಗೆ ಅಂದ್ರೆ ನೀಡಲಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇದನ್ನ ಏನಂತ ಕರಿತೀವಿ ಅಂದ್ರೆ ಭೂಮಿಗೆ ನೀಡಲಾದ ಆಧಾರ್, ಅಂದ್ರೆ ದ ಆಧಾರ್ ಫಾರ್ ದಿ ಲ್ಯಾಂಡ್ ಅಂತ ಕರಿತೀರಿ. ಯಾವ ರೀತಿ ವ್ಯಕ್ತಿಗೆ ಒಂದು ಆಧಾರ್ ಕಾರ್ಡ್ ಕೊಡ್ತಾರೋ ಅದೇ ರೀತಿ ಆ ರೈತನ ಒಂದು ಏನ್ ಜಮೀನುಗಳಿಗೆ ಕೂಡ ಒಂದು ನಂಬರ್ ಕೊಡ್ತಾರೆ. ಸೊ ಹಾಗಾಗಿ ಇದೊಂದು ಭೂಮಿಗೆ ನೀಡಲಾದ ಆಧಾರ್ ಅಥವಾ ಆಧಾರ್ ಫಾರ್ ದಿ ಲ್ಯಾಂಡ್ ಅಂತ ಕರೀತಾರೆ. ಓಕೆ, ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದ್ರೆ ಆಕ್ಚುಲಿ ಇಲ್ಲಿ ಏನಂದ್ರೆ ಒಂದು ಸಮೀಕ್ಷೆಗೆ ಒಳಪಟ್ಟಂತ ಭೂಮಿಯ
ಪ್ರತಿಯೊಂದು ಭಾಗವನ್ನ ಏನಂದ್ರೆ ಅನನ್ಯವಾಗಿ ಗುರುತು ಮಾಡ್ತಿದೆ ಇದು. ಅಂದ್ರೆ ಸೊ ಫಾರ್ ಎಕ್ಸಾಂಪಲ್ ಈಗ ಯಾವ್ದೋ ಒಂದು ಏನಂದ್ರೆ ಈಗ ನಮ್ಗೆ ಏನಂತ ಕರಿತೀವಿ ಪಾಣಿ ಸಂಖ್ಯೆ ಅಂತ ಕರಿತೀವಿ, 28 ಅಂತ ಇರುತ್ತೆ ಹೌದಾ. ಸೊ ಅದಕ್ಕೆ ಪರ್ಟಿಕ್ಯುಲರ್ ಅಂತ ಒಂದು ಸಮೀಕ್ಷೆ ಮಾಡ್ಕೊಂಡು ಆಕ್ಚುಲಿ ಒಂದು ನಂಬರ್ ಅನ್ನ ಫಿಕ್ಸ್ ಮಾಡ್ತಾ ಹೋಗ್ತಾರೆ ಹೌದಾ. ಇದ್ರ ಮೂಲಕ ಏನ್ ಮಾಡ್ಬೋದು ನಾವು ವಿಶೇಷವಾಗಿ ಈ ಒಂದು ಭೂ ವಂಚನೆಯನ್ನ ತಡೆಯಕ್ಕೆ ತುಂಬಾ ಸಹಕಾರಿಯಾಗುತ್ತೆ ಅಂತ ಹೇಳ್ಬೋದು. ಜೊತೆಗೆ ಏನಾದ್ರೂ ತುಂಬಾ ನೋಡಿ ಆಕ್ಚುಲಿ ಅಂದ್ರೆ ಲ್ಯಾಂಡ್ಸ್ ಬಂದರೂ ತುಂಬಾ ಡಿಸ್ಪ್ಯೂಟ್ ಇರ್ತದೆ, ಅಂದ್ರೆ ಬಹಳ ವಿವಾದಗಳಿರ್ತವೆ. ಮತ್ತೆ ಹಳೆಯ ದಾಖಲೆಗಳಲ್ಲಿ ಹೊಂದಿರುವಂತಹ ಗ್ರಾಮೀಣ ಭಾರತದಲ್ಲಿ ಆಕ್ಚುಲಿ ಅದರ ವಂಚನಾ ಕ್ರಿಯೆಯನ್ನು ಕೂಡ ಏನ್ ಮಾಡ್ತದೆ ಕಂಪ್ಲೀಟ್ ಆಗಿ ತಡೆಗಟ್ಟುವಂತ ಕೆಲಸ ಮಾಡ್ತಂತ ಅಂತ ಹೇಳ್ಬೋದು ಈ ಒಂದು ULPIN ಅಂತ. ಜೊತೆಗೆ ಏನ್ ಮಾಡ್ತಂದ್ರೆ ಆಕ್ಚುಲಿ ಈ ನಂಬರ್ ಕೊಡೋಕ್ಕಿಂತ ಮುಂಚೆ ಏನ್ ಮಾಡ್ತಂದ್ರೆ ಆ ಭೂಮಿಯ ಒಂದು GPS ಹೌದಾ, ಗ್ಲೋಬಲ್ ಪೊಸಿಷನ್ ಸಿಸ್ಟಮ್ ಏನ್ ಮಾಡ್ತಾರೆ ಆಕ್ಚುಲಿ ಅದನ್ನ ಬೋತ್ ಅಂದ್ರೆ ಅಕ್ಷಾಂಶ ಆಗಿರ್ಬೋದು ರೇಖಾಂಶದ ಮುಖಾಂತರ ಅದನ್ನ ಸರ್ವೆ ಮಾಡ್ಕೊಂಡಿರಂದ್ರೆ ಆಕ್ಚುಲಿ ಅದನ್ನ ಒಂದು ಡಿಜಿಟಲೈಸ್ ನಂಬರ್ ಅನ್ನ ಕೊಡುವಂತ ಕೆಲಸ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ವಿಶೇಷವಾಗಿ ಒಂದು ಭೌಗೋಳಿಕ ಉಲ್ಲೇಖ ಆಗಿರುವಂತಹ ಒಂದು ಕ್ಯಾಡಸ್ಟ್ರಲ್ ಮ್ಯಾಪ್ ಗಳನ್ನ ಬಳಸ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಈ ಒಂದು ನಂಬರ್ ಅನ್ನ ಕೊಡ್ತಾರೆ. ಸೊ ಹಾಗಾಗಿ ಏನ್ ಮಾಡ್ಬೋದು ಇದ್ರ ಮುಖಾಂತರ ಆಕ್ಚುಲಿ ತೆರಿಗೆ ವಿಧಿಸ್ಲಿಕ್ಕೆ ತುಂಬಾ ಈಸಿ ಆಗುತ್ತೆ, ಮತ್ತೆ ಒಂದು ಲ್ಯಾಂಡ್ ಅನ್ನ ವ್ಯಾಲ್ಯೂ ಮಾಡಕ್ ಕೂಡ ತುಂಬಾ ಈಸಿ ಆಗುತ್ತೆ, ಮತ್ತೆ ಯಾರ್ದು ಓನರ್ಶಿಪ್ ಅಂತ ಕೂಡ ಏನ್ ಮಾಡ್ಬೋದು ಇದರಿಂದ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಅಂದ್ರೆ ಈ 14 ಡಿಜಿಟ್ ನಂಬರ್ ಇದೆಯಲ್ಲ ಇಲ್ಲಿ ಒಂದು ಟ್ಯಾಕ್ಸ್ ಸಿಸ್ಟಮ್ ಅನ್ನ ಅದಕ್ಕೆ ಲಿಂಕ್ ಮಾಡ್ತಾರೆ, ಮತ್ತೆ ಭೂಮಿಯ ವ್ಯಾಪ್ತಿ ಎಷ್ಟು ವ್ಯಾಪ್ತಿ ಅಂತ ನೋಡ್ತಾರೆ, ಮತ್ತೆ ಮೌಲ್ಯ ಎಷ್ಟಾಗುತ್ತೆ ಅದು ಪ್ರೆಸೆಂಟ್ ಆಗಿ, ಜೊತೆಗೆ ಅದರ ಒಂದು ಓನರ್ ಅಂತ ಆಕ್ಚುಲಿ ಎಲ್ಲಾ ಒಂದು ವಿಷಯಗಳನ್ನ ಕೂಡ ಏನ್ ಮಾಡ್ಬೋದು ನಾವು ಈ ಒಂದು ULPIN ಡಾಟ್ ಒಂದು ನಂಬರ್ಸ್ ಡಿಜಿಟಲ್ ನಂಬರ್ ಅಲ್ಲಿ ಗೊತ್ತು ಮಾಡಕ್ಕೆ ಸಾಧ್ಯ ಆಗುತ್ತೆ ಅಂತ ನಾವು ಹೇಳ್ಬೋದು. ಓಕೆ, ಸೊ ಹಾಗಾದ್ರೆ ಯಾವ ರೀತಿ ಇದರ ಪ್ರಯೋಜನಗಳಂತಂದ್ರೆ ಸೊ ಖಂಡಿತ ಆಕ್ಚುಲಿ ಏನಾಗುತ್ತೆ ಅಂದ್ರೆ ನೋಡಿ ಈ ಒಂದು ಏನ್ ULPIN ಒಂದು ಏನ್ ಡಿಜಿಟಲ್ ನಂಬರ್ ಕೊಡ್ತಾರಲ್ಲ ಇದ್ರ ಮುಖಾಂತರ ಏನಾಗುತ್ತೆ ಅಂತಂದ್ರೆ ಆಕ್ಚುಲಿ ಒಂದು ಮಾಹಿತಿಯ ಏಕೈಕ ಮೂಲವು ಮಾಲೀಕತ್ವನ ದೃಢಪಡಿಸ್ತದೆ. ಅಂದ್ರೆ ನೋಡಿ ಏನಾಗುತ್ತೆ ಯಾರೋ ಕೆಲಸ ಮಾಡ್ತಿರ್ತಾರೆ, ಯಾರದೋ ಹೆಸರಲ್ಲಿ ಇರುತ್ತೆ. ಸೊ ಹಾಗಾಗಿ ನಮ್ಮ ದೇಶದಲ್ಲಿ ಸಾಕಷ್ಟು ಒಂದು ಲ್ಯಾಂಡ್ ಡಿಸ್ಪ್ಯೂಟ್ ಇದೆ ಹೌದಾ. ಅದಕ್ಕೆ ಏನ್ ಮಾಡ್ತಿದ್ದಾರೆ ಆಕ್ಚುಲಿ ಈ ಒಂದು ID ಮುಖಾಂತರ ಏನಂದ್ರೆ ಆಕ್ಚುಲಿ ಒಬ್ಬ ಓನರ್ಸ್ ಅಂತ ಗೊತ್ತಾಗ್ತಾ ಹೋಗುತ್ತೆ ನಮ್ಗೆ. ಜೊತೆಗೆ ಇದ್ರ ಮಕ್ಕಳ ಏನ್ ಮಾಡ್ಬೋದು ನಾವು ಸಂಶಯಾಸ್ಪದ ಮಾಲೀಕತ್ವ ಅಂತ ಕರೀತಾರೆ. ಏನಂದ್ರೆ ಏನು ಒಂದು ಡೌಟೆಡ್ ಓನರ್ಶಿಪ್ ಇರ್ತಾರಲ್ಲ ಅವ್ರನ್ನ ಕಂಪ್ಲೀಟ್ ಆಗಿ ಇಲ್ಲಿ ಮಾಡ್ಕೊಂಡು ಒಬ್ಬರೇ ಓನರ್ಸ್ ಅನ್ನ ಏನ್ ಮಾಡುತ್ತಿದ್ದು ಖಚಿತಪಡಿಸುವಂತ ಕೆಲಸ ಮಾಡುತ್ತೆ. ಅದೇ ರೀತಿ ಏನು ನೋಡಿ ಎಷ್ಟೋ ಕಡೆ ಏನಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಸರ್ಕಾರಿ ಭೂಮಿಗಳನ್ನ ಅಥವಾ ಗೋಮಾಳಗಳನ್ನ ಏನ್ ಮಾಡ್ತಾರೆ ರೈತರು ಅಕ್ವೈರ್ ಮಾಡ್ಕೊಂಡು ಏನ್ ಮಾಡ್ತಾರೆ ಅಲ್ಲಿ ಅವ್ರು ಲ್ಯಾಂಡ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಎಲ್ಲೊಂದ್ ಕಡೆ ಸರ್ಕಾರ ಭೂಮಿಯ ಪ್ರಮಾಣ ಕೂಡ ಕಡಿಮೆ ಆಗ್ತದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಏನಂದ್ರೆ ಅದನ್ನ ಕೂಡ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಈ ಒಂದು ಡಿಜಿಟಲ್ ನಂಬರ್ ಮುಖಾಂತರ ಏನಂದ್ರೆ ಈಸಿಯಾಗಿ ಸರ್ಕಾರಿ ಭೂಮಿಯನ್ನ ಗುರುತಿಸಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಭೂಮಿಯಲ್ಲಿ ಕಳಪೆ ಭೂಹಾರ ನಾನಾಗ್ಲೇ ಹೇಳ್ತಾ ಇದ್ದೆ ಏನು ಈ ರಿಯಲ್ ಎಸ್ಟೇಟ್ ಇದೆಯಲ್ಲ ಅಲ್ಲಿ ತುಂಬಾ ಫ್ರಾಡ್ಸ್ ಆಗ್ತಾ ಹೋಗುತ್ತೆ ನೋಡಿ. ಎಷ್ಟೋ ಒಂದು 2 acre ಲ್ಯಾಂಡ್ ಇರುತ್ತೆ, ಅದನ್ನ ಎಷ್ಟು ಅಮೌಂಟ್ ಇರುತ್ತೆ ಅದನ್ನ ನೋಡಿದ್ರೆ ಕಡಿಮೆ ಮಾಡ್ಕೊಂಡು ಮಾರ್ತಾ ಹೋಗ್ತಾರೆ. ಅದರಿಂದ ಸರ್ಕಾರಕ್ಕೆ ಏನಂದ್ರೆ ಒಂದು ಬರುವಂತ ಟ್ಯಾಕ್ಸ್ ಅಲ್ಲಿ ಸಾಕಷ್ಟು ಪ್ರಮಾಣದ ಒಂದು ಲಾಸ್ ಅಥವಾ ನಷ್ಟ ಆಗುತ್ತೆ. ಅದನ್ನು ಕೂಡ ಆಕ್ಚುಲಿ ನೋಡೋದು ನಾವು ಇದ್ರ ಮುಖಾಂತರ ಸರಿಪಡಿಸಬಹುದು ಅಂತ ಹೇಳ್ಬೋದು, ರೈಟ್? ಓಕೆನಾ. ಸೊ ದಟ್ ಈಸ್ ಕಾಲ್ಡ್ ದ ULPIN ಅಥವಾ ಯುನಿಕ್ ಲ್ಯಾಂಡ್ ಪಾರ್ಸಲ್ ಐಡೆಂಟಿಫಿಕೇಶನ್ ನಂಬರ್ ಅಂತ ಕರೀತಾರೆ. ಯಾವ ರೀತಿ ಮನುಷ್ಯನಿಗೆ ಆಧಾರ್ ನಂಬರ್ ಕೊಡ್ತಾರೋ ಅದೇ ರೀತಿ ಪ್ರತಿಯೊಂದು ಭೂಮಿ ಕೂಡ ಒಂದು ಏನ್ ಜಮೀನಿ ಕೂಡ ಆಕ್ಚುಲಿ ಈ ಒಂದು ULPIN ಅಂತ ಕೋಡನ್ನ ಒಂದು ಡಿಜಿಟಲ್ ನಂಬರ್ ಅನ್ನ ಕೊಡ್ತಾ ಹೋಗ್ತಾರೆ. ಸೊ ಇದರಿಂದ ನಾವು ಸಾಕಷ್ಟು ಒಂದು ಉಪಯೋಗ ಕೂಡ ಪಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಓಕೆ, ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ರೀಸೆಂಟ್ ಆಗಿ ನಮ್ಮ ಗವರ್ಮೆಂಟ್ ಆಫ್ ಇಂಡಿಯಾ ಒಂದು ಹೊಸ ವರದಿಯನ್ನ ಬರುತ್ತೆ, ಸಮೀಕ್ಷೆ ಬರುತ್ತೆ. ಅದನ್ನ ನಾವು ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ, ಇದು 5ನೇ ಆವೃತ್ತಿ ಅಂತ ರೀಸೆಂಟ್ ಆಗಿ ರಿಲೀಸ್ ಆಗಿದೆ. ಅಂದ್ರೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5th ರಿಪೋರ್ಟ್ ರೀಸೆಂಟ್ ಆಗಿ ರಿಲೀಸ್ ಆಗಿದೆ. ಇದು 2019 ರಿಂದ 2021 ಒಂದು ಆರೋಗ್ಯದ ಕುರಿತಾದಂತ ಒಂದು ವರದಿಯನ್ನ ಈ ಒಂದು ಸಮೀಕ್ಷೆಯಲ್ಲಿ ನಾವು ಕಾಣಬಹುದು. ಸೊ ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ನೋಡ್ತಾ ಹೋಗುತ್ತೆ. ಅದುವೇ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ 5ನೇ ಆವೃತ್ತಿ ಅಥವಾ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಆಫ್ 5th ರಿಪೋರ್ಟ್ ಅಂತ ಹೇಳ್ಬೋದು. ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ನೋಡಿ. ಸೊ ರೀಸೆಂಟ್ ಆಗಿ ಈ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5 ಅನ್ನುವಂತ ಒಂದು ರಿಪೋರ್ಟ್ ಅನ್ನ ರಿಲೀಸ್ ಮಾಡ್ಲಾಗುತ್ತೆ ಹೌದಾ. ಇದನ್ನ ಯಾರು ರಿಲೀಸ್ ಮಾಡ್ತಾರೆ ಅಂದ್ರೆ ರಿಲೀಸ್ ಮಾಡುವಂತ ಒಂದು ಮಿನಿಸ್ಟ್ರಿ ಅಂತಂದ್ರೆ ಅದು ಮಿನಿಸ್ಟ್ರಿ ಆಫ್ ದಿ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಅಂತ ಕರಿತೀವಿ, ಅಥವಾ ಕನ್ನಡದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಏನ್ ಮಾಡುತ್ತೆ ಆಕ್ಚುಲಿ ಇದು ಈ ಒಂದು ರಿಪೋರ್ಟ್ ಅನ್ನ ರೀಸೆಂಟ್ ಆಗಿ ರಿಲೀಸ್ ಮಾಡಿದೆ. ಸೊ ಹಾಗಾದ್ರೆ ಇದರಲ್ಲಿ ಏನು ಸಂಬಂಧಪಟ್ಟಿರುತ್ತೆ ಅಂದ್ರೆ ಆಕ್ಚುಲಿ ಇದು ಎಮರ್ಜಿಂಗ್ ಹೆಲ್ತ್ ಮತ್ತೆ ಫ್ಯಾಮಿಲಿ ವೆಲ್ಫೇರ್ ಇಶ್ಯೂಗಳನ್ನ ಹೊಂದಿರುವಂತ ಒಂದು ಬಹಳ ಅಥೆಂಟಿಕೇಟ್ ಆಗಿರುವಂತಹ ಒಂದು ರಿಪೋರ್ಟ್ ಅಂತ ಹೇಳ್ಬೋದು. ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ರಿಪೋರ್ಟ್ ಅಂತ ಕರಿತೀವಿ ಹೌದಾ. ಸೊ ಹಾಗಾಗಿ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಇದ್ರ ಮುಖಾಂತರ ಒಂದು ಕೋಆರ್ಡಿನೇಟಿಂಗ್ ದ ಅಂಡ್ ಇಂಪ್ಲಿಮೆಂಟಿಂಗ್ ಹೆಲ್ಪಿಂಗ್ ದ ಮಿನಿಸ್ಟ್ರಿ ಟು ಬ್ರಿಂಗ್ ದ ಔಟ್ ಆಫ್ ದಿ NFHS ಅಂತ ಕರೀತಾರೆ. ಅಂದ್ರೆ
ಈ ಒಂದು ರಿಪೋರ್ಟ್ ಅನ್ನು ರಿಲೀಸ್ ಮಾಡುವಂತದ್ದು ನಮ್ಮ ಆರೋಗ್ಯ ಸಚಿವಾಲಯ. ಆದ್ರೂ ಕೂಡ ಆಕ್ಚುಲಿ ಇದಕ್ಕೆ ಸಹಾಯ ಮಾಡುವಂತ ಸಂಸ್ಥೆಗಳು ಯಾವ್ದಪ್ಪ ಅಂತಂದ್ರೆ ಗೊತ್ತಿರಲಿ, ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ದಿ ಪಾಪ್ಯುಲೇಷನ್ ಸೈನ್ಸ್ ಅನ್ನುವಂಥದ್ದು ಇದು ಮುಂಬೈಲಿರುವಂತಹ ಒಂದು NGO ಆಗಿದೆ, ಒಂದು ಆರ್ಗನೈಸೇಷನ್ ಆಗಿದೆ. ಅದೇ ರೀತಿ ಎ ಗ್ರೂಪ್ ಆಫ್ ಸರ್ವೆ ಆರ್ಗನೈಸೇಷನ್ ಅಂಡ್ ಪಾಪ್ಯುಲೇಷನ್ ರಿಸರ್ಚ್ ಸೆಂಟರ್ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಈ ಒಂದು ವರದಿಯನ್ನ ಪ್ರಿಪೇರ್ ಮಾಡ್ಕೊಳ್ಳಕ್ಕೆ ತುಂಬಾ ಹೆಲ್ಪ್ ಮಾಡುವಂತ ಒಂದು ಸಂಸ್ಥೆಗಳಂತ ನಾವು ಹೇಳ್ಬೋದು. ದಟ್ ಈಸ್ ಕಾಲ್ಡ್ ದ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಅಂತ ಕರೀತಾರೆ. ಓಕೆ, ಎಸ್. ಸೊ ಹಾಗಾದ್ರೆ ಈ ನ್ಯಾಷನಲ್ ಫ್ಯಾಮಿಲಿ ಸರ್ವೆ ಇದೆಯಲ್ಲ, ಇದೇನಂದ್ರೆ ಇದು ಯಾವುದೇ ರೀತಿಯ ಒಂದು ಟೈಮ್ ಲಿಮಿಟ್ ಇಲ್ಲ. ಇದನ್ನ ಯಾವಾಗ ಬೇಕಾದ್ರೂ ಕೂಡ ಏನಂದ್ರೆ ಆಕ್ಚುಲಿ ಪ್ರಿಪೇರ್ ಮಾಡ್ತಾ ಹೋಗ್ತವೆ. ಇದಕ್ಕೆ 10 ವರ್ಷ 5 ವರ್ಷ ಅಂತ ಯಾವುದೇ ರೀತಿಯ ಒಂದು ಪರ್ಟಿಕ್ಯುಲರ್ ಅಂತ ಟೈಮ್ ಪೀರಿಯಡ್ ಅನ್ನ ಫಿಕ್ಸ್ ಮಾಡಿಲ್ಲ. ಈಗ ಅದನ್ನ ಯಾವಾಗ ಬೇಕಾದ್ರೂ ಕೂಡ ಸರ್ಕಾರಗಳು ಕಂಡಕ್ಟ್ ಅಂದ್ರೆ ಮಿನಿಸ್ಟ್ರಿ ಆಫ್ ಹೆಲ್ತ್ ಏನ್ ಮಾಡಬಹುದು, ಕಂಡಕ್ಟ್ ಮಾಡಬಹುದು. ಸೊ ಹಾಗಾಗಿ ಇಲ್ಲಿವರೆಗೆ ನಮ್ಮ ದೇಶದಲ್ಲಿ ಟೋಟಲ್ ಆಗಿ 5 ರಿಪೋರ್ಟ್ಗಳು ಅಥವಾ ಸರ್ವೆ ರಿಪೋರ್ಟ್ ಗಳನ್ನ ನಾವು ಕಾಣುವಂತದ್ದು. ಫಸ್ಟ್ ರಿಪೋರ್ಟ್ ರಿಲೀಸ್ ಆಗಿದೆ ಯಾವಾಗಪ್ಪ ಅಂದ್ರೆ ಅದು ನೋಡಿ, ಸೊ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಫಸ್ಟ್ ರಿಪೋರ್ಟ್ ಆವೃತ್ತಿ ಇದೆಯಲ್ಲ, ಇದು ರಿಲೀಸ್ ಆಗಿದೆ ಯಾವಾಗಪ್ಪ ಅಂದ್ರೆ ಪ್ರಿಪೇರ್ ಆಗಿದೆ ಯಾವಾಗಂದ್ರೆ 1992ರಿಂದ 93 ಒಂದು ಅವಧಿಯಲ್ಲಿ ಈ ಒಂದು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಒಂದನೇ ಆವೃತ್ತಿ ಅಥವಾ ಒಂದನೇ ಒಂದು ಸರ್ವೆಯನ್ನು ನಾವು ರಿಲೀಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿ ಎರಡನೇ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ರಿಲೀಸ್ ಮಾಡುವಂತದ್ದು 1998-99ರಲ್ಲಿ ಎರಡನೇ ಒಂದು ರಿಲೀಸ್ ಅನ್ನ ಒಂದು ರಿಪೋರ್ಟ್ ಅನ್ನ ರಿಲೀಸ್ ಮಾಡಲಾಗುತ್ತೆ. ಅದೇ ರೀತಿ ಮೂರನೇದು ಥರ್ಡ್ ರೌಂಡ್ ಇರುವಂತದ್ದು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಆಗಿರುವಂತದ್ದು 2005 ಮತ್ತೆ 6ರಲ್ಲಿ. ಹಾಗೆ 4ನೇ NHFS ಬಂದದ್ದು 2015-16ರಲ್ಲಿ. ಈಗ ಪ್ರೆಸೆಂಟ್ ಆಗಿ 5ನೇ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಇರುವಂತದ್ದು 2018-19 ಬರಬೇಕಾಗಿತ್ತು. ಬಿಕಾಸ್ ಆಫ್ ದಿ COVID-19 ಇಂದ ಅದನ್ನ ಈಗ 2ನೇ ಫೇಸ್ ಅಲ್ಲಿ ಅಂದ್ರೆ 2019-21 ರಿಪೋರ್ಟ್ ಅನ್ನ ರೀಸೆಂಟ್ ಆಗಿ ರಿಲೀಸ್ ಮಾಡಿದ್ದಾರೆ. ಸೊ ಹಾಗಾಗಿ ನಮ್ಮ ದೇಶದಲ್ಲಿ ಇಲ್ಲಿವರೆಗೂ ಟೋಟಲ್ ಆಗಿ 5 ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಅನ್ನುವಂತ ಒಂದು ರಿಪೋರ್ಟ್ಗಳು ನಮ್ಮ ದೇಶದಲ್ಲಿ ಅಥವಾ ಅಂದ್ರೆ ರಿಲೀಸ್ ಆಗಿರುವಂತದ್ದು ನಮ್ಗೆ ಗೊತ್ತಿರಬೇಕಂತ ವಿಷಯ ಅಂತ ಹೇಳ್ಬೋದು. ಓಕೆ, ಯಾ. ಸೊ ಹಾಗೆ ಈ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5ನೇ ಒಂದು ಆವೃತ್ತಿ ಇದೆಯಲ್ಲ, ಇದರಲ್ಲಿ ಏನಂದ್ರೆ ಆಕ್ಚುಲಿ ಇದನ್ನ 2019ರಿಂದ 2020ವರೆಗೆ ಇರುವಂತಹ ಒಂದು ಡಾಟಾವನ್ನ ಕಲೆಕ್ಟ್ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಏನಂದ್ರೆ ನೋಡಿ, ಸುಮಾರು 7 ಲಕ್ಷ ಮನೆಗಳ ಒಂದು ಸರ್ವೆ ಏನಂದ್ರೆ ಏನು ಮನೆಯಲ್ಲಿರುವಂತ ಆರೋಗ್ಯದ ಸ್ಥಿತಿಗತಿಗಳನ್ನ ಕೂಡ ಆಕ್ಚುಲಿ ಏನ್ ಮಾಡಿದ್ರಲ್ಲಿ ಸರ್ವೆ ಮಾಡಿದ್ದಾರೆ. ಸೊ ಹಾಗೆ ಸುಮಾರು ಏನಂದ್ರೆ ಇದರಲ್ಲಿ 67 ಇಂಡಿಕೇಟರ್ ಗಳನ್ನ ಕೂಡ ಆಕ್ಚುಲಿ ಅಂದ್ರೆ ಬಳಸಿಕೊಂಡು ಈ ಒಂದು ಡಾಟಾವನ್ನ ರಿಲೀಸ್ ಪ್ರಿಪೇರ್ ಮಾಡಿದಾರೆ ಅಂತ ಹೇಳ್ಬೋದು. ದಟ್ ಈಸ್ ದ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5 ಅಂತ ಕರಿತೀವಿ. ಇದರಲ್ಲಿ ಟೋಟಲ್ ಆಗಿ ಸುಮಾರು 67 ಮಾನದಂಡಗಳನ್ನ ಕೂಡ ಇಂಡಿಕೇಟರ್ಸ್ ಅನ್ನು ಕೂಡ ಏನ್ ಮಾಡಿದ್ರೆ ಅಂಶಗಳನ್ನ ಕೂಡ ಬಳಸಿಕೊಂಡು ಈ ಒಂದು ಡಾಟಾವನ್ನ ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ ಸುಮಾರು 7 ಲಕ್ಷಕ್ಕಿಂತ ಹೆಚ್ಚು ಮನೆಗಳಿಗೆ ಹೋಗಿ ಅಲ್ಲಿರುವಂತಹ ಆರೋಗ್ಯ ಸ್ಥಿತಿಗತಿಗಳನ್ನ ಆಕ್ಚುಲಿ ಈ ಒಂದು ಸರ್ವೆ ಕಂಡಕ್ಟ್ ಮಾಡಿರುವಂತದ್ದು ನಮಗೆ ಕಾಣುವಂಥದ್ದು, ರೈಟ್. ಸೊ ಹಾಗಾದ್ರೆ ಇಲ್ಲಿ ಯಾವ ಇಂಪಾರ್ಟೆಂಟ್ ಇಂಡಿಕೇಟರ್ ಗಳನ್ನ ಬಳಕೆ ಮಾಡಲಾಯ್ತು ಅಂತ ನೀವು ಕೇಳಿದ್ರೆ, ಸೊ ಖಂಡಿತ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಸಮ್ ಲೀಸ್ಟ್ ಆಫ್ ದಿ ಇಂಪಾರ್ಟೆಂಟ್ ಇಂಡಿಕೇಟರ್ಸ್ ಮೆನ್ಷನ್ಡ್ ಇನ್ ದಿ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಅಂತ ಕರಿಬಹುದು, ಹೌದಾ. ಸೊ ಹಾಗಾಗಿ ಇಲ್ಲಿ ಬಳಸಿರುವಂತಹ ಮಾನದಂಡಗಳು ಯಾವ್ದಪ್ಪ ಅಂತಂದ್ರೆ, ಅಂಶಗಳು ಯಾವ್ದಪ್ಪ ಅಂತಂದ್ರೆ ಇಲ್ಲಿ ನೋಡಿ, ಪಾಪ್ಯುಲೇಷನ್ ಅಂಡ್ ಹೌಸ್ ಹೋಲ್ಡ್ ಪ್ರೊಫೈಲ್ ಅಂತ, ಅಂದ್ರೆ ಆ ಮನೆಯಲ್ಲಿರುವಂತಹ ಜನಸಂಖ್ಯೆ ಜೊತೆಗೆ ಆ ಒಂದು ಹೌಸ್ ಹೋಲ್ಡ್ ಪ್ರೊಫೈಲ್ ನ ಕೂಡ ಇಲ್ಲಿ ಏನ್ ಮಾಡ್ತಾರೆ ಒಂದು ಮೆನ್ಷನ್ ಮಾಡ್ಕೋತಾರೆ. ಅದೇ ರೀತಿ ಮ್ಯಾರೇಜ್ ಅಂಡ್ ಫರ್ಟಿಲಿಟಿ ಅಂದ್ರೆ ಮದುವೆ ಮತ್ತೆ ಫಲವತ್ತತೆ ಆಗಿರ್ಬೋದು, ಫ್ಯಾಮಿಲಿ ಪ್ಲಾನಿಂಗ್ ಕುಟುಂಬ ಕಲ್ಯಾಣ ಯೋಜನೆಗಳ ಕುರಿತಂತೆ, ಅದೇ ರೀತಿ ಕಾಂಟ್ರಾಸೆಪ್ಷನ್ ಅಂದ್ರೆ ಗರ್ಭ ನಿರೋಧಕ ಆಗಿರ್ಬೋದು, ಆಮೇಲೆ ಮ್ಯಾಟರ್ನಲ್ ಅಂಡ್ ಚೈಲ್ಡ್ ಬರ್ತ್ ಹೆಲ್ತ್ ಅಂತ ಕರಿತೀವಿ, ಅಂದ್ರೆ ಆ ತಾಯಿಯ ಮತ್ತೆ ಮಗುವಿನ ಒಂದು ಆರೋಗ್ಯ ಆಗಿರ್ಬೋದು, ಡೆಲಿವರಿ ಕೇರ್, ಅದೇ ರೀತಿ ವ್ಯಾಕ್ಸಿನೇಷನ್ಸ್ ಜೊತೆಗೆ ಟ್ರೀಟ್ಮೆಂಟ್ ಆಫ್ ದಿ ಚೈಲ್ಡ್ಹುಡ್ ಡಿಸೀಸಸ್ ಅಂದ್ರೆ ಬಾಲ್ಯಕ್ಕೆ ಸಂಬಂಧಪಟ್ಟಂತ ರೋಗಗಳ ಒಂದು ಟ್ರೀಟ್ಮೆಂಟ್ ಚಿಕಿತ್ಸೆ ಆಗಿರ್ಬೋದು, ಆಮೇಲೆ ನ್ಯೂಟ್ರಿಷನ್ ಅಂಡ್ ಫೀಡಿಂಗ್ ಪ್ರಾಕ್ಟೀಸ್ ಆಗಿರ್ಬೋದು, ರಕ್ತಹೀನತೆ ಅನಿಮಿಯಾ ಆಗಿರ್ಬೋದು, ಡಯಾಬಿಟಿಸ್ ಮಧುಮೇಹ ಆಗಿರ್ಬೋದು, ಹೈಪರ್ ಟೆನ್ಷನ್ ಅಂದ್ರೆ ಅತಿಯಾದಂತ ಒಂದು ಅಧಿಕ ರಕ್ತದ ಒತ್ತಡ ಆಗಿರ್ಬೋದು, ಜೊತೆಗೆ ಕ್ಯಾನ್ಸರ್ ಎಕ್ಸಾಮಿನೇಷನ್ ಅಂತ, ಹೌದಾ. ಹೀಗಾಗಿ ಈ ತರದ ಹಲವಾರು ವಿಷಯಗಳನ್ನ ಏನ್ ಮಾಡ್ತಾರೆ ಅಂಶಗಳನ್ನ ಆಕ್ಚುಲಿ ಈ ಒಂದು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆಲಿ ಬಳಸ್ಕೊಂಡು ಆಕ್ಚುಲಿ ಈ ಒಂದು ರಿಪೋರ್ಟ್ ಅನ್ನ ನಾವು ಪ್ರಿಪೇರ್ ಮಾಡಿದಂತ ಹೇಳ್ಬಹುದು. ಓಕೆ, ಸೊ ಹಾಗೆ ಈ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಅಥವಾ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಇದೆಯಲ್ಲ, ಇದರ ಮುಖ್ಯ ಉದ್ದೇಶ ಏನಂತ ನೋಡ್ತಾ ಹೋದ್ರೆ ಆಕ್ಚುಲಿ ಇಲ್ಲಿ ಕೂಡ ಹಲವಾರು ಅಂಶಗಳನ್ನ ಹಲವಾರು ಉದ್ದೇಶಗಳನ್ನ ಈ ಒಂದು ಸಮೀಕ್ಷೆ ಹೊಂದಿರುತ್ತೆ. ಅದರಲ್ಲಿ ಏನಂದ್ರೆ ನೋಡಿ, ಕಲೆಕ್ಟ್ ದ ಇನ್ಫಾರ್ಮೇಶನ್ ಆಫ್ ದ ಅಂದ್ರೆ ಏನ್ ಮಾಡುತ್ತೆ, ಇಲ್ಲಿ ಹಲವಾರು ವಿಷಯಗಳ ಒಂದು ಮಾಹಿತಿಯನ್ನ ಇದು ಸಂಗ್ರಹ ಮಾಡುತ್ತೆ. ಅದರಲ್ಲಿ ವಿಶೇಷವಾಗಿ ಫರ್ಟಿಲಿಟಿ ಅಂದ್ರೆ ಫಲವತ್ತತೆ ಅಂತ ಕರಿತೀವಿ ನೋಡಿ. ಅದೇ ರೀತಿ ಮ್ಯಾಟರ್ನಲ್ ಅಂಡ್ ಚೈಲ್ಡ್ ಹೆಲ್ತ್ ಅಂತ ಅಂದ್ರೆ ತಾಯಿಯ ಮತ್ತೆ ಮಗುವಿನ ಆರೋಗ್ಯ, ಅದೇ ರೀತಿ ರೀಪ್ರೊಡಕ್ಟಿವ್ ಹೆಲ್ತ್ ಅಂತ ಕರಿತೀವಿ ಅಂದ್ರೆ ಸಂತಾನೋತ್ಪತ್ತಿಯ ಒಂದು ಆರೋಗ್ಯ ಆಗಿರ್ಬೋದು, ಅದೇ ರೀತಿ ನ್ಯೂಟ್ರಿಷನ್ ಅಂದ್ರೆ ನಾವು ತೆಗೆದುಕೊಳ್ಳುವಂತ
ಪೋಷಕಾಂಶಗಳ ಗುಣಮಟ್ಟ ಆಗಿರ್ಬೋದು, ಆಮೇಲೆ ರಕ್ತಹೀನತೆ ಅನಿಮಿಯಾ ಆಗಿರ್ಬೋದು, ಮತ್ತೆ ಇನ್ಫೆಂಟ್ ಅಂಡ್ ಚೈಲ್ಡ್ ಮೋರ್ಟಾಲಿಟಿ ಅಂತ ಕರಿತೀವಿ, ಅಂದ್ರೆ ಮಕ್ಕಳ ಮತ್ತೆ ಶಿಶುವಿನ ಒಂದು ಮರಣದರ ಆಗಿರ್ಬೋದು, ಜೊತೆಗೆ ಫ್ಯಾಮಿಲಿ ಪ್ಲಾನಿಂಗ್ ಅಥವಾ ಏನಂದ್ರೆ ಕುಟುಂಬ ಕಲ್ಯಾಣ ಯೋಜನೆಗಳು. ಸೊ ಹಾಗಾಗಿ ಈ ಒಂದು ಎಲ್ಲ ಅಂಶಗಳು ಕೂಡ ಆಕ್ಚುಲಿ ಅಂದ್ರೆ ಏನ್ ಮಾಡುತ್ತೆ, ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆದಲ್ಲಿ ಏನಂದ್ರೆ ಒಂದು ಡಾಟಾವನ್ನ ಕಲೆಕ್ಟ್ ಮಾಡುವಂತದ್ದು ನಾವು ಕಾಣುವಂತದ್ದಾಗಿದೆ. ಓಕೆ, ಸೊ ಹಾಗಾದ್ರೆ ಈ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5ನೇ ಆವೃತ್ತಿಯಲ್ಲಿ ಬಂದಿರುವಂತ ಅಂಶಗಳನ್ನ ನಾವು ಅಥವಾ ಕೀ ಫ್ಯಾಕ್ಟರ್ಸ್ ಗಳನ್ನ ನೋಡ್ತಾ ಹೋಗೋಣ. ಸೊ ಹಾಗಾಗಿ ಇಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಏನಂತಂದ್ರೆ ಏನಾಗಿದೆ, ಈ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5ನೇ ಒಂದು ಆವೃತ್ತಿ ಇದೆಯಲ್ಲ, ಇಲ್ಲಿ ಏನಂದ್ರೆ ಒಂದು ಡೆಮೋಕ್ರೆಟಿಕ್ ಶಿಫ್ಟ್ ಇನ್ ಇಂಡಿಯಾ ಅಂತ ಕರಿತೀವಿ. ಅಂದ್ರೆ ಏನಾಗಿದೆ, ಜನಸಂಖ್ಯೆಯಲ್ಲಿ ಒಂದು ಏನೋ ಶಿಫ್ಟ್ ಕಾಣ್ತದೆ ಅಂತ ಹೇಳ್ತಿದ್ದಾರೆ. ಹೌದಾ, ನೋಡಿ ನಮಗೆ 1992ರಿಂದ ಈ ಒಂದು ಏನ್ ಸರ್ವೆಗಳು ಮಾಡ್ತಿದಲ್ಲ, ಇಲ್ಲಿ ಒಳಗೆ ಕೂಡ ಆಕ್ಚುಲಿ ಅಂದ್ರೆ ಈ ಸೆಕ್ಸ್ ರೇಷನ್ ಕರಿತೀವಿ. ಹೌದಾ, ಲಿಂಗಾನುಪಾತ ಇದೆಯಲ್ಲ, ಅದರಲ್ಲಿ ಏನಂದ್ರೆ ನಮ್ಗೆ ತುಂಬಾ ಲೋ ಆಗಿರುವಂತ ಒಂದು ಸೆಕ್ಸ್ ರೇಷಿಯೋ ಕಂಡು ಬಂದಿದೆ. ಸೆಕ್ಸ್ ರೇಷಿಯೋ ಅಂದ್ರೆ ಆಕ್ಚುಲಿ ದ ನಂಬರ್ ಆಫ್ ಮೇಲ್ಸ್ ಫಾರ್ ಫಿಮೇಲ್ಸ್ ಅಂತ ಕರಿತೀವಿ. ಹೌದಾ, ನಂಬರ್ಸ್ ಆಫ್ ಫಿಮೇಲ್ಸ್ ಫಾರ್ ಮೇಲ್ಸ್ ಅಂತ. ಅಂದ್ರೆ ಇಲ್ಲಿ ಒಟ್ಟು 1000 ಜನ ಪುರುಷರಿಗೆ ಇರುವಂತ ಮಹಿಳೆಯರ ಸಂಖ್ಯೆ ಇದೆಯಲ್ಲ, ಅದನ್ನ ನಾವು ಏನಂತ ಕರಿತೀವಿ, ಲಿಂಗಾನುಪಾತ ಅಂತ ಕರಿತಾರೆ. ಸೊ ಆದ್ರೆ ಈ ಏನು NFHS 5ನೇ ಒಂದು ರಿಪೋರ್ಟ್ ಇದೆಯಲ್ಲ, ಇದರಲ್ಲಿ ನಮಗೆ ಒಂದು ಪಾಸಿಟಿವ್ ಆಗಿರುವಂತ ಅಂಶ ಕಾಣ್ತಾ ಇದೆ. ಯಾಕಂದ್ರೆ ಏನಾಗಿದೆ, ಇಲ್ಲಿ ದರ್ ಇಸ್ ಅ ವುಮೆನ್ ಎಕ್ಸಿಡ್ಸ್ ದ ಮೆನ್ ಅಂತ ಕರೀತಾರೆ. ಅಂದ್ರೆ ಹೆಣ್ಣು ಮಕ್ಕಳ ಸಂಖ್ಯೆ ಜಾಸ್ತಿ ಆಗಿದೆ ಕಂಪೇರ್ ಟು ದ ಮೆನ್ ಅಂತ. ಅಂದ್ರೆ ಇಲ್ಲಿ ಸೆಕ್ಸ್ ರೇಷಿಯೋ ಜಾಸ್ತಿ ಆಗಿದೆ. ಎಷ್ಟಾಗಿದೆ ನೋಡಿ, ಪ್ರತಿ 1000 ಜನ ಪುರುಷರಿಗೆ ಅದು 1020 ಮಹಿಳೆಯರ ಒಂದು ಪ್ರಮಾಣ, ಅಂದ್ರೆ ಮಹಿಳೆಯರ ಒಂದು ಸಂಖ್ಯೆಯನ್ನು ನಾವು ಈ ಒಂದು ರಿಪೋರ್ಟ್ ಅಲ್ಲಿ ಕಾಣ್ತಾ ಇದೀವಿ. ಅಂದ್ರೆ ಆಕ್ಚುಲಿ ಏನಾಗಿದೆ, ಇಲ್ಲಿ ಸೆಕ್ಸ್ ರೇಷಿಯೋ ಜಾಸ್ತಿ ಆಗಿದೆ, ಅಂದ್ರೆ ಹೆಣ್ಣು ಮಕ್ಕಳ ಸಂಖ್ಯೆ ಜಾಸ್ತಿ ಆಗಿದೆ ಕಂಪೇರ್ ಟು ದ ಮೇಲ್ ಅಂತ ಹೇಳ್ಬಹುದು. ನೋಡಿ 2015-16 ನೋಡ್ತಾ ಹೋದ್ರೆ ಎಷ್ಟಿತ್ತು, 1000 ಪುರುಷರಿಗೆ ಬರೀ 991 ಮಹಿಳೆಯರಿದ್ರು. ಬಟ್ ಆದ್ರೆ ಈ ಒಂದು ರಿಪೋರ್ಟ್ ಅಲ್ಲಿ ನೋಡ್ತಾ ಇದ್ರೆ ನಾವು 1000 ಪುರುಷರಿಗೆ 1020 ಮಹಿಳೆಯರ ಪ್ರಮಾಣವನ್ನು ನಾವು ಕಾಣುವಂತದ್ದಾಗಿದೆ. ಅದು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5ನೇ ಒಂದು ಸರ್ವೆ ಅಂತ ಹೇಳ್ಬೋದು. ಓಕೆನಾ, ಅದೇ ರೀತಿ ನೋಡ್ತಾ ಹೋಗೋಣ. ನೋಡಿ 2015-16 ಎಷ್ಟಿತ್ತು ಅಂದ್ರೆ 1000 ಪುರುಷರಿಗೆ 1909 ಇತ್ತು, 19 ಇತ್ತು. ಸೊ ಅದೇ ರೀತಿ 1000 ಪುರುಷರಿಗೆ 2929 ಇತ್ತು. ಅದು ರೀಸೆಂಟ್ ಆಗಿ ಅದರಲ್ಲಿ ಸಾಕಷ್ಟು ಪ್ರಮಾಣದ ಒಂದು ಏರಿಕೆಯನ್ನ ಕಾಣದಂತ ಹೇಳ್ಬೋದು ಇನ್ ದ ಸೆಕ್ಸ್ ರೇಷಿಯೋ ಅಥವಾ ಲಿಂಗ ಅನುಪಾತದಲ್ಲಿ. ನೋಡಿ ಇನ್ನು ನಮ್ಮ 2000 ನಂತರ ಜನಗಣತಿಯಲ್ಲಿ ಪ್ರಕಾರ ನೋಡ್ತಾ ಹೋದಾಗ ಎಷ್ಟು, 1000 ಪುರುಷರಿಗೆ ಭಾರತದಲ್ಲಿ 940 ಜನ ಮಹಿಳೆಯರಿದ್ರು. ಹೌದಾ, ಸೊ ಅದ್ರ ಇದರಲ್ಲಿ ಕೂಡ ಆಕ್ಚುಲಿ ಅಂದ್ರೆ ನಮಗೆ ಸುಮಾರು ಸಾಕಷ್ಟು ಚೇಂಜಸ್ ಅನ್ನ ಕಾಣುವಂತದ್ದಾಗಿದೆ. ಅದಕ್ಕೆ ಇದನ್ನ ನಾವು ಡೆಮೋಗ್ರಾಫಿಕ್ ಶಿಫ್ಟ್ ಇನ್ ಇಂಡಿಯಾ ಅಂತ ಕರೀತಾರೆ. ಓಕೆ, ಎಸ್, ಮೂವಿಂಗ್ ಟು ದ ನೆಕ್ಸ್ಟ್ ಪಾಯಿಂಟ್. ನೋಡಿ ಅಂದ್ರೆ ಏನು ನಮ್ಮ ದೇಶದಲ್ಲಿರುವಂತ 23 ರಾಜ್ಯಗಳು ಮತ್ತೆ ಕೇಂದ್ರಾಡಳಿತ ಪ್ರದೇಶ ಇದೆಯಲ್ಲ, ಅಲ್ಲಿ ಎಲ್ಲ ಕೂಡ ಏನಾಗಿದೆ ಅಂತಂದ್ರೆ ಆಕ್ಚುಲಿ ಮಹಿಳೆಯರ ಸಂಖ್ಯೆ ಏನಾಗಿದೆ, ಮೋರ್ ದೆನ್ 1000 ಆಗಿದ್ದಾರೆ ಅಂತ ನೋಡಿ. ಫಾರ್ ಎಕ್ಸಾಂಪಲ್ ಕೇರಳ ತಗೊಂಡ್ರೆ 1121 ಇದಾರೆ ಮಹಿಳೆಯರಿದ್ದಾರೆ, ಅದು 1000 ಪುರುಷರಿಗೆ. ಅದೇ ರೀತಿ ತಮಿಳುನಾಡು ತಗೊಂಡ್ರೆ 1088 ಇದ್ದಾರೆ, ಅದು 1000 ಪುರುಷರಿಗೆ. ಅದೇ ರೀತಿ ತೆಲಂಗಾಣ ತಗೊಂಡ್ರೆ 1049 ಇದ್ದಾರೆ, ಸೊ ಅದು 1000 ಪುರುಷರಿಗೆ ಅಂತ. ಸೊ ಹಾಗಾಗಿ ನಮ್ಮ ದೇಶದಲ್ಲಿ ಸುಮಾರು 23 ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಏನಾಗಿದೆ ಅಂದ್ರೆ ಮಹಿಳೆಯರ ಸಂಖ್ಯೆ ಪುರುಷರಿಗಿಂತ ಅಂದ್ರೆ 1000ಕ್ಕಿಂತ ಜಾಸ್ತಿ ಸಂಖ್ಯೆಯಲ್ಲೇ ನಾವು ಕಾಣುವಂತದ್ದಾಗಿದೆ ಪರ್ 1000 ಮೇಲ್ಸ್ ಗೋಸ್ಕರ. ಅದೇ ರೀತಿ ನಮ್ಮ ದೇಶದಲ್ಲಿರುವಂತ ಸುಮಾರು 6 ರಾಜ್ಯ ಮತ್ತು ಕೇಂದ್ರ ಏನಾಗಿದೆ ಅಂತಂದ್ರೆ ಈವನ್ 950ಕ್ಕಿಂತ ಹೆಚ್ಚು ಕಡಿಮೆ ಏನಾಗಿದೆ ಅಂತಂದ್ರೆ ಆಕ್ಚುಲಿ ಮಹಿಳೆಯರ ಸಂಖ್ಯೆ ಇದ್ದಾರೆ. ಅಂದ್ರೆ ಏನಾಗಿದ್ದಾರೆ, ಲೆಸ್ ದೆನ್ 950 ಫಿಮೇಲ್ಸ್ ಫಾರ್ ದಿ 1000 ಮೇಲ್ಸ್ ಆಗಿದ್ದಾರೆ. ಇಲ್ಲಿ ಸುಮಾರು 6 ರಾಜ್ಯ ಮತ್ತೆ ಕೇಂದ್ರಾಡಳಿತ ಪ್ರದೇಶದಲ್ಲಿ. ಫಾರ್ ಎಕ್ಸಾಂಪಲ್ ನೋಡ್ತೋಗೋಣ, ಪಂಜಾಬ್ ಅಲ್ಲಿ ನೋಡಿ, ಪಂಜಾಬ್ ಅಲ್ಲಿ ಎಷ್ಟಿದೆ ನೋಡಿ, 938 ಮಹಿಳೆಯರಿದ್ದಾರೆ, ಅದು 1000 ಪುರುಷರಿಗೆ. ಅದೇ ರೀತಿ ಗುಜರಾತ್ ತಗೊಂಡ್ರು ಕೂಡ 965 ಮಹಿಳೆಯರಿದ್ದಾರೆ, ಅದು 1000 ಪುರುಷರಿಗೆ ಅಂತ ಹೇಳ್ಬೋದು. ಸೊ ಹಾಗಾಗಿ ದಿಸ್ ಇಸ್ ಕಾಲ್ಡ್ ದ ಡೆಮೋಗ್ರಾಫಿಕ್ ಶಿಫ್ಟ್ ಇನ್ ಇಂಡಿಯಾ ಅಂತ ನಾವು ಕರಿಬಹುದು. ದಿಸ್ ಇಸ್ ಅ ವೆರಿ ಪಾಸಿಟಿವ್ ಒಂದು ರಿಸಲ್ಟ್ ಅಂತ ನಾವು ಕೂಡ ಹೇಳ್ಬೋದಾಗುತ್ತೆ. ಓಕೆ, ಎಸ್. ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋಣ, ಟೋಟಲ್ ಫರ್ಟಿಲಿಟಿ ರೇಟ್ ಅಂತ. ಇನ್ನು ಕನ್ನಡದಲ್ಲಿ ನಾವು ಒಟ್ಟು ಫಲವತ್ತತೆಯ ದರ ಅಂತ ಕರಿತಾರೆ. ಇಲ್ಲಿ ಕೂಡ ನಮಗೆ ಸಾಕಷ್ಟು ಇಂಪ್ರೂವ್ಮೆಂಟ್ ಅನ್ನ ಕಾಣ್ತಾ ಇರುವಂತಾಗಿದೆ. ಅದು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಎನ್ನುವಂತ ಒಂದು 5ನೇ ರಿಪೋರ್ಟ್ ಅಲ್ಲಿ. ನೋಡಿ ಏನಾಗಿದೆ ಅಂದ್ರೆ ಆಕ್ಚುಲಿ ಮೊದಲು ಎಷ್ಟಿತ್ತು, 2.22 ಇತ್ತು. ಎಷ್ಟಿತ್ತು, 2.2 ಇತ್ತು. ಯಾವುದು, ಟೋಟಲ್ ಫರ್ಟಿಲಿಟಿ ರೇಟ್ ಅಂತ. ಈಗ ರೀಸೆಂಟ್ ಎಷ್ಟಾಗಿದೆ, 2.0 ಆಗಿದೆ, 2 ಆಗಿದೆ ನೋಡಿ. ಅಂದ್ರೆ ಸಾಕಷ್ಟು ಪ್ರಮಾಣದ ಒಂದು ಏನಂದ್ರೆ ಇಂಪ್ರೂವ್ಮೆಂಟ್ ಅನ್ನ ಕಂಡಿದೆ ಅಂತ ಹೇಳ್ಬೋದು. ಅದು ಒಟ್ಟು ಫಲವತ್ತತೆಯ ದರ ಅಥವಾ ಟೋಟಲ್ ಫರ್ಟಿಲಿಟಿ ರೇಟ್ ಅಲ್ಲಿ. ಆದ್ರೆ ಓನ್ಲಿ 6 ಸ್ಟೇಟ್ಸ್ ಆಗಿರುವಂತಹ 6 ಸ್ಟೇಟ್ಗಳಾಗಿರುವಂತಹ
ಬಿಹಾರ್ ಆಗಿರ್ಬೋದು, ಮೇಘಾಲಯ, ಮಣಿಪುರ್, ಜಾರ್ಖಂಡ್, ಉತ್ತರ ಪ್ರದೇಶ ಇದೆಯಲ್ಲ, ಇಲ್ಲಿ ಏನಾಗಿದೆ ಅಂದ್ರೆ ಈ 6 ರಾಜ್ಯಗಳಲ್ಲಿ ಏನಾಗಿದೆ ಅಂತಂದ್ರೆ ಆಕ್ಚುಲಿ ಈ ಟೋಟಲ್ ಫರ್ಟಿಲಿಟಿ ರೇಟ್ ಇದೆಯಲ್ಲ ಅದೇನಾಗಿದೆ ಮೋರ್ ದೆನ್ 2 ಇದೆ ಅಂತ ಕೂಡ ಹೇಳ್ತಿದ್ದಾರೆ. ಹೌದಾ, ಜೊತೆಗೆ ಇಂಡಿಯಾ ಇಸ್ ಏಜಿಂಗ್ ಫಾಸ್ಟರ್ ದೆನ್ ದಿ ಆಂಟಿಸಿಪೇಟ್ ಕೂಡ ಆಗ್ತದೆ ಅಂತ ಕೂಡ ಈ ಒಂದು ರಿಪೋರ್ಟ್ ಅಲ್ಲಿ ನಾವು ಕಾಣುವಂತದ್ದು. ಇನ್ನು ಈ ಟೋಟಲ್ ಫರ್ಟಿಲಿಟಿ ರೇಟ್ ಇದೆಯಲ್ಲ ಇದೇನಂದ್ರೆ ಆಕ್ಚುಲಿ ಒಬ್ಬ ಮಹಿಳೆ ತನ್ನ ಒಂದು ಮೆನಿಸ್ಟಿಂಗ್ ಏಜ್ ಅಲ್ಲಿ, ಹೌದಾ, ತನ್ನ ಒಂದು ರೀಪ್ರೊಡಕ್ಟಿವ್ ಏಜ್ ಅಲ್ಲಿ ಅಂದ್ರೆ ಎಷ್ಟಿದೆ ಅದು ಏಜ್ ಅನ್ನ ಏನ್ ಕರಿತೀವಿ 15 to 49 ಇದೆಯಲ್ಲ, ಇದನ್ನ ನಾವು ಹೆಣ್ಣು ಮಗಳ ಒಂದು ರೀಪ್ರೊಡಕ್ಟಿವ್ ಏಜ್ ಅಂತ ಕರಿತೀವಿ ಅಥವಾ ಸಂತಾನೋತ್ಪತ್ತಿಯ ಕಾಲ ಅಂತ ಕರೀತಾರೆ. ಆ ಸಂದರ್ಭದಲ್ಲಿ ಒಬ್ಬ ಹೆಣ್ಮಗಳು ಎಷ್ಟು ಜನ ಮಕ್ಕಳಿಗೆ ಅಂದ್ರೆ ಬರ್ತ್ ಮಾಡ್ತಾ ಅಂದ್ರೆ ಜನ್ಮ ಕೊಡ್ತಾಳೆ ಅಂತ ಇದೆಯಲ್ಲ ಅದನ್ನ ನಾವು ಟೋಟಲ್ ಫರ್ಟಿಲಿಟಿ ರೇಟ್ ಅಥವಾ ಒಟ್ಟು ಫಲವತ್ತತೆಯ ದರ ಅಂತ ಕರೀತಾರೆ. ಸೌದಾ, ಹಾಗಾಗಿ ಈ ರಿಪೋರ್ಟ್ ಪ್ರಕಾರ ಏನಾಗಿದೆ ಆಕ್ಚುಲಿ 2.2 ಇರುವಂತ ಒಂದು TFR ಅನ್ನ ಎಷ್ಟಾಗಿದೆ 2ಗೆ ತಂದಿದ್ದಾರೆ. ಸೊ ಹಾಗಾಗಿ ಇದರಲ್ಲಿ ಕೂಡ ಒಂದು ಸಾಕಷ್ಟು ವೆರಿ ಇಂಪ್ರೂವ್ಮೆಂಟ್ ಅನ್ನು ನಾವು ಕಾಣುವಂತದ್ದು ನೋಡುವಂತದ್ದು, ರೈಟ್? ಎಸ್. ಸೊ ಅದೇ ರೀತಿ ನೆಕ್ಸ್ಟ್ ಪಾಯಿಂಟ್ ನೋಡ್ತಾ ಹೋದ್ರೆ ಆಕ್ಚುಲಿ ಅಂದ್ರೆ ಅನ್ಎಥಿಕಲ್ ಡೆಲಿವರಿ ಪ್ರಾಕ್ಟೀಸಸ್ ಅಫೆಕ್ಟಿಂಗ್ ದ ವುಮೆನ್ ಹೆಲ್ತ್ ಅಂತ ಕರೀತಾರೆ. ನೋಡಿ, ಏನು ಈ ನಮ್ಮ ದೇಶದಲ್ಲಿ ಡೆಲಿವರಿ ಪ್ರಾಕ್ಟೀಸ್ ಗಳು ಮಾಡ್ತಾರಲ್ಲ ಅದರಲ್ಲಿ ತುಂಬಾ ಏನಂದ್ರೆ ಒಂಥರ ಅನೈತಿಕತೆ ಜಾಸ್ತಿ ಆಗಿದೆ. ಇದರಿಂದ ಆಕ್ಚುಲಿ ಹೆಣ್ಣು ಮಕ್ಕಳ ಆರೋಗ್ಯಕ್ಕೆ ಸಾಕಷ್ಟು ಪ್ರಮಾಣದ ಒಂದು ಎಫೆಕ್ಟ್ ಅನ್ನ ಒಂದು ಎಫೆಕ್ಟ್ ಅನ್ನ ಕೂಡ ನಾವು ಕಾಣುವಂತದ್ದು ಆಗಿದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಅಂದ್ರೆ ಆಕ್ಚುಲಿ ಈ ಸರ್ವೆ ಏನ್ ಹೇಳುತ್ತೆ ಅಂದ್ರೆ ಆಕ್ಚುಲಿ ನೀವೇನ್ ಮಾಡ್ಬೇಕು, ಹೆಣ್ಣು ಮಕ್ಕಳ ಸಬಲೀಕರಣ ಮಾಡಿ, ವುಮೆನ್ ಎಂಪವರ್ಮೆಂಟ್ ಮಾಡಿ, ಆಮೇಲೆ ಅವರಿಗೆ ಒಂದು ಏನ್ ಮಾಡಿ ಅಟಾನಮಿ ಕೊಡಿ, ಸ್ವಾಯತ್ತತೆ ಕೊಡಿ. ನೋಡಿ ಏನಂದ್ರೆ ಎಷ್ಟೋ ಜನರು ನಮ್ಮ ದೇಶದಲ್ಲಿ ಏನಾಗ್ತಂದ್ರೆ ಹೆಣ್ಮಕ್ಳು ತಾವು ಯಾವ ರೀತಿ ಒಂದು ಮಗು ಅಂದ್ರೆ ಯಾವ ಪ್ರೆಗ್ನೆಂಟ್ ಆಗ್ಬೇಕನ್ನೋದ್ರ ಬಗ್ಗೆ ಡಿಸೈಡ್ ಮಾಡೋದು ಅವರ ಒಂದು ಹಸ್ಬೆಂಡ್ ಆಗಿರ್ತಾರೆ. ಸೊ ಹಾಗಾಗಿ ಆಕ್ಚುಲಿ ಅವರ ದೇಹಕ್ಕೆ ಸಂಬಂಧಪಟ್ಟಂತ ವಿಷಯ ಆಗಿದ್ರಿಂದ ಅವರಿಗೆ ಒಂದು ನಾವು ಸ್ವತಂತ್ರ ಕೊಡ್ಬೇಕಂತ ಕೂಡ ಈ ಸರ್ವೆ ಒಂದು ಫೋಕಸ್ ಮಾಡ್ತಾ ಇದೆ. ಅದೇ ರೀತಿ ಮೊಬಿಲಿಟಿ ಇಂಡಿಕೇಟರ್ಸ್ ಆಗಿರ್ಬೋದು, ಆಮೇಲೆ ವುಮೆನ್ ರೀಪ್ರೊಡಕ್ಟಿವ್ ಹೆಲ್ತ್ ಬಗ್ಗೆ ಕೂಡ ನಾವು ಸಾಕಷ್ಟು ಒಂದು ಫೋಕಸ್ ಮಾಡುವಂತ ಅವಶ್ಯಕತೆ ಇದೆ ಅಂತ ಆಕ್ಚುಲಿ ಈ ರಿಪೋರ್ಟ್ ಹೇಳ್ತಾ ಇದೆ. ನೋಡಿ ಏನಂದ್ರೆ ಈ ಒಂದು ರಿಪೋರ್ಟ್ ಪ್ರಕಾರ ಏನಾಗುತ್ತದೆ ಅಂದ್ರೆ ನಮ್ಮ ದೇಶದಲ್ಲಿ ಸಾಕಷ್ಟು ಪ್ರಮಾಣದ ಒಂದು ಸಿ ಸೆಕ್ಷನ್ ಅಂತ ಕರಿತೀವಿ ಅಥವಾ ಸಿಸರಿನ್ ಬರ್ತ್ಸ್ ಗಳು ಜಾಸ್ತಿ ಆಗ್ತದೆ. ಓಕೆನಾ, ಅಂದ್ರೆ ನೋಡಿ ನಮ್ಮ ದೇಶದ ಯಾಕಂದ್ರೆ ಎಷ್ಟೋ ಜನ ಏನ್ ಮಾಡ್ತಾರೆ ಅಂದ್ರೆ ಒಂದು ಏನ್ ಡೆಲಿವರಿ ಆಗ್ಬೇಕಾದ್ರೆ ಮೋಸ್ಟ್ ಆಫ್ ಪೀಪಲ್ಸ್ ಗೋತ್ರದ ಪ್ರೈವೇಟ್ ಹಾಸ್ಪಿಟಲ್ ಹೋಗ್ತಾರೆ. ಹಾಗಾಗಿ ಏನಂದ್ರೆ ಅವರು ಏನಂದ್ರೆ ಮಾನಿಟರಿ ಗೇನ್ಸ್ಗೋಸ್ಕರ ಅಥವಾ ಒಂದು ಪ್ರಾಫಿಟ್ ಗೋಸ್ಕರ ಏನ್ ಮಾಡ್ತಾರೆ ಅಂದ್ರೆ ನಾರ್ಮಲ್ ಡೆಲಿವರಿನ ಕೂಡ ಏನ್ ಮಾಡ್ತಾರೆ ಅಂದ್ರೆ ಅವರು ಸಾಕಷ್ಟು ಪ್ರಮಾಣದಲ್ಲಿ ಒಂದು ಸಿ ಸೆಸರಿನ್ ಆಪರೇಷನ್ ಮಾಡಿ ಮುಖಾಂತರ ಆಕ್ಚುಲಿ ಆ ಮಗುವಿನ ಒಂದು ಜನವನ್ನ ಆಗ್ತದೆ. ಅಂದ್ರೆ ನಮ್ಮ ದೇಶದಲ್ಲಿ ಆಕ್ಚುಲಿ ಪ್ರೈವೇಟ್ ಹೆಲ್ತ್ ಅಲ್ಲಿ ನೋಡ್ತಾ ಇದ್ರೆ ಎಷ್ಟಿದೆ, ಸುಮಾರು 47.5% ಏನು ಪ್ರತಿಶತ ಏನಾಗ್ತದೆ ಬರ್ತ್ಗಳೆಲ್ಲ ಕೂಡ ಏನಾಗ್ತದೆ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಅವೆಲ್ಲ ಒಂದು ಸಿಸರಿನ್ ಆಪರೇಷನ್ ಮುಖಾಂತರ ಒಂದು ಬರ್ತ್ ಆಗ್ತದೆ, ಡೆಲಿವರಿ ಆಗ್ತದೆ. ಇನ್ನು ಪ್ರೈವೇಟ್ ಗವರ್ಮೆಂಟ್ ಅಲ್ಲಿ ನೋಡ್ತಾ ಎಷ್ಟು ಬರೀ ಅದು 14.3 ಇದೆ. ಅಂದ್ರೆ ಏನಂದ್ರೆ ಪ್ರೈವೇಟ್ ಹಾಸ್ಪಿಟಲ್ ಇದೆಯಲ್ಲ ಅವುಗಳು ಪ್ರಾಫಿಟ್ ಗೇನ್ಗೋಸ್ಕರ ಅಥವಾ ಮಾನಿಟರಿ ಗೇನ್ಗೋಸ್ಕರ ಏನ್ ಮಾಡ್ತಿದೆ ಅಂದ್ರೆ ಇಲ್ಲೀಗಲ್ ಆಗಿ ನಾರ್ಮಲ್ ಡೆಲಿವರಿ ಕೂಡ ಏನಂದ್ರೆ ಅವುಗಳನ್ನ ಸಿ ಸೆಕ್ಷನ್ ಡೆಲಿವರಿ ಆಗಿ ಕನ್ವರ್ಟ್ ಮಾಡ್ಕೊಳ್ತಿದ್ದಾರೆ. ಇದರಿಂದ ಆಕ್ಚುಲಿ ಹೆಣ್ಣು ಮಕ್ಕಳ ಆರೋಗ್ಯಕ್ಕೆ ಸಾಕಷ್ಟು ಪ್ರಮಾಣದ ಒಂದು ತೊಂದರೆಯನ್ನು ನಾವು ಕಾಣುವಂತದ್ದು ಅಂತ ಹೇಳ್ಬೋದು. ಹಾಗಾಗಿ ಏನಂದ್ರೆ ದೇರ್ ಇಸ್ ಅ ಇನ್ಕ್ರೀಸಿಂಗ್ ದ ಅನ್ಎಥಿಕಲ್ ಪ್ರಾಕ್ಟೀಸಸ್ ಇನ್ ದಿ ಪ್ರೈವೇಟ್ ಹೆಲ್ತ್ ಅಂತ ಹೇಳ್ಬೋದು. ಸೊ ಇದ್ರ ಬಗ್ಗೆ ಕೂಡ ಸರ್ಕಾರಗಳು ಮತ್ತೆ ಜನರು ಸಾಕಷ್ಟು ಒಂದು ಕೇರ್ ತಗೊಳ್ಳುವಂತ ಅವಶ್ಯಕತೆ ಅಂತ ಕೂಡ ಈ ಒಂದು ರಿಪೋರ್ಟ್ ಹೇಳುವಂತದ್ದಾಗಿದೆ ಅಂತ ಹೇಳ್ಬೋದು. ಓಕೆ, ಯಾ. ನೆಕ್ಸ್ಟ್ ಪಾಯಿಂಟ್ ನೋಡ್ತಾ ಹೋಗೋಣ. ಸೊ ಈ ವರ್ಷದ ಒಂದು ರಿಪೋರ್ಟ್ ನೋಡ್ತಾ ಹೋದಾಗ ಏನಾಗಿದೆ ಅಂದ್ರೆ ನೋಡಿ, ದ 4 ಪರ್ಫಾರ್ಮೆನ್ಸ್ ಇನ್ ದ ಡೀಲಿಂಗ್ ವಿತ್ ದ ಅನಿಮಿಯಾ ಅಂತ ಕರೀತಾರೆ. ಹೌದಾ, ಏನ್ ನೋಡಿ ನಮ್ಮ ದೇಶದಲ್ಲಿ ಇತ್ತೀಚೆಗೆ ಏನಾಗ್ತದೆ ಆಕ್ಚುಲಿ ಈ ರಕ್ತಹೀನತೆ ಪ್ರಮಾಣ ಒಂದು ತುಂಬಾ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಈ ರಿಪೋರ್ಟ್ ಕೂಡ ಏನಂದ್ರೆ ಅಗೇನ್ ಸರ್ಕಾರಗಳೇನಾಗ್ತದೆ ಅನಿಮಿಯಾವನ್ನ ಡೀಲ್ ಮಾಡೋದ್ರಲ್ಲಿ ಸಾಕಷ್ಟು ಪ್ರಮಾಣದ ಒಂದು ಕೊರತೆಯನ್ನ ಅನುಭವಿಸ್ತಂತ ಹೇಳ್ತಾರೆ. ಹೌದಾ, ನೋಡಿ ಅಂಡರ್ 5 ಚಿಲ್ಡ್ರನ್ ಅಂತ ಅಂದ್ರೆ 5 ವರ್ಷದ ಒಳಗಿನ ಮಕ್ಕಳಲ್ಲಿ ಕೂಡ ಆಕ್ಚುಲಿ ಅನಿಮಿಯಾ ಪ್ರಮಾಣ ಜಾಸ್ತಿ ಆಗ್ತಿದೆ. ಮೊದಲು ರಿಪೋರ್ಟ್ ನೋಡಿದಾಗ ಎಷ್ಟಿತ್ತು 58.6 ಇತ್ತು, ಈಗ ಎಷ್ಟಾಗಿದೆ 67% ಏನಂದ್ರೆ ಆಕ್ಚುಲಿ ಅಂಡರ್ 5 ಇರುವಂತಹ ಮಕ್ಕಳಲ್ಲಿ ಕೂಡ ಅನಿಮಿಯಾ ಒಂದು ಪ್ರಮಾಣ ಕಾಣ್ತಾ ಇದೆ. ಅದೇ ರೀತಿ ಮಹಿಳೆಯರು ನೋಡ್ತಾ ಹೋದ್ರೆ ಆಕ್ಚುಲಿ ಮೊದಲು ಎಷ್ಟಿತ್ತು 53.1 ಇತ್ತು, ಈಗ ಎಷ್ಟಾಗಿದೆ 57% ಆಗಿದೆ. ಅಲ್ಲಿ ಕೂಡ ಸಾಕಷ್ಟು ಪ್ರಮಾಣದ ಒಂದು ಇನ್ಕ್ರೀಸ್ ಆಗಿ ಒಂದು ಅನಿಮಿಯಾ ಕೊರತೆಯನ್ನು ನಮ್ಮ ದೇಶದಲ್ಲಿ ಕಾಡ್ತಿದೆ ಅಂತ ಹೇಳ್ಬೋದು. ಹೌದಾ, ಅದೇ ರೀತಿ ಪುರುಷರಲ್ಲಿ 22.7 ಇತ್ತು, ಈಗ ಎಷ್ಟಾಗಿದೆ 25% ಆಗಿದೆ. ಓಕೆ, ಸೊ ಹಾಗಾಗಿ ಎಲ್ಲಾ ರಾಜ್ಯಗಳು ಕೂಡ ಏನಂದ್ರೆ ಆಕ್ಚುಲಿ ಈ ಅನಿಮಿಯಾದಲ್ಲಿ ಒಂದು ಅವುಗಳನ್ನ ಸಾಲ್ವ್ ಮಾಡುವಂತದ್ರಲ್ಲಿ ಸಾಕಷ್ಟು ಪ್ರಮಾಣದ ಒಂದು ಕೊರತೆಯನ್ನ ಅನುಭವಿಸ್ತಾ ಇದೆ. ಅಂದ್ರೆ ಅಷ್ಟು ಸಕ್ಸಸ್ಫುಲ್ ಆಗಿ ಅದನ್ನ ಡೀಲ್ ಮಾಡಕ್ ಆಗಿಲ್ಲ ಅಂತ ಹೇಳ್ಬೋದು. ಆದ್ರೆ ಕೇರಳ ಒಂದ್ ಬಿಟ್ರೆ ಕೇರಳದಲ್ಲಿ ತುಂಬಾ ಕಡಿಮೆ ಇದೆ, ಯಾಕಂದ್ರೆ ಅದಿಷ್ಟಿದೆ 39.4 ಬಿಟ್ರೆ ಎಲ್ಲಾ ಸ್ಟೇಟ್ಗಳು ಕೂಡ ಆಕ್ಚುಲಿ ಈ ಒಂದು ಅನಿಮಿಯಾನ ಡೀಲ್ ಮಾಡೋದ್ರಲ್ಲಿ ಸಾಕಷ್ಟು ಪ್ರಮಾಣದ ಒಂದು ಫೇಲ್ಯೂರ್ ಅನ್ನ ಕಾಣುವಂತದ್ದಾಗಿದೆ. ಓಕೆನಾ, ಇನ್ನು ಅನಿಮಿಯಾ ಅಂತಂದ್ರೆ ಕನ್ನಡದಲ್ಲಿ ನಾವು ರಕ್ತಹೀನತೆ ಅಂತ ಕರಿತೀವಿ. ಹೌದಾ, ಹಾಗಂದ್ರೆ ಏನಪ್ಪಾ ಅಂದ್ರೆ ನೋಡಿ ಆಕ್ಚುಲಿ ಇಟ್ಸ್ ಅ ಮೆಡಿಕಲ್ ಕಂಡೀಷನ್ ಇನ್ ವಿಚ್ ದೇರ್ ಆರ್ ನಾಟ್ ಎನಫ್ ರೆಡ್ ಸೆಲ್ಸ್ ಇನ್ ದ ಬ್ಲಡ್ ಅಂತ ಕರೀತಾರೆ. ಅಂದ್ರೆ ಏನು ಇದೊಂದು
ಒಂದು ಮೆಡಿಕಲ್ ಕಂಡೀಷನ್ ಆಗಿದೆ. ಅಂದ್ರೆ ಎಸ್ಪೆಷಲಿ ಕೆಂಪು ರಕ್ತಗಳ ಪ್ರಮಾಣ ಕಡಿಮೆ ಇರುತ್ತೆ ನಮ್ಮ ಒಂದು ಬ್ಲಡ್ ಅಲ್ಲಿ, ಅದನ್ನ ನಾವು ಎನಿಮಿಯಾ ಅಥವಾ ರಕ್ತಹೀನತೆ ಅಂತ ಕರೀತಾರೆ. ಸೊ ಹಾಗಾದ್ರೆ ಯಾಕೆ ಎನಿಮಿಯಾ ಜಾಸ್ತಿ ಆಗ್ತಂತ ರೀಸನ್ ಕೊಡೋದಾದ್ರೆ ಆಕ್ಚುಲಿ ಏನಂದ್ರೆ ನಾವು ಸೇವಿಸುವಂತ ಆಹಾರದ ಇದೆಯಲ್ಲ, ಅಂದ್ರೆ ದೇರ್ ಇಸ್ ಅ ಲೋ ಲೆವೆಲ್ ಆಫ್ ದಿ ಐರನ್ ಕಂಟೆಂಟ್, ಕಬ್ಬಿಣದ ಅಂಶ ತುಂಬಾ ಕಡಿಮೆ ಇದೆ. ಎರಡನೇದು ಲ್ಯಾಕ್ ಆಫ್ ನ್ಯೂಟ್ರಿಷನ್, ಅಂದ್ರೆ ನಾವು ತೆಗೆದುಕೊಳ್ಳುವಂತ ಆಹಾರದಲ್ಲಿ ಪೋಷಕಾಂಶಗಳ ಪ್ರಮಾಣ ತುಂಬಾ ಕಡಿಮೆ ಇರುತ್ತೆ. ಅದೇ ರೀತಿ ಇನ್ಅಡೆಕ್ವೇಟ್ ಇಂಟೇಕ್ ಆಫ್ ದ ವೆಜಿಟೇಬಲ್ಸ್ ಅಂಡ್ ಫ್ರೂಟ್ಸ್ ಅಂತ ಕರೀತಾರೆ. ಅಂದ್ರೆ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ತರಕಾರಿಗಳನ್ನ ಮತ್ತೆ ಹಣ್ಣುಗಳ ಪ್ರಮಾಣ ಒಂದು ತೆಗೆದುಕೊಳ್ಳೋದು ತುಂಬಾ ಕಡಿಮೆ ಮಾಡಿದೀವಿ. ನಾವೆಲ್ಲ ಕೂಡ ಜಂಕ್ ಫುಡ್ ಶಿಫ್ಟ್ ಆಗಿದೀವಿ, ಹೌದಾ? ಸೊ ಜಂಕ್ ಫುಡ್ ಶಿಫ್ಟ್ ಆಗೋದ್ರಿಂದ ಮೇ ಬಿ ಇದರಿಂದ ಕೂಡ ನಮಗೆ ಒಂದು ಅನಿಮಿಯ ಪ್ರಮಾಣ ಜಾಸ್ತಿ ಆಗುವಂತ ಸಾಧ್ಯತೆ ಅಂತ ಇರಬಹುದು. ಜೊತೆಗೆ ನಮ್ಮಲ್ಲಿ ಏನಂದ್ರೆ ಆರೋಗ್ಯದಲ್ಲಿ ನಮ್ಮ ಒಂದು ಹೆಲ್ತ್ ಅಲ್ಲಿ ಏನಾಗಿದೆ ಅಂದ್ರೆ ವಿಟಮಿನ್ B12 ಇದೆಯಲ್ಲ, ಇದರ ಕೊರತೆ ಕೂಡ ಸಾಕಷ್ಟು ಕಾಣುತ್ತದಾಗಿದೆ. ಸೊ ಹಾಗಾಗಿ ದೀಸ್ ಆರ್ ರೀಸನ್ಸ್ ಟು ಇನ್ಕ್ರೀಸಿಂಗ್ ದ ಅನಿಮಿಯಾ ಇನ್ ದ ಪಾಪ್ಯುಲೇಷನ್ ಅಂತ ಹೇಳ್ಬೋದು. ಓಕೆ, ಲೋ ಲೆವೆಲ್ ಆಫ್ ದಿ ಐರನ್ ಇದೆ, ಲ್ಯಾಕ್ ಆಫ್ ನ್ಯೂಟ್ರಿಷನ್ ಇದೆ, ಆಮೇಲೆ ಇನ್ಅಡೆಕ್ವೇಟ್ ಇಂಟೇಕ್ ಆಫ್ ದ ವೆಜಿಟೇಬಲ್ಸ್ ಅಂಡ್ ಫ್ರೂಟ್ಸ್ ಇದೆ, ಜೊತೆಗೆ ಡೆಫಿಷಿಯನ್ಸಿ ಆಫ್ ದ ಏನಾಗಿದೆ ವಿಟಮಿನ್ B12 ಕೂಡ ಕೊರತೆಯಿಂದ ನಮ್ಗೆ ಆಕ್ಚುಲಿ ಅನಿಮಿಯಾ ಪ್ರಮಾಣ ನಮ್ಮ ದೇಶದಲ್ಲಿ ಜಾಸ್ತಿ ಆಗ್ತದೆ ಅಂತ ಹೇಳ್ಬೋದು. ಓಕೆ, ಎಸ್. ಸೊ ಹಾಗೆ ಮಾಲ್ ನ್ಯೂಟ್ರಿಷನ್ ಬಗ್ಗೆ ನೋಡ್ಬೇಕಾದ್ರೆ, ಹೌದಾ, ಈ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಫೈಲ್ ಏನಂದ್ರೆ ಇಲ್ಲಿ ಮಾಲ್ ನ್ಯೂಟ್ರಿಷನ್ ಬಗ್ಗೆ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಇದರಲ್ಲಿ ಕೂಡ ನಮ್ಮ ದೇಶದಲ್ಲಿ ಒಂದು ಸಾಕಷ್ಟು ಪ್ರಮಾಣದ ಒಂದು ಇಂಪ್ರೂವ್ಮೆಂಟ್ ಆಗಿದೆ, ಹೌದಾ. ಮಾಲ್ ನ್ಯೂಟ್ರಿಷನ್ ಅಂದ್ರೆ ಕನ್ನಡದಲ್ಲಿ ಅಂತ ಕರಿತೀವಿ ಕುಪೋಷಿತ ಅಂತ ಕರಿತೀವಿ. ಅಂದ್ರೆ ನಾವು ತೆಗೆದುಕೊಳ್ಳುವಂತ ಆಹಾರದಲ್ಲಿ ಏನಾಗಿದೆ ಪೋಷಕಾಂಶಗಳ ಪ್ರಮಾಣ ಕಡಿಮೆ ಇರುತ್ತಲ್ಲ ಅಥವಾ ಲೋ ಕ್ಯಾಲರಿಫಿಕ್ ವ್ಯಾಲ್ಯೂ ಇರುತ್ತಲ್ಲ, ಅದನ್ನ ನಾವು ಮಾಲ್ ನ್ಯೂಟ್ರಿಷನ್ ಅಂತ ಕರಿತೀವಿ ಅಥವಾ ಅಂಡರ್ ನ್ಯೂಟ್ರಿಷನ್ ಕೂಡ ಕರೀತಾರೆ, ಹೌದಾ. ಇದರಲ್ಲಿ ಆಕ್ಚುಲಿ 3 ಒಂದು ಇಂಡಿಕೇಟರ್ ಗಳನ್ನ ಕಾಣ್ತೀವಿ ನಾವು, ಹೌದಾ. ಮಾಲ್ ನ್ಯೂಟ್ರಿಷನ್ ಬೇಕಾದ್ರೆ ಇಲ್ಲಿ ಪ್ರಮುಖವಾಗಿ 3 ಅಂಶಗಳನ್ನ ಪರಿಗಣಿಸ್ತಾರೆ. ಒಂದು ಸ್ಟಂಟಿಂಗ್ ಅಂತ ಕರಿತೀವಿ, ಹೌದಾ. ಸ್ಟಂಟಿಂಗ್ ಅಂದ್ರೆ ಏನಿದೆ ನೋಡಿ, ಲೋ ವೆಯ್ಟ್ ಫಾರ್ ದ ಏಜ್ ಅಂತ ಕರೀತಾರೆ. ಅಂದ್ರೆ ಆತ ವಯಸ್ಸಿಗೆ ತಕ್ಕಂತೆ ಏನಾಗಿದೆ, ಲೋ ಹೈಟ್ ಫಾರ್ ದಿ ಏಜ್ ಅಂತ, ಹೌದಾ. ಏನಾಗಿದೆ ಆತ ವಯಸ್ಸಿಗೆ ತಕ್ಕಂತೆ ಎತ್ತರ ಆಗ್ತಿಲ್ಲ, ಅಂದ್ರೆ ಏನಾಗಿದೆ ಪರ್ಸನ್ ಕುಬ್ಜ ಆಗಿದೆ ಅಂತ ಅರ್ಥ. ದಟ್ ಇಸ್ ಕಾಲ್ಡ್ ದ ಸ್ಟಂಟಿಂಗ್ ಅಂತ ಕರೀತಾರೆ. ಯಾಕಾಗಿದೆ ಅಂದ್ರೆ ಬಿಕಾಸ್ ಆಫ್ ದ ಕ್ಯಾಲರಿಫಿಕ್ ವ್ಯಾಲ್ಯೂ ತಗೊಳ್ಳೋಕಂತಲ್ಲಿ ತುಂಬಾ ಲೋ ಆಗಿರುವಂತದ್ದು ಕೂಡ ಒಂದು ರೀಸನ್ ಅಂತ ಹೇಳ್ಬೋದು. ಅದೇ ರೀತಿ ಎರಡನೇ ಅಂಶ ನೋಡ್ತಾ ಹೋದ್ರೆ ವ್ಯಾಸ್ಟಿಂಗ್ ಅಂತ ಕರೀತಾರೆ. ವ್ಯಾಸ್ಟಿಂಗ್ ಅಂದ್ರೆ ಲೋ ವೆಯ್ಟ್ ಫಾರ್ ದಿ ಹೈಟ್ ಅಂತ ಕರೀತಾರೆ. ಅಂದ್ರೆ ಆತ ಹೈಟ್ ಆಗಿದ್ದಾನೆ, ಆದ್ರೆ ಆತನ ಬಾಡಿಯಲ್ಲಿ ಯಾವುದೇ ರೀತಿಯ ಮಾಂಸಖಂಡಗಳು ತುಂಬಾ ಕಡಿಮೆ ಇದೆ ಅಂತ ಅರ್ಥ. ಅಂದ್ರೆ ಆತನ ಒಂದು ಎತ್ತರಕ್ಕೆ ತಕ್ಕಂತೆ ಆತ ತೂಕವನ್ನ ಹೊಂದಿಲ್ಲ. ದಟ್ ಈಸ್ ಕಾಲ್ಡ್ ದ ವೇಸ್ಟಿಂಗ್ ಅಂತ ಕರೀತಾರೆ. ಇದರ ಪ್ರಮಾಣ ಕೂಡ ಆಕ್ಚುಲಿ ನಾವು ಕಡಿಮೆ ಕಾಣುವಂತಾಗಿದೆ. ಅದೇ ರೀತಿ ಮೂರನೇದು ಬರುತ್ತೆ ಅಂಡರ್ ವೇಟ್ ಅಂತ ಕರಿತೀವಿ. ಅಂಡರ್ ವೇಟ್ ಅಂತಂದ್ರೆ ಲೋ ವೇಟ್ ಫಾರ್ ದ ಏಜ್ ಅಂತ ಕರೀತಾರೆ. ಅಂದ್ರೆ ಆತ ತನ್ನ ವಯಸ್ಸಿಗೆ ಅನುಗುಣವಾಗಿ ಆತ ಏನಂದ್ರೆ ತೂಕವನ್ನ ಹೊಂದಿಲ್ಲ. ಓಕೆ, ಗೊತ್ತಿರ್ಲಿ. ವೇಸ್ಟಿಂಗ್ ಅಂತಂದ್ರೆ ಆತ ಏನಂತಂದ್ರೆ ಆಕ್ಚುಲಿ ಎತ್ತರಗೆ ಅನುಗುಣವಾಗಿ ಆತ ಏನಂದ್ರೆ ಒಂಥರ ಲಂಬೋದರ ಅಂತ ಕರಿಬಹುದು, ಈ ತರ. ಓಕೆ, ದಟ್ ಇಸ್ ಕಾಲ್ಡ್ ದ ವೇಸ್ಟಿಂಗ್ ಅಂತ ಕರೀತಾರೆ. ಅದೇ ರೀತಿ ಲೋ ವೇಟ್ ಫಾರ್ ದ ಏಜ್ ಅಂತ ಅಂದ್ರೆ ವಯಸ್ಸಿಗೆ ತಕ್ಕಂತೆ ಏನಾಗಿಲ್ಲ ಆತ ಒಂದು ತನ್ನ ದೇಹವನ್ನ ಒಂದು ತೂಕವನ್ನ ಹೊಂದಿಲ್ಲ ಅಂತ ಕರಿತೀವಿ, ಹೌದಾ. ಸೊ ಹಾಗಾಗಿ ಏನು ಓವರ್ ಆಲ್ ಮಾಲ್ ನ್ಯೂಟ್ರಿಷನ್ ಇಂಡಿಕೇಟರ್ಸ್ ಇದೆಯಲ್ಲ, ಇದರಲ್ಲಿ ಸಾಕಷ್ಟು ಪ್ರಮಾಣದ ನಮ್ಮ ದೇಶದಲ್ಲಿ ಏನಂತಂದ್ರೆ ಒಂದು ಇಂಪ್ರೂವ್ಮೆಂಟ್ ಅನ್ನ ಕಂಡಿರುವಂತದ್ದು ಕಾಣುವಂತದ್ದಾಗಿದೆ ಈ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5 ಅನ್ನುವಂತ ಒಂದು ರಿಪೋರ್ಟ್ ಅಲ್ಲಿ ಅಂತ ಹೇಳ್ಬೋದು. ಓಕೆ, ಎಸ್. ಇನ್ನು ಅದೇ ರೀತಿ ನೆಕ್ಸ್ಟ್ ಪಾಯಿಂಟ್ ನೋಡ್ತಾ ಹೋಗೋಣ. ಆಕ್ಚುಲಿ ಲಿಮಿಟೆಡ್ ಮೇಲ್ ಎಂಗೇಜ್ಮೆಂಟ್ ಇನ್ ದ ಫ್ಯಾಮಿಲಿ ಪ್ಲಾನಿಂಗ್ ಅಂತ ಕರಿತೀವಿ, ಹೌದಾ. ಆಕ್ಚುಲಿ ಅಂದ್ರೆ ಗೊತ್ತಿರಲಿ, ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಫ್ಯಾಮಿಲಿ ಪ್ಲಾನಿಂಗ್ ಅನ್ನ ಪ್ರೋಗ್ರಾಮ್ ಅಂತಂದಿರುವಂತ ಏಕೈಕ ದೇಶ ಅಂತಂದ್ರೆ ಅದು ನಮ್ಮ ಭಾರತ ಆಗಿದೆ. ಯಾಕಂದ್ರೆ ಜನಸಂಖ್ಯೆ ಪ್ರಮಾಣ ತುಂಬಾ ಜಾಸ್ತಿ ಆಗ್ತಲ್ಲ, ಅದಕ್ಕೆ ಏನ್ ಮಾಡಿದ್ರೆ ಆಕ್ಚುಲಿ ಈ ಕುಟುಂಬ ಕಲ್ಯಾಣ ಯೋಜನೆ ನಮ್ಮ ದೇಶದಲ್ಲಿ ಸೊ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತಾರೆ. ಆದ್ರೆ ನೋಡಿ, ಈ ಫ್ಯಾಮಿಲಿ ಪ್ಲಾನಿಂಗ್ ಅಲ್ಲಿ ಆಕ್ಚುಲಿ 2 ತರದ ಒಂದು ಆಪರೇಷನ್ ಗಳನ್ನ ಅಥವಾ ಸ್ಟೆರಿಲೈಸೇಷನ್ ಪ್ರೊಸೆಸ್ ಅನ್ನ ಯೂಸ್ ಮಾಡ್ತೀವಿ ನಾವು, ಹೌದಾ. ಒಂದು ವ್ಯಾಸೆಕ್ಟಮಿ ಅಂತ ಕರಿತೀವಿ, ಇನ್ನೊಂದು ಟ್ಯೂಬೆಕ್ಟಮಿ ಅಂತ ಕರೀತಾರೆ. ವ್ಯಾಸೆಕ್ಟಮಿ ಅಂತಂದ್ರೆ ಆಕ್ಚುಲಿ ಪುರುಷರಲ್ಲಿ ಸಂತಾನ ಹರಣ ಚಿಕಿತ್ಸೆ ಮಾಡ್ತಾರಲ್ಲ, ಅದನ್ನ ನಾವು ವ್ಯಾಸೆಕ್ಟಮಿ ಅಂತ ಕರೀತಾರೆ. ಏನ್ ಮಾಡ್ತಾರೆ ಆಕ್ಚುಲಿ ನೋಡಿ, ಇದು ಏನಂದ್ರೆ ಈ ಒಂದು ಟೆಸ್ಟಿಸ್ ಮುಖಾಂತರ ಏನಾಗುತ್ತೆ ನಮಗೆ ಒಂದು ಸ್ಪರ್ಮ್ ರಿಲೀಸ್ ಆಗ್ತಾ ಹೋಗುತ್ತೆ. ಅದಕ್ಕೆ ಏನ್ ಮಾಡ್ತಾರೆ ಆಕ್ಚುಲಿ ಈ ಒಂದು ಪೋರ್ಷನ್ ಇದನ್ನ ನಾವು ವ್ಯಾಸೋ ಡಿಫೆನ್ಸ್ ಅಂತ ಕರೀತಾರೆ. ಏನ್ ಕರೀತಾರೆ, ವ್ಯಾಸ್ ಡಿಫೆನ್ಸ್ ಅಂತ ಕರೀತಾರೆ. ಇದು ಮಾಡ್ತಾರ ಕಟ್ ಮಾಡ್ಕೊಂಡ್ಬಿಡ್ತಾರೆ. ಇದರಿಂದ ಏನಾಗುತ್ತೆ ಅಂದ್ರೆ ನಮಗೆ ಸ್ಪರ್ಮ್ ರಿಲೀಸ್ ಆಗುವಂತದ್ದು ಕಟ್ ಆಗುತ್ತೆ, ಹೌದಾ. ಸೊ ಹಾಗಾಗಿ ಇಲ್ಲಿ ದೇರ್ ಇಸ್ ಅ ಕಟಿಂಗ್ ಆಫ್ ದ ವ್ಯಾಸ್ ಡಿಫೆನ್ಸ್ ಅಂತ ಕರೀತಾರೆ. ಅದನ್ನ ನಾವು ಏನಂತ ಕರಿತೀವಿ, ವ್ಯಾಸೆಕ್ಟಮಿ ಅಂತ ಕರೀತಾರೆ. ಇದು ಪುರುಷರಲ್ಲಿ ಸಂತಾನನ ಚಿಕಿತ್ಸೆ ಮಾಡುವಂತ ಒಂದು ವಿಧಾನ ಅಂತ ಹೇಳ್ಬೋದು, ವ್ಯಾಸೆಕ್ಟಮಿ ಅಂತ. ಅದೇ ರೀತಿ ಇನ್ನೊಂದು ಬರುತ್ತೆ ನಮಗೆ ಟ್ಯೂಬೆಕ್ಟಮಿ ಅಂತ ಕರಿತೀವಿ, ಹೌದಾ. ಇದು ಮಹಿಳೆಯರಲ್ಲಿ ಸಂತಾನ ಹರಣ ಚಿಕಿತ್ಸೆ ಮಾಡುವಂತ ಒಂದು ಆಪರೇಷನ್ ಕರಿಬಹುದು. ದಟ್ ಈಸ್ ಕಾಲ್ಡ್ ದ
ಟಿಬೆಕ್ಟಮ್ ಅಂತ ಕರೀತಾರೆ. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನೋಡಿ, ಆಕ್ಚುಲಿ ಏನೋ ಒಂದು ಓರಿ ಅಂಡಾಶಯಗಳಿದೆಯಲ್ಲ, ಇದರಿಂದ ಏನಾಗುತ್ತೆ ಆಕ್ಚುಲಿ ಓಮ್ ರಿಲೀಸ್ ಆಗ್ತಾ ಹೋಗುತ್ತೆ. ಹೌದಾ, ಅದಕ್ಕೆ ನಾವೇನಂತ ಕರಿತೀವಿ, ಇಲ್ಲಿ ನಮ್ಗೆ ಈ ತರ ಒಂದು ಇದಿದೆ ನೋಡಿ, ಇದನ್ನ ನಾವು ಪಾಲಿಪಿಯನ್ ಟ್ಯೂಬ್ಸ್ ಅಂತ ಕರೀತಾರೆ. ಅದನ್ನೇನ್ ಮಾಡ್ತಾರೆ, ಇಲ್ಲಿ ಕಟ್ ಮಾಡ್ಕೊಂಡು ಅದನ್ನ ಪ್ಯಾಚ್ ಅಪ್ ಮಾಡ್ತಾರೆ. ಅದರಿಂದ ಏನಾಗುತ್ತೆ ಆಕ್ಚುಲಿ ಒಂದು ಓಮ್ ಏನಾಗುತ್ತೆ ರಿಲೀಸ್ ಆಗಲ್ಲ. ಇದ್ರ ಮುಂದೆ ಏನಾಗುತ್ತೆ, ನಾವು ಆಕ್ಚುಲಿ ಸಂತಾನವನ್ನ ಕಟ್ ಮಾಡಬಹುದು ಅಂತ. ಓಕೆ, ಇದನ್ನ ಟಿಬೆಕ್ಟಮಿ ಅಂತ ಕರೀತಾರೆ, ಇಂದ ಫಿಮೇಲ್ಸ್ ಅಂತ ಹೇಳ್ಬೋದು. ಓಕೆ, ಆದ್ರೆ ಈ ಫ್ಯಾಮಿಲಿ ಪ್ಲಾನಿಂಗ್ ಅಲ್ಲಿ ಮಾಡುವಂತ ಎರಡು ಆಪರೇಷನ್ ಗಳೊಂದು ವ್ಯಾಸೆಕ್ಟಮಿ ಮತ್ತು ಟಿಬೆಕ್ಟಮಿ ಇದೆಯಲ್ಲ, ನೋಡಿ ಏನಾಗ್ತಂದ್ರೆ ಆಕ್ಚುಲಿ ಪುರುಷರ ಪ್ರಮಾಣ ಏನಂದ್ರೆ ಬಹಳ ಕಡಿಮೆ ಇದೆ. ಅಂದ್ರೆ ಇದರಲ್ಲಿ ಬಹಳಷ್ಟು ಜನ ಅದರಲ್ಲಿ ಭಾಗವಹಿಸ್ತಿಲ್ಲ. ನೋಡಿ ಏನಂದ್ರೆ ಇದರಲ್ಲಿ ಏನಂದ್ರೆ ಜಾಸ್ತಿ ಯಾರು ಇದು ಮಾಡ್ತಾರೆ ಅಂತಂದ್ರೆ ಆಕ್ಚುಲಿ ಫಿಮೇಲ್ಸ್ ಈ ಒಂದು ಆಪರೇಷನ್ಸ್ ಗಳನ್ನ ಮಾಡ್ಕೊಳ್ತಾರೆ. ಅಂದ್ರೆ ಪುರುಷರ ಪ್ರಮಾಣ ತುಂಬಾ ಕಡಿಮೆ ಅಂತ ಹೇಳ್ಬೋದು. ಓಕೆ, ಸೊ ಹಾಗಾಗಿ ನೋಡಿ ಆಂಧ್ರ ಪ್ರದೇಶದಲ್ಲಿ 98% ಮಹಿಳೆಯರೇ ಮಾಡ್ಕೊಳ್ತಾರೆ, ಆಮೇಲೆ ಬರೀ 12% ಮಾತ್ರ ಮೇಲಿದ್ದಾರೆ. ಅದೇ ರೀತಿ ತೆಲಂಗಾಣದಲ್ಲಿ 93%, ಕೇರಳದಲ್ಲಿ 88%, ಕರ್ನಾಟಕದಲ್ಲಿ 84% ಇದೆ, ಆಮೇಲೆ ಬಿಹಾರದಲ್ಲಿ 78% ಇದೆ, ಹಾಗೆ ಮಹಾರಾಷ್ಟ್ರದಲ್ಲಿ 77% ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಫಿಮೇಲ್ಸ್ ಒಂದು ಈ ಸ್ಟೆರಿಲೈಸೇಷನ್ ಪ್ರೊಸೆಸ್ ಅನ್ನ ಅಳವಡಿಸಿಕೊಳ್ತಿದ್ದಾರೆ. ಅದರಲ್ಲಿ ಮೇಲ್ಸ್ ತುಂಬಾ ಲಿಮಿಟೆಡ್ ಆಗಿ ಭಾಗವಹಿಸ್ತಾರೆ ಅಂತ ಹೇಳ್ಬೋದು. ಓಕೆನಾ, ಸೊ ಹಾಗಾಗಿ ಏನಂದ್ರೆ ಆಕ್ಚುಲಿ ಈ ಫ್ಯಾಮಿಲಿ ಪ್ಲಾನಿಂಗ್ ಅಲ್ಲಿ ಪುರುಷರ ಏನಂತಂದ್ರೆ ಒಂದು ಭಾಗವಹಿಸುವಿಕೆ ತುಂಬಾ ಕಡಿಮೆ ಇದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಇಂಡಿಯಾ ಏನಾಗಿದೆ, ಒಂದು ಪ್ಯಾಟ್ರಿಯಾರ್ಕಲ್ ಸೊಸೈಟಿ ಆಗಿದೆ. ಭಾರತ ಒಂದು ಏನಾಗಿದೆ, ಪುರುಷ ಪ್ರಧಾನ ಸಮಾಜ ಆಗಿದೆ. ಸೊ ಹಾಗಾಗಿ ಆಕ್ಚುಲಿ ಪುರುಷರು ಈ ತರದ ವಿಷಯಗಳಿಗೆ ಸಾಕಷ್ಟು ಒಂದು ಮಹತ್ವ ಕೊಡ್ತಾ ಇಲ್ಲ ಅಂತ ಹೇಳ್ಬೋದು. ಓಕೆ, ಮತ್ತೆ ಗೊತ್ತಿರ್ಲಿ ಏನಂದ್ರೆ ಒಂದು ಆರೋಗ್ಯ ದೃಷ್ಟಿ ನೋಡ್ತಾ ಹೋದ್ರೆ ಆಕ್ಚುಲಿ ಈ ಟಿಬೆಕ್ಟಮಿ ಇದೆಯಲ್ಲ ತುಂಬಾ ಡೇಂಜರ್ ಆಗಿದೆ. ಕೆಲವೊಂದ್ಸಲ ಡೆತ್ ಆಗ್ತಾರೆ ಲೇಡೀಸ್ ಅವರು. ಆದ್ರೆ ವ್ಯಾಸೆಕ್ಟಮಿ ಇದೆಯಲ್ಲ, ಇದರಿಂದ ಯಾವುದೇ ರೀತಿಯ ಪುರುಷರಿಗೆ ರಿಸ್ಕ್ ಇಲ್ಲ, ಮತ್ತೆ 1 to 2 days ಅಲ್ಲಿ ರಿಕವರಿ ಆಗ್ತಾರೆ. ಸೊ ಹಾಗಾಗಿ ಆಕ್ಚುಲಿ ಒಂದು ಸೇಫ್ಟಿ ಅಂತ ನೋಡಿದಾಗ ಅದು ವ್ಯಾಸೆಕ್ಟಮಿ ಸೇಫ್ಟಿ ಇರುವಂತದ್ದಾಗಿದೆ. ಆದ್ರೆ ಪುರುಷರು ಇದನ್ನ ಇದ್ರ ಬಗ್ಗೆ ಬಹಳಷ್ಟು ಒಂದು ಗಮನ ಕೊಡಂಗಿಲ್ಲ ಅಂತ ಹೇಳ್ಬೋದು. ದಟ್ ಇಸ್ ಕಾಲ್ಡ್ ದ ಫ್ಯಾಮಿಲಿ ಪ್ಲಾನಿಂಗ್ ಪ್ರೋಗ್ರಾಮ್ ಅಂತ ಕರೀತಾರೆ. ಓಕೆ, ಎಸ್, ನೋಡಿ ಏನು ಈ ಒಂದು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಇದೆಯಲ್ಲ, ಇಲ್ಲಿ ಕೆಲವೊಂದು ಟರ್ಮ್ಲೇಸ್ ಗಳನ್ನ ಮೆನ್ಷನ್ ಮಾಡಿದ್ದಾರೆ. ಅದು ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಹೌದಾ, ಇದರಲ್ಲಿ ಮೆನ್ಷನ್ ಮಾಡಿದರೆ ಸೆಕ್ಸ್ ರೇಷಿಯೋ ಮೆನ್ಷನ್ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ, ಸೆಕ್ಸ್ ರೇಷಿಯೋ ಅಂತಂದ್ರೆ ಕನ್ನಡದಲ್ಲಿ ನಾವು ಲಿಂಗ ಅನುಪಾತ ಅಂತ ಕರಿತೀವಿ. ಹೌದಾ, ನೋಡಿ ಏನಂದ್ರೆ ಇದನ್ನ ಎಕನಾಮಿಕ್ಸ್ ಅಲ್ಲಿ ಕೂಡ ಓದ್ತಾರೆ ನೀವು. ಏನಂದ್ರೆ ಇಲ್ಲಿ ಸೆಕ್ಸ್ ರೇಷಿಯೋ ಅಂದ್ರೆ ಏನಂದ್ರೆ ದ ನಂಬರ್ ಆಫ್ ಫಿಮೇಲ್ಸ್ ಪರ್ ದ 1000 ಮೇಲ್ಸ್ ಇನ್ ದ ಪಾಪ್ಯುಲೇಷನ್ ಅಂತ ಕರೀತಾರೆ. ಅಂದ್ರೆ ಇಲ್ಲಿ ಪ್ರತಿ 1000 ಪುರುಷರಿಗಿರುವಂತ ಮಹಿಳೆಯರ ಸಂಖ್ಯೆ ಇದೆಯಲ್ಲ, ಅದನ್ನ ನಾವು ಲಿಂಗ ಅನುಪಾತ ಅಥವಾ ಸೆಕ್ಸ್ ರೇಷಿಯೋ ಅಂತ ಕರೀತಾರೆ. ಓಕೆ, ಗೊತ್ತಿರಿ, ದಟ್ ಇಸ್ ಕಾಲ್ಡ್ ದ ಸೆಕ್ಸ್ ರೇಷಿಯೋ ಅಂತ ಕರಿತೀವಿ. ಅಂದ್ರೆ ಏನಾಗಿದೆ ಅಂದ್ರೆ ಪ್ರತಿ 1000 ಪುರುಷರಿಗಿರುವಂತ ಮಹಿಳೆಯರ ಸಂಖ್ಯೆಯನ್ನು ಏನಂತ ಕರಿತೀವಿ, ಸೆಕ್ಸ್ ರೇಷಿಯೋ ಅಥವಾ ಲಿಂಗಾನುಪಾತ ಎಂದು ಕರೀತಾರೆ. ಅದೇ ರೀತಿ ಎರಡನೇ ಪಾಯಿಂಟ್ ಒಂದು ಟರ್ಮ್ ನೋಡ್ತಾ ಹೋಗೋಣ, ಟೋಟಲ್ ಫರ್ಟಿಲಿಟಿ ರೇಟ್ ಅಂತ ಕರಿತೀವಿ. ಹೌದಾ, ಇದನ್ನ ಕನ್ನಡದಲ್ಲಿ ಒಟ್ಟು ಫಲವತ್ತತೆಯ ದರ ಅಂತ ಕರೀತಾರೆ. ನೋಡಿ ಏನಂದ್ರೆ ದ ಟೋಟಲ್ ಫರ್ಟಿಲಿಟಿ ರೇಟ್ ಡಿಫೈನ್ಡ್ ಆಸ್ ದ ಎವರೇಜ್ ನಂಬರ್ ಆಫ್ ಚಿಲ್ಡ್ರನ್ ದಟ್ ವುಡ್ ಬಿ ಬಾರ್ನ್ ಟು ಎ ವುಮೆನ್ ಇಫ್ ಸಿ ಎಕ್ಸ್ಪೀರಿಯನ್ಸ್ ದ ಕರೆಂಟ್ ಫರ್ಟಿಲಿಟಿ ಪ್ಯಾಟರ್ನ್ ಥ್ರೂಔಟ್ ದ ಅರ್ ರೀಪ್ರೊಡಕ್ಟಿವ್ ಸ್ಪ್ಯಾನ್ ಅಂತ ಕರೀತಾರೆ. ಇದನ್ನ ಸಾಮಾನ್ಯವಾಗಿ 15 ರಿಂದ 49 ವರ್ಷಗಳವರೆಗೆ ನಾವು ಏನ್ ಕರಿತೀವಿ ಅಂದ್ರೆ ಟೋಟಲ್ ಫರ್ಟಿಲಿಟಿ ರೇಟ್ ಅಂತ ಕರೀತಾರೆ. ಅಂದ್ರೆ ನೋಡಿ ಏನು ಒಬ್ಬ ಮಹಿಳೆ ಇದ್ದಾಳಲ್ಲ, ಆಕೆನಂದ್ರೆ ತನ್ನ ಒಂದು ಚೈಲ್ಡ್ ಬೇರಿಂಗ್ ಏಜ್ ಅಥವಾ ಏನು ರೀಪ್ರೊಡಕ್ಟಿವ್ ಸ್ಪ್ಯಾನ್ ಅಂತ ಕರೀತಾರೆ. ಅಂದ್ರೆ ತನ್ನ 15 ವರ್ಷದಿಂದ 49 ವರ್ಷ ಇದೆಲ್ಲ ನಾವು ಏನಂತ ಕರಿತೀವಿ, ಚೈಲ್ಡ್ ಬೇರಿಂಗ್ ಏಜ್ ಅಥವಾ ರೀಪ್ರೊಡಕ್ಟಿವ್ ಸ್ಪ್ಯಾನ್ ಅಂತ ಕರೀತಾರೆ. ಹೌದಾ, ಈ ಸಮಯದಲ್ಲಿ ಒಬ್ಬ ಮಹಿಳೆ ಎಷ್ಟು ಜನ ಮಕ್ಕಳಿಗೆ ಜನ್ಮ ನೀಡುತ್ತಾಳೆ ಅಂತಿದೆಯಲ್ಲ, ದಟ್ ಈಸ್ ಕಾಲ್ಡ್ ದ ಟೋಟಲ್ ಫರ್ಟಿಲಿಟಿ ರೇಟ್ ಅಥವಾ ಒಟ್ಟು ಫಲವತ್ತತೆಯ ದರ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ, ಇನ್ಫೆಂಟ್ ಮೊರ್ಟಾಲಿಟಿ ರೇಟ್ ಅಂತ ಕರಿತೀವಿ. ಇದನ್ನ ಕನ್ನಡದಲ್ಲಿ ಶಿಶು ಮರಣ ದರ ಅಂತ ಕರೀತಾರೆ. ಹೌದಾ, ನೋಡಿ ಏನಂದ್ರೆ ಆಕ್ಚುಲಿ ಇಲ್ಲಿ ಏನಾಗುತ್ತೆ ಅಂದ್ರೆ ದ ಇನ್ಫೆಂಟ್ ಮೊರ್ಟಾಲಿಟಿ ರೇಟ್ ಅಂತಂದ್ರೆ ಇಟ್ಸ್ ಅ ಮೆಜರ್ಮೆಂಟ್ ಆಫ್ ದ ಮೊರ್ಟಾಲಿಟಿ ಇನ್ ದ ಫಸ್ಟ್ ಇಯರ್ ಆಫ್ ದ ಲೈಫ್ ಅಂತ ಕರೀತಾರೆ. ಅಂದ್ರೆ ಒಂದು ಮಗು ಜನಿಸಿರುತ್ತಲ್ಲ, ಅದು 1 ವರ್ಷದಲ್ಲಿ ಡೆತ್ ಆದ್ರೆ ಪ್ರತಿ 1000 ಸೊ ಲೈವ್ ಬರ್ತ್ಸ್ಗೆ ಏನಂತ ಕರಿತೀವಿ ನಾವು, ಶಿಶು ಮರಣ ದರ ಅಂತ ಕರೀತಾರೆ. ಹೌದಾ, ಒಂದು ಮಗು 1 ವರ್ಷ ಹುಟ್ಟಿದ 1 ವರ್ಷ ಒಳಗಡೆ ಡೆತ್ ಆಗಿರುವಂತ ಪ್ರತಿ 1000 ಬರ್ತ್ಸ್ ಅಲ್ಲಿ ಇದೆಯಲ್ಲ, ದಟ್ ಈಸ್ ಕಾಲ್ಡ್ ದ ಇನ್ಫೆಂಟ್ ಮೊರ್ಟಾಲಿಟಿ ರೇಟ್ ಅಥವಾ ಶಿಶು ಮರಣ ದರ ಅಂತ ಕರೀತಾರೆ. ಓಕೆ, ಎಸ್. ಸೊ ಅದೇ ರೀತಿ ಇನ್ನೊಂದು ಟರ್ಮ್ ಯೂಸ್ ಮಾಡಿದರೆ ಇಲ್ಲಿ ಮ್ಯಾಟರ್ನಲ್ ಮೊರ್ಟಾಲಿಟಿ ರೇಟ್ ಅಥವಾ ಇದನ್ನ ನಾವು ತಾಯಿಯ ಮರಣ ದರ ಅಂತ ಕರೀತಾರೆ. ನೋಡಿ ಏನಂದ್ರೆ ಆಕ್ಚುಲಿ ಒಬ್ಬ ಮಹಿಳೆ ಅಂತಂದ್ರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಏನ್ ಡೆತ್ ಆಗ್ತಾಳಲ್ಲ, ಸೊ ಅದನ್ನ ನಾವು ಮ್ಯಾಟರ್ನಲ್ ಮೊರ್ಟಾಲಿಟಿ ರೇಟ್ ಅಂತ ಕರೀತಾರೆ. ಅಂದ್ರೆ ದ ನಂಬರ್ ಆಫ್ ಮ್ಯಾಟರ್ನಲ್ ಡೆತ್ಸ್ ಫಾರ್
1,00,000 ಲೈವ್ ಬರ್ಸ್ ಅಂತ ಕರೀತಾರೆ. ಗೊತ್ತಿರಲಿ, ಎಲ್ಲಾ ಕಡೆ ಏನ್ ಮಾಡ್ತೀವಿ ನಾವು 1000 ಕಂಪೇರ್ ಮಾಡ್ತೀವಿ. ಬಟ್ ಇಲ್ಲಿ ಏನಂದ್ರೆ ಪ್ರತಿ ಒಂದು ಲಕ್ಷ ಲೈವ್ ಬರ್ತಲ್ಲಿ ಆಗುತ್ತಿರುವಂತ ತಾಯಿಯಂದಿರ ಮರಣ ಇದೆಯಲ್ಲ, ಅದನ್ನ ನಾವೇನ್ ಕರಿತೀವಿ ಮ್ಯಾಟರ್ನಲ್ ಮೊರ್ಟಾಲಿಟಿ ರೇಟ್ ಅಥವಾ ತಾಯಿಯ ಮರಣ ದರ ಅಂತ ಕರಿತೀವಿ ನಾವು. ಸೊ ಹಾಗಾಗಿ ಈ ಎಲ್ಲಾ ಟರ್ಮಿನಾಲಜಿಗಳು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. MMR ಆಗಿರ್ಬೋದು, IMR ಆಗಿರ್ಬೋದು, TFR ಆಗಿರ್ಬೋದು, ಸೆಕ್ಸ್ ರೇಷಿಯೋ ಇವೆಲ್ಲ ಕೂಡ ನಮಗೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಆ ಕಡೆ ಒಂದ್ ಕಡೆ ನೋಟ್ ಮಾಡ್ಕೊಂಡ್ರೆ ಮೇ ಬಿ ಬೆನಿಫಿಟ್ ಆಗ್ಬೋದು ಅಂತ. ಓಕೆ, ಎಸ್. ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್ ನೋಡ್ತಾ ಹೋಗೋಣ. ರೀಸೆಂಟ್ ಆಗಿ ಈ ಕರ್ತಾರ್ಪುರ್ ಕಾರಿಡಾರ್ ಅನ್ನುವಂತ ಒಂದು ಟಾಪಿಕ್ ಅಥವಾ ಒಂದು ಇಶ್ಯೂ ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಇದೆ, ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಸೌದಾ ಕರ್ತಾರ್ಪುರ್ ಕಾರಿಡಾರ್ ಅಂತ ಕರೀತಾರೆ. ಸೊ ಹಾಗಾಗಿ ಈ ಕರ್ತಾರ್ಪುರ್ ಕಾರಿಡಾರ್ ಇದೆಯಲ್ಲ, ಇದು ಸಿಖ್ ಧರ್ಮಕ್ಕೆ ಸಂಬಂಧಪಟ್ಟಂತ ಒಂದು ಏನಾಗಿದೆ ಕಾರಿಡಾರ್ ಅಂತ ಹೇಳ್ಬೋದು. ಇಟ್ ಇಸ್ ರಿಲೇಟೆಡ್ ಟು ದ ಸಿಖ್ ರಿಲಿಜನ್ ಅಂತ ಹೇಳ್ಬೋದು. ಸೊ ಹಾಗಾದ್ರೆ ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ಸೊ ಹಾಗಾದ್ರೆ ಏನಿದು ಕರ್ತಾರ್ಪುರ್ ಕಾರಿಡಾರ್ ಅಂತ ನೀವು ಕೇಳಿದ್ರೆ ಇಲ್ಲಿ ಏನಾಗುತ್ತೆ ಅಂತ ನೋಡಿ. ಈ ಕರ್ತಾರ್ಪುರ್ ಸಾಹಿಬ್ ಗುರುದ್ವಾರ ಇದೆಯಲ್ಲ, ಕಾರಿಡಾರ್ ಇದೆಯಲ್ಲ, ಇದೇನ್ ಮಾಡ್ತಾರೆ ಆಕ್ಚುಲಿ ಇದನ್ನ ಒಂದು ಶಾಂತಿ ಆದಿ ಅಥವಾ ಪೀಸ್ ಪಾತ್ ಅಂತ ಕರೀತಾರೆ. ಸೌದಾ, ಸೊ ಹಾಗಾಗಿ ಈ ಕಾರಿಡಾರ್ ಇದೆಯಲ್ಲ, ಇಲ್ಲಿ ಏನ್ ಮಾಡುತ್ತೆ ಭಾರತದಲ್ಲಿರುವಂತ ಗುರುದಶ್ಪುರ್, ಓಕೆ, ಭಾರತದಲ್ಲಿರುವಂತ ಗುರುದಶ್ಪುರ್ ಇರುವಂತ ಏನು ಗುರುದ್ವಾರ ಡೇರಾ ಬಾಬ್ ನಾನಕ್ ಟೆಂಪಲ್ ಇದೆಯಲ್ಲ, ಅದೇನ್ ಮಾಡುತ್ತೆ ಪಾಕಿಸ್ತಾನದ ಕರ್ತಾರ್ಪುರದಲ್ಲಿರುವಂತ ಒಂದು ಗುರುದ್ವಾರ ದರ್ಬಾರ್ ಸಾಹಿಬ್ ಏನ್ ಮಾಡುತ್ತೆ ಇದು ಸಂಪರ್ಕ ಮಾಡುತ್ತೆ. ಓಕೆನಾ, ಅರ್ಥ ಆಯ್ತಲ್ಲ. ಇದು ಭಾರತದಲ್ಲಿರುವಂತ ಗುರು ದ್ವಾರ ಡೇರಾ ಬಾಬಾ ನಾನಕ್ ನಾನಕ್ ಒಂದು ಪ್ಲೇಸ್ ಅನ್ನು ಮಾಡುತ್ತೆ ಆಕ್ಚುಲಿ ಪಾಕಿಸ್ತಾನ ಕರ್ತಾರ್ಪುರ್ ಆಕ್ಚುಲಿ ಗುರುದ್ವಾರ್ ದರ್ಬಾರ್ ಸಾಹಿಬ್ ಒಂದು ಪ್ಲೇಸ್ ಅನ್ನ ಕನೆಕ್ಟ್ ಮಾಡುತ್ತಲ್ಲ, ಅದನ್ನ ನಾವೇನಂತ ಕರಿತೀವಿ ಕರ್ತಾರ್ಪುರ್ ಕಾರಿಡಾರ್ ಯೋಜನೆ ಅಂತ ಕರೀತಾರೆ. ಇಲ್ಲಿ ಒಂದು ಇಮೇಜ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ, ರೈಟ್? ಸೌದಾ, ಇದು ಒಂದು ಕರ್ತಾರ್ಪುರ್. ಏನು ಈ ಕರ್ತಾರ್ಪುರ್ ಇದೆಯಲ್ಲ, ಇದು ಪಾಕಿಸ್ತಾನ ಒಂದು ಸಿಖ್ಖರ ಪವಿತ್ರ ಪಿಲಿಗ್ರಿಮೇಜ್ ಪ್ಲೇಸ್ ಅಂತ ಕರಿತೀವಿ. ಅದೇ ರೀತಿ ಭಾರತದಲ್ಲಿರುವಂತ ಪಂಜಾಬ್ನ ಗುರುದಶ್ಪುರ್ ಬರುವಂತ ಡೇರಾ ಬಾಬ್ ನಾನಕ್ ಇದೆಯಲ್ಲ, ಇವೇನ್ ಮಾಡ್ತಾರೆ ಆಕ್ಚುಲಿ ಎರಡೂ ಕೂಡ ಕನೆಕ್ಟಿವಿಟಿ ಮಾಡಿದ್ದಾರೆ. ನೋಡಿ, ಆಕ್ಚುಲಿ ಅಂದ್ರೆ ಜಸ್ಟ್ ಏನಂದ್ರೆ ಇದೊಂಥರ ಡಿಸ್ಟೆನ್ಸ್ 2 ಕಿಲೋಮೀಟರ್ ಮಾತ್ರ ಇದೆ, ಹೌದಾ? ಇದ್ರ ಮಧ್ಯೆ ಒಂದು ನದಿ ಇರುತ್ತೆ, ವೆರಿ ಇಂಪಾರ್ಟೆಂಟ್, ಅದು ರಾವಿ ನದಿ ಅಂತ ಕರಿತೀವಿ. ಇಟ್ಸ್ ಅ ಟ್ರಿಬ್ಯೂಟರಿ ಆಫ್ ದ ಇಂಡಸ್ ಆಗಿದೆ, ಅದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ರಾವಿ ನದಿ ಇದೆಯಲ್ಲ, ರಾವಿ ರಿವರ್ ಇಸ್ ಎ ಟ್ರಿಬ್ಯೂಟರಿ ಆಫ್ ಇಂಡಸ್ ಅಂತ ಕರಿತೀವಿ. ಏನ್ ಮಾಡುತ್ತೆ ಆಕ್ಚುಲಿ ಇದು ಕರ್ತಾರ್ಪುರ್ ಮತ್ತೆ ಗುರುದಾಸ್ಪುರ್ ಕನೆಕ್ಟ್ ಮಾಡುವಂತ ಒಂದು ವೇ ಇದೆಯಲ್ಲ, ದಟ್ ಈಸ್ ಕಾಲ್ಡ್ ದ ಕರ್ತಾರ್ಪುರ್ ಕಾರಿಡಾರ್ ಪ್ರಾಜೆಕ್ಟ್ ಅಂತ ಕರೀತಾರೆ. ಹಾಗಾಗಿ ಇದು ಭಾರತ ಮತ್ತೆ ಪಾಕಿಸ್ತಾನ ಮಧ್ಯೆ ಇರುವಂತಹ ಒಂದು ಸಿಖ್ಖರ ಒಂದೇನಂದ್ರೆ ಪವಿತ್ರ ಪ್ಲೇಸ್ ಅನ್ನ ಕನೆಕ್ಟಿವಿಟಿ ಮಾಡುವಂತ ಕಾರಿಡಾರ್ ಅಂತ ಕರಿಬಹುದು. ದಟ್ ಈಸ್ ಕಾಲ್ಡ್ ದ ಕರ್ತಾರ್ಪುರ್ ಕಾರಿಡಾರ್ ಅಂತ ಕರೀತಾರೆ. ಓಕೆ, ಅದ್ರ ಬಗ್ಗೆ ನೋಡ್ತಾ ಹೋಗೋಣ ಡೀಟೇಲ್ ಆಗಿ. ಎಸ್, ಸೌದಾ, ನೋಡಿ ಈ ಪಾಕಿಸ್ತಾನಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಕರ್ತಾರ್ಪುರ್ ಸಾಹಿಬ್ ಗುರುದ್ವಾರ ಕಾರಿಡಾರ್ ಇದೆಯಲ್ಲ, ಇದೇನ್ ಮಾಡಿದೆ ರೀಸೆಂಟ್ ಆಗಿ ಪುನಃ ತೆರೆಯಕ್ಕೆ ಅಂದ್ರೆ ಸರ್ಕಾರ ಅಂದ್ರೆ ಒಂದು ಅಲ್ಲಿ ಯೋಚನೆಯನ್ನ ಮಾಡಿರುವಂತದ್ದು. ಯಾಕಂದ್ರೆ ಇದು ಏನಾಗಿದೆ, ಸಿಖ್ ಯಾತ್ರೆ ಏನ್ ಪಿಲಿಗ್ರಿಮೇಜ್ ಇದಾರಲ್ಲ, ಅವ್ರು ಏನ್ ಮಾಡ್ಬೇಕಂದ್ರೆ ಪ್ರಯಾಣವನ್ನ ಸುಗಮಗೊಳಿಸಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಆದ್ರೆ ಲಾಸ್ಟ್ 20 ಮಂತ್ಸ್ ಏನ್ ಮಾಡಿದ್ರೆ 20 ಮಂತ್ಸ್ ಏನಂದ್ರೆ ಆಕ್ಚುಲಿ ಈ ಕಾರಿಡಾರ್ ಅನ್ನ ಮುಚ್ಚಲಾಗಿತ್ತು. ಯಾಕಂದ್ರೆ ಬಿಕಾಸ್ ಆಫ್ ದ ಕೊರೋನಾ ವೈರಸ್ ಪ್ಯಾಂಡಮಿಕ್ ಅಂದ್ರೆ ಆಕ್ಚುಲಿ ಆ ಒಂದು ಪ್ಲೇಸ್ ಅನ್ನ ಕ್ಲೋಸ್ ಮಾಡಲಾಗಿತ್ತು. ಸೊ ರೀಸೆಂಟ್ ಆಗಿ ಮತ್ತೆ ಅದನ್ನ ಓಪನ್ ಮಾಡ್ಕೊಳ್ಳಕ್ಕೆ ಒಂದು ಅವಕಾಶವನ್ನ ಕೊಟ್ಟಿರುವಂತದ್ದು. ಆದ್ರೆ ಇದನ್ನ ಏನ್ ಮಾಡಿದರೆ ನವೆಂಬರ್ 19ಕ್ಕೆ ತೆರೆಯಕ್ಕೆ ಯೋಜನೆ ಮಾಡಲಾಗಿದೆ. ಯಾಕಂದ್ರೆ ಈ ನವೆಂಬರ್ 19 ಇದೆಯಲ್ಲ, ಇದನ್ನ ಗುರು ಪರಬ್ ಅಥವಾ ಪ್ರಕಾಶ ಪರ್ವ ಅಂತ ಕರೀತಾರೆ. ಯಾಕಂದ್ರೆ ಅದೇನಾಗಿದೆ ಅಂದ್ರೆ ಸಿಖ್ ಧರ್ಮದ ಸಂಸ್ಥಾಪಕರಾಗಿರುವಂತಹ ಗುರುನಾನಕ್ ಅವರು ನವೆಂಬರ್ 19ಕ್ಕೆ ಜನಿಸ್ತಾರೆ. ಸೊ ಹಾಗಾಗಿ ಆ ಒಂದು ಡೇ ದಿಂದನೇ ಆಕ್ಚುಲಿ ಆ ಒಂದು ಕರ್ತಾರ್ಪುರ್ ಕಾರಿಡಾರ್ ಅನ್ನ ಮತ್ತೆ ಮರು ಓಪನ್ ಮಾಡ್ತಿರುವಂತದ್ದು ನಮ್ಗೆ ಗೊತ್ತಿರ್ಬೇಕಾಗತ್ತೆ. ಓಕೆ, ಎಸ್. ಸೊ ಹಾಗಾದ್ರೆ ಇದು ಯಾವ ರೀತಿ ಇದಕ್ಕೇನಂದ್ರೆ ನೋಡಿ, ಏನು ಇದು ಪಾಕಿಸ್ತಾನ ಮತ್ತೆ ಇಂಡಿಯಾ ಮಧ್ಯೆ ಇರುವಂತಹ ಒಂದು ಏನಾಗಿದೆ, ಒಂದು ಪಿಲಿಗ್ರಿಮೇಜ್ ಪ್ಲೇಸ್ ಆಗಿದೆ. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಭಾರತ ಮತ್ತೆ ಪಾಕಿಸ್ತಾನ ಮಧ್ಯೆ ಏನಾದ್ರೆ ಒಂದು ಅಗ್ರಿಮೆಂಟ್ ಆಗುತ್ತೆ. ಅದನ್ನ ನಾವೇನಂತ ಕರಿತೀವಿ ಕರ್ತಾರ್ಪುರ್ ಕಾರಿಡಾರ್ ಅಗ್ರಿಮೆಂಟ್ ಅಥವಾ ಒಪ್ಪಂದ ಅಂತ ಕರೀತಾರೆ. ನೋಡಿ, ಇದರಲ್ಲಿ ಈ ಒಂದು ಅಗ್ರಿಮೆಂಟ್ ಪ್ರಕಾರ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಏನ್ ಮಾಡಬಹುದು, ಕರ್ತಾರ್ಪುರ್ ಕಾರಿಡಾರ್ ಒಪ್ಪಂದ ಪ್ರಕಾರ ಏನ್ ಬಂದ್ರೆ ಯಾತ್ರಾರ್ಥಿಗಳು ಏನಂದ್ರೆ ಆಕ್ಚುಲಿ ವೀಸಾ ಮುಕ್ತವಾಗಿ ಅಂದ್ರೆ ವೀಸಾ ಫ್ರೀ ಆಗಿ ಏನ್ ಮಾಡಬಹುದು ಆಕ್ಚುಲಿ ಇಲ್ಲಿಂದ ಅಲ್ಲಿಗೆ ಅವರು ಈಸಿಯಾಗಿ ಮೂವ್ ಮಾಡಬಹುದು. ಅಂದ್ರೆ ಇಲ್ಲಿ ಯಾವುದೇ ರೀತಿಯ ಒಂದು ವೀಸಾ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನೋಡಿ, ನಾವು ಯಾವುದೇ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗ್ಬೇಕಾದ್ರೆ ಏನ್ ಬೇಕು, ವೀಸಾ ಬೇಕು. ಬಟ್ ಅಂದ್ರೆ ಈ ಪಾಕಿಸ್ತಾನ ಇಂಡಿಯಾ ಇದೆಯಲ್ಲ, ಎಸ್ಪೆಷಲಿ ಈ ಒಂದು ಪ್ಲೇಸ್ಗೆ ಏನಂದ್ರೆ ಆಕ್ಚುಲಿ ಹೋಗ್ಬೇಕಾದ್ರೆ ಅವರಿಗೆ ವೀಸಾದ ಅವಶ್ಯಕತೆ ಇಲ್ಲ. ಅಂದ್ರೆ ಇದೊಂದು ವೀಸಾ ಮುಕ್ತವಾಗಿರುವಂತಹ ಒಂದು ಕಾರಿಡಾರ್ ಅಂತ ಹೇಳ್ಬೋದು. ಅದೇ ರೀತಿ ಇಲ್ಲಿ ಬರೀ ಸಿಖ್ ಅಲ್ಲ, ಈವನ್ ಎಲ್ಲಾ ಧರ್ಮದವರು ಕೂಡ ಆಕ್ಚುಲಿ ನೋಡೋದು ಯಾತ್ರಿಕರು ಈ ಒಂದು ಪ್ಲೇಸ್ ಗಳಿಗೆ ಹೋಗಿ ಬರ್ಬೋದು. ಅವ್ರಿಗೆ ಯಾವುದೇ ರೀತಿಯ ರೆಸ್ಟ್ರಿಕ್ಷನ್ ಇಲ್ಲ ಅಂತ ಹೇಳ್ಬೋದು. ಆದ್ರೆ ಇಲ್ಲಿ ಅಂದ್ರೆ ಆಕ್ಚುಲಿ ನೀವೇನಾದ್ರೂ ಕೂಡ ಈ ಪ್ಲೇಸಿಗೆ ಹೋಗ್ಬೇಕಾದ್ರೆ ಆಕ್ಚುಲಿ ಬೇಕು ನಿಮ್ಗೆ ಒಂದು ಅಥೆಂಟಿಕೇಟ್ ಆಗಿರುವಂತ ಪಾಸ್ಪೋರ್ಟ್ ಅವಶ್ಯಕತೆ ಇದೆ. ಅಂದ್ರೆ ನಿಮ್ಮ ಹತ್ರ
ಪಾಸ್ಪೋರ್ಟ್ ಇರುವಂತದ್ದು ಕಡ್ಡಾಯವಾಗಿ ಇರಲೇಬೇಕು, ಇಲ್ಲಾಂದ್ರೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ಬೋದು. ಜೊತೆಗೆ ಇಲ್ಲಿ ಭಾರತ ಮೂಲ ವ್ಯಕ್ತಿಗಳು ಕೂಡ ಹೋಗ್ಬೋದು, ಏನಂದ್ರೆ ಅವ್ರಿಗೆ ಹೋಗ್ಬೇಕಾದ್ರೆ ಪಾಸ್ಪೋರ್ಟ್ ಬೇಕು. ಅದೇ ರೀತಿ ಈವನ್ OCI ಕಾರ್ಡ್ ಅಂದ್ರೆ ಓವರ್ಸೀಸ್ ಆಫ್ ಸಿಟಿಜನ್ಶಿಪ್ ಇಂಡಿಯಾ ಕಾರ್ಡ್ ಇದೆಯಲ್ಲ, ಅದ್ರ ಕೂಡ ಆಕ್ಚುಲಿ ಅವರಿಗೆ ಅವಕಾಶವನ್ನ ಕೊಡ್ತಾರೆ. ಓಕೆನಾ. ಸೊ ಹಾಗಾಗಿ ಏನು ಈ ಒಂದು ಕರ್ತಾರ್ಪುರ ಕಾರ್ಡ್ ಇದೆಯಲ್ಲ, ಅದು ಬರೀ ಬೆಳಗ್ಗಿಂದ ಸಂಜೆವರೆಗೆ ಮಾತ್ರನೇ ಅವಕಾಶ ಇರುತ್ತೆ. ಅಂದ್ರೆ ಮಾರ್ನಿಂಗ್ ಹೋಗಿ ಸಾಯಂಕಾಲ ಒಳಗಡೆನೆ ಬರ್ಬೇಕಾಗತ್ತೆ. ಸೊ ಅದು ಕೂಡ ಒಂದು ರಿಸ್ಟ್ರಿಕ್ಷನ್ ಇರುವಂತದ್ದಾಗಿದೆ ಈ ಒಂದು ಕರ್ತಾರ್ಪುರ್ ಕಾರಿಡಾರ್ ಅಂತ ಹೇಳ್ತಾರೆ. ರೈಟ್. ಸೊ ಹಾಗಾದ್ರೆ ಇವ್ಯಾಕೆ ಪ್ಲೇಸ್ಗಳು ಇಂಪಾರ್ಟೆಂಟ್ ನಿಮ್ಗೆಲ್ಲ ಗೊತ್ತಿರುವಂತೆ, ಈ ಏನು ಪ್ಲೇಸ್ಗಳಿದೆಯಲ್ಲ ಇದನ್ನ ನಾವು ಸಿಖ್ಖರ ಬಹಳ ಪವಿತ್ರ ಒಂದು ತೀರ್ಥಕ್ಷೇತ್ರಗಳಂತ ಕರೀತಾರೆ. ಹೌದಾ. ಏನು ಕರ್ತಾರ್ಪುರ್ ಅಂತ ಗುರುದ್ವಾರ ಇದೆಯಲ್ಲ, ಅದು ಏನಂದ್ರೆ ಲಾಹೋರ್ ಇಂದ ಸುಮಾರು ಏನಂದ್ರೆ 120 ಕಿಲೋಮೀಟರ್ ಈಶಾನ್ಯಕ್ಕೆ ಇರುವಂತಹ ಒಂದು ಪ್ಲೇಸ್ ಆಗಿದೆ. ಇದು ರಾವಿ ನದಿಯ ದಂಡೆಯಲ್ಲಿರುವಂತಹ ಒಂದು ಪ್ಲೇಸ್ ಅಂತ ಹೇಳ್ಬೋದು. ಓಕೆ. ಏನಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಗುರು ನಾನಕ್ ಅವ್ರು ಏನ್ ಮಾಡ್ತಾರೆ ಆಕ್ಚುಲಿ ಈ ಒಂದು ಗುರುದ್ವಾರದಲ್ಲಿ ಸುಮಾರು 18 ವರ್ಷಗಳ ಕಾಲ ಆಕ್ಚುಲಿ ಅಲ್ಲೇ ಅವರು ಸ್ಟೇ ಆಗಿರ್ತಾರೆ. ಅಂದ್ರೆ ತಮ್ಮ ಒಂದು ಹಲವಾರು ವಿಚಾರ ಅಂದ್ರೆ ಹಲವಾರು ಟೈಮಲ್ಲಿ ಆಕ್ಚುಲಿ ಅವರು ಅಲ್ಲೇ ಸ್ಟೇ ಆಗಿದ್ದು ಹಲವಾರು ವಿಚಾರಗಳು ಕೂಡ ಹಂಚ್ಕೊಳ್ತಾರೆ. ಹೌದಾ. ಜೊತೆಗೆ ಇದನ್ನ ವೀಕ್ಷಣೆ ಮಾಡಕ್ಕೆ ಏನಂದ್ರೆ ಆಕ್ಚುಲಿ ಒಂದು ಬೈನಾಕುಲರ್ ವ್ಯವಸ್ಥೆಯನ್ನು ಕೂಡ ಆಕ್ಚುಲಿ ಒಂದು ಗುರುದ್ವಾರ ಡೇರಾ ಬಾಬಾ ನಾನಕ್ ಒಂದು ಪ್ಲೇಸ್ ಅಲ್ಲಿ ಕೂಡ ಆಕ್ಚುಲಿ ಅಳವಡಿಸಿಕೊಳ್ತಾರೆ ಅಂತ ಹೇಳ್ಬೋದು. ಹೌದಾ. ಹಾಗಾಗಿ ಈ ಒಂದು ಪ್ಲೇಸ್ ತುಂಬಾ ಇಂಪಾರ್ಟೆಂಟ್ ಆಗ್ತಿರೋದು ವಿಶೇಷವಾಗಿ ಸಿಖ್ ಧರ್ಮದ ಒಂದು ತೀರ್ಥ ಯಾತ್ರಿಗಳಿಗೆ. ರೈಟ್. ಸೊ ದಟ್ ಈಸ್ ಕಾಲ್ಡ್ ದ ಕರ್ತಾರ್ಪುರ್ ಕಾರಿಡಾರ್ ಅಂತ ಕರೀತಾರೆ. ಸೊ ಹಾಗಾಗಿ ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ರೀಸೆಂಟ್ ಆಗಿ ಒಂದು ಪ್ರಶಸ್ತಿ ನ್ಯೂಸ್ ಅಲ್ಲಿ ಇದೆ, ಅದನ್ನ ನಾವು ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿ ಅಂತ ಕರಿತೇವೆ 2021 ಅಂತ. ಓಕೆ. ರೀಸೆಂಟ್ ಆಗಿ 2021 ಒಂದು ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯನ್ನ ಘೋಷಿಸಲಾಯಿತು. ಹೌದಾ. ದ ಇಂದಿರಾ ಗಾಂಧಿ ಪೀಸ್ ಪ್ರೈಸ್ ಆಫ್ ದ 2020 ಅಂತ ಕರೀತಾರೆ. ಓಕೆ. ಇವ್ರು ಗೊತ್ತಿರುವಂತೆ ನಿಮ್ಗೆಲ್ಲ ಗೊತ್ತಿರುವಂತೆ ಇವರು ಭಾರತದ ಮೊಟ್ಟ ಮೊದಲ ಮಹಿಳಾ ಪ್ರಧಾನಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ದಟ್ ಈಸ್ ಕಾಲ್ಡ್ ದ ಇಂದಿರಾ ಗಾಂಧಿ ಅವರು. ಸೊ ಹಾಗಾಗಿ ಅವರ ಸ್ಮರಣಾರ್ಥವಾಗಿ ಈ ಒಂದು ಸ್ಕೀಮ್ ಅನ್ನ ಈ ಒಂದು ಪ್ರಶಸ್ತಿಯನ್ನ ಲಾಂಚ್ ಮಾಡಲಾಗುತ್ತೆ. ಅದನ್ನ ನಾವು ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿ ಅಂತ ಕರಿತೇವೆ. 2020 ಕೂಡ ಆಕ್ಚುಲಿ ಪ್ರಶಸ್ತಿಯನ್ನ ಕೊಡ್ಲಾಯಿತು. ಆ ಕಾರಣಕ್ಕಾಗಿ ಈ ಒಂದು ಪ್ರಶಸ್ತಿ ನ್ಯೂಸ್ ಅಲ್ಲಿ ಇದೆ ಅಂತ ನಾವು ಹೇಳ್ಬೋದು. ಸೊ ಹಾಗಾದ್ರೆ ಈ ಪ್ರಶಸ್ತಿ 2020 ಪ್ರಶಸ್ತಿ ಇದೆಯಲ್ಲ, ಅದನ್ನ ಏನ್ ಮಾಡಿದ್ದಾರೆ ರೀಸೆಂಟ್ ಆಗಿ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ ಆಗಿರುವಂತ ಪ್ರಥಮ್ ಎನ್ನುವಂತ ಒಂದು ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ ಆಕ್ಚುಲಿ 2021 ಒಂದು ಇಂದಿರಾ ಗಾಂಧಿ ಪೀಸ್ ಪ್ರಶಸ್ತಿಯನ್ನ ಕೊಟ್ಟಿರುವಂತದ್ದಾಗಿದೆ. ಅದು ಪ್ರಥಮ್ ಎನ್ನುವಂತ ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಥವಾ ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ ಕೊಟ್ಟಿದ್ದಾರೆ. ಹೌದಾ. ಸೊ ಹಾಗಾಗಿ ನೋಡಿ ಈ ಪ್ರಶಸ್ತಿ ಏನ್ ಮಾಡ್ತಾರೆ ಆಕ್ಚುಲಿ ನಮ್ಮ ದೇಶದ ಮೊಟ್ಟ ಮೊದಲ ಮಹಿಳಾ ಪ್ರಧಾನಿ ಆಗಿರುವಂತ ಇಂದಿರಾ ಗಾಂಧಿ ಅವರ ಹೆಸರಲ್ಲಿ ಈ ಪ್ರಶಸ್ತಿಯನ್ನ ಸ್ಟಾರ್ಟ್ ಮಾಡ್ತಾರೆ. ಇದನ್ನ ವಾರ್ಷಿಕವಾಗಿ ಅಂದ್ರೆ ಪ್ರತಿ ವರ್ಷ ಕೊಡುವಂತ ಪ್ರಶಸ್ತಿ ಆಗಿದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ಪ್ರಶಸ್ತಿಯನ್ನ ಯಾವುದೇ ವ್ಯಕ್ತಿ ಬೇಕಾದ್ರೂ ಕೂಡ ಇಡೀ ಜಗತ್ತಿನಲ್ಲಿರುವಂತ ಯಾವುದೇ ವ್ಯಕ್ತಿ ಬೇಕಾದ್ರೂ ಕೂಡ ಪ್ರಶಸ್ತಿಯನ್ನು ಕೊಡಬಹುದು. ಅದಕ್ಕೆ ಇಲ್ಲಿ ಅವಕಾಶ ಇದೆ ಅಂತ ಹೇಳ್ಬೋದು. ಜೊತೆಗೆ ಯಾರೆಲ್ಲ ಜಗತ್ತಲ್ಲಿ ಶಾಂತಿಗೋಸ್ಕರ ಶಾಂತಿಯ ಕ್ಷೇತ್ರದಲ್ಲಿ ಆಮೇಲೆ ಡಿಸ್ಆರ್ಮೆಂಟ್ ಅಂತ ಕರಿತೀವಿ, ಅಂದ್ರೆ ಸಶಸ್ತ್ರ ಬಳಕೆಗಳ ಒಂದು ನಿಷೇಧ ಮಾಡುವಂತಾಗಿರ್ಬೋದು, ಜೊತೆಗೆ ಅಭಿವೃದ್ಧಿಗೊಳಿಸಕ್ಕೆ ತುಂಬಾ ಸಹಾಯ ಮಾಡಿರ್ತಾರೆ, ಅದ್ರ ಬಗ್ಗೆ ವರ್ಕ್ ಮಾಡಿರ್ತಾರೆ ಅಂತ ವ್ಯಕ್ತಿಗಳಿಗೆ ಈ ಪ್ರಶಸ್ತಿಯನ್ನ ಪ್ರತಿ ವರ್ಷ ನೀಡ್ತಾರೆ. ಅದನ್ನ ನಾವು ಸಿವಿಲ್ ಸೊಸೈಟಿ ಅದನ್ನ ಏನ್ ಕರಿತೀವಿ ನಾವು ಇಂದಿರಾ ಗಾಂಧಿ ಪೀಸ್ ಪ್ರೈಸ್ ಅಂತ ಕರಿತೀವಿ. ಹೌದಾ. ಸೊ ಹಾಗಾಗಿ ಈ ಪ್ರಶಸ್ತಿಯಲ್ಲಿ ಕೊಡುವಂತ ಮೊತ್ತ ಎಷ್ಟಿರುತ್ತೆ ಅಂತಂದ್ರೆ ಸುಮಾರು 25 ಲಕ್ಷ ರೂಪಾಯಿ ಕೊಡ್ತಾರೆ. ಜೊತೆಗೆ ಪದಕ ಕೂಡವನ್ನು ಒಳಗೊಂಡಿರುತ್ತೆ. ಹೌದಾ. ಇಂದಿರಾ ಗಾಂಧಿ ಪ್ರಶಸ್ತಿ ಎಷ್ಟಾಗಿರುತ್ತೆ 25 ಲಕ್ಷ ರೂಪಾಯಿ ಒಂದು ವ್ಯಾಲ್ಯೂ ಹೊಂದಿರುತ್ತೆ. ಜೊತೆಗೆ ಅದರಲ್ಲಿ ಒಂದು ಸೀಡ್ ಅನ್ನು ಕೂಡ ಕೊಡಲಾಗುತ್ತೆ ಅಂತ ಹೇಳ್ಬೋದು. ದಟ್ಸ್ ಇಟ್. ಇನ್ನು ಈ ಒಂದು ಆರ್ಗನೈಸೇಷನ್ ಬಗ್ಗೆ ನೋಡ್ಬೇಕಾದ್ರೆ ಈ ಏನು ಪ್ರಥಮ ಆರ್ಗನೈಸೇಷನ್ ಇದೆಯಲ್ಲ ಇದನ್ನ 1995 ಅಂದ್ರೆ ಡಾಕ್ಟರ್ ಮಾದೇವ್ ಚವ್ಹಾಣ್ ಅವರು ಹಾಗೆ ಫರೀದಾ ಲಾಂಬೆ ಅವರು ಆಕ್ಚುಲಿ ಈ ಒಂದು ಆರ್ಗನೈಸೇಷನ್ 1995 ಮುಂಬೈಯಲ್ಲಿ ಸ್ಥಾಪನೆ ಮಾಡ್ತಾರೆ. ಅದನ್ನ ನಾವು ಪ್ರಥಮ ಎನ್ನುವಂತ ಒಂದು NGO ಅಥವಾ ಆರ್ಗನೈಸೇಷನ್ ಅಂತ ನಾವು ಕರಿಬಹುದು. ಓಕೆನಾ. ಹಾಗಾದ್ರೆ ಏನ್ ಕೆಲಸ ಮಾಡುತ್ತೆಪ್ಪ ಪ್ರಥಮ ಅನ್ನುವಂತ NGO ಅಂತ ನೋಡ್ತಾ ಹೋದ್ರೆ ಆಕ್ಚುಲಿ ಇಟ್ ಈಸ್ ಡೆಡಿಕೇಟೆಡ್ ಟು ಇಂಪ್ರೂವಿಂಗ್ ದ ಕ್ವಾಲಿಟಿ ಆಫ್ ಎಜುಕೇಶನ್ ಫಾರ್ ಅಂಡರ್ ಪ್ರಿವಿಲೇಜ್ಡ್ ಚಿಲ್ಡ್ರನ್ ಇನ್ ಇಂಡಿಯಾ ಅಂಡ್ ಅರೌಂಡ್ ದ ವರ್ಲ್ಡ್ ಅಂತ ಕರೀತಾರೆ. ಅಂದ್ರೆ ಇಡೀ ಜಗತ್ತಿನಲ್ಲಿ ಮತ್ತೆ ಭಾರತದಲ್ಲಿ ಏನ್ ಮಾಡಿದ್ರೆ ಇವರು ಆಕ್ಚುಲಿ ಯಾರೆಲ್ಲ ಅವಕಾಶ ವಂಚಿತರಾಗಿರುವಂತ ಮಕ್ಕಳು ಇರ್ತಾರೆ ಅವರಿಗೆ ತುಂಬಾ ಗುಣಮಟ್ಟದ ಶಿಕ್ಷಣ ಕೊಡೋದ್ರಲ್ಲಿ ಸಾಕಷ್ಟು ಕೆಲಸ ಮಾಡಿರುವಂತ ಒಂದು NGO ಅಂತಂದ್ರೆ ಅದು ಏನಾಗಿದೆ ಪ್ರಥಮ ಎನ್ನುವಂತ NGO ಆಗಿದೆ. ಸೊ ಆ ಕಾರಣಕ್ಕಾಗಿ ಆಕ್ಚುಲಿ ಪ್ರಶಸ್ತಿಯನ್ನ ಆಯ್ಕೆ ಮಾಡಿರಬಹುದು. ಓಕೆನಾ. ಜೊತೆಗೆ ನೋಡಿ ದ ಆರ್ಗನೈಸೇಷನ್ ಸ್ಟಾರ್ಟೆಡ್ ಇಸ್ ವರ್ಕ್ ವಿತ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ದ ಕಮ್ಯುನಿಟಿ ಬೇಸ್ಡ್ ಪ್ರೀ ಸ್ಕೂಲ್ಸ್ ಇನ್ ದ ಸ್ಲಮ್ಸ್ ಇನ್ ಮುಂಬೈ ಅಂತ ಕರೀತಾರೆ. ಹೌದಾ. ನಿಮ್ಗೆಲ್ಲ ಗೊತ್ತಿರುವಂತೆ ಮುಂಬೈಯಲ್ಲಿ ಸಾಕಷ್ಟು ಪ್ರಮಾಣದ ಸ್ಲಮ್ಸ್ ಗಳಿದೆ. ಅಲ್ಲಿ ಅಂದ್ರೆ ಅಲ್ಲಿರುವಂತ ಮಕ್ಕಳಿಗೆ ಕೂಡ ಏನಂದ್ರೆ ಆಕ್ಚುಲಿ ಒಂದು
ಕಮ್ಯುನಿಟಿ ಸ್ಕೂಲ್ಗಳನ್ನ ಸ್ಟಾರ್ಟ್ ಮಾಡೋದ್ರ ಮುಖಾಂತರ ಅವರಿಗೂ ಕೂಡ ಒಂದು ಶಿಕ್ಷಣವನ್ನು ಒದಗಿಸುವಂತಹ ಸಂಸ್ಥೆ ಅಂತಂದ್ರೆ ಅದು ನಾವು ಪ್ರಥಮ್ ಅಂತ ಹೇಳ್ಬಹುದು. ಹಾಗಾಗಿ ಏನಂದ್ರೆ ನೋಡಿ ಆಕ್ಚುಲಿ ಇಲ್ಲಿವರೆಗೆ ಏನಂದ್ರೆ ಏನ್ ಮಾಡಿದ್ದಾರೆ, ಸುಮಾರು 1 ಮಿಲಿಯನ್ ಚಿಲ್ಡ್ರನ್ ಗಳನ್ನ ಆಕ್ಚುಲಿ ಅಂದ್ರೆ ಅವರಿಗೆ ಒಂದು ಎಜುಕೇಟ್ ಮಾಡಿರುವಂತಹ ಒಂದು ಸಾಧನೆ ಮಾಡಿರುವಂತದ್ದು ಅಂತಂದ್ರೆ ಅದು ಪ್ರಥಮ್ NGO ಆಗಿದೆ ಅಂತ ನಾವು ಹೇಳ್ಬಹುದು. ದಟ್ಸ್ ಇಟ್. ಓಕೆ, ದಟ್ ಇಸ್ ಕಾಲ್ಡ್ ದ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿ 2021 ಕರೀತಾರದ್ನ ಈ ವರ್ಷ ಒಂದು NGO ಕೊಟ್ಟಿದ್ದಾರೆ, ಅದು ಪ್ರಥಮ್ ಅನ್ನುವಂತ NGO ನಿಮ್ಮ ಬಗ್ಗೆ ಗೊತ್ತಿರಬೇಕಾಗುತ್ತೆ. ಓಕೆ, ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ಸೊ ರೀಸೆಂಟ್ ಆಗಿ ನಮ್ಮ ಕ್ಯಾಬಿನೆಟ್ ಏನ್ ಮಾಡ್ತಾ ಇದೆ ಆಕ್ಚುಲಿ CBI ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂಡ್ ED ಹೌದಾ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ನ ನಿರ್ದೇಶಕರ ಏನ್ ಅಧಿಕಾರಾವಧಿ ಇತ್ತಲ್ಲ ಅದನ್ನೇನ್ ಮಾಡಿದ್ದಾರೆ ರೀಸೆಂಟ್ ಆಗಿ ವಿಸ್ತರಣೆ ಮಾಡ್ಕೊಳ್ಳಕ್ಕೆ ನಮ್ಮ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಏನ್ ಮಾಡ್ತಾರೆ ಅಂದ್ರೆ ಅದಕ್ಕೆ ಸುಗ್ರೀವಾಜ್ಞೆಯನ್ನ ಹೊರಡಿಸಿದ್ದಾರೆ ಅಥವಾ ಆರ್ಡಿನೆನ್ಸ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ನೋಡಿ ಹೌದಾ, CBI ಮತ್ತೆ ED ನ ನಿರ್ದೇಶಕರ ಅಧಿಕಾರಾವಧಿಯನ್ನು ವಿಸ್ತರಣೆ ಮಾಡಕ್ಕೆ ಏನ್ ಮಾಡಿದ್ದಾರೆ ರೀಸೆಂಟ್ ಆಗಿ ನಮ್ಮ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರು ಸುಗ್ರೀವಾಜ್ಞೆ ಅಥವಾ ಆರ್ಡಿನೆನ್ಸ್ ಅನ್ನ ಹೊರಡಿಸಿದ್ದಾರೆ. ಹೌದಾ, ಸೊ ಹಾಗೆ ಗೊತ್ತಿರಲಿ ಏನಂದ್ರೆ ನಮ್ಮ ದೇಶದಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಏನ್ ಮಾಡಬಹುದು ಅಂತಂದ್ರೆ ಯಾವಾಗ ಸೆಷನ್ಗಳು ಇರಂಗಿಲ್ವೋ, ಅಧಿವೇಶನಗಳು ಇರಂಗಿಲ್ವೋ ಅವ್ರಿಗೆ ತುರ್ತು ಪರಿಸ್ಥಿತಿ ಏನ್ ಮಾಡಬಹುದು ಅಂದ್ರೆ ಅಂಡರ್ ಆರ್ಟಿಕಲ್ 123 ಏನಂದ್ರೆ ಅವರು ಸುಗ್ರೀವಾಜ್ಞೆಯನ್ನು ಹೊರಡಿಸುವಂತ ಅಧಿಕಾರವನ್ನ ಹೊಂದಿರ್ತಾರೆ ನಮ್ಮ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇಂದ ಸೆಂಟ್ರಲ್ ಇಂಡಿಯಾ. ಅದೇ ರೀತಿ ಆರ್ಟಿಕಲ್ 213 ಪ್ರಕಾರ ಏನ್ ಮಾಡಬಹುದು, ಈವನ್ ಸ್ಟೇಟ್ ಇರುವಂತ ರಾಜ್ಯಪಾಲರು ಕೂಡ ಏನ್ ಮಾಡ್ತಾರೆ ಅಂದ್ರೆ ಯಾವಾಗ ರಾಜ್ಯ ಶಾಸಕಾಂಗಗಳ ಅಧಿವೇಶನ ಇರಂಗಿಲ್ವೋ ಅವಾಗ ಏನ್ ಮಾಡಬಹುದು ಅಂದ್ರೆ ಅವರು ತುರ್ತು ವಿಷಯಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಡಬಹುದು ಆರ್ಟಿಕಲ್ 213 ಅಡಿಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅವರು ಕೂಡ ರಾಜ್ಯಗಳಲ್ಲಿ ಈ ಒಂದು ಸುಗ್ರೀವಾಜ್ಞೆಯನ್ನು ಹೊರಡಿಸುವಂತ ಅಧಿಕಾರವನ್ನ ಹೊಂದಿರ್ತಾರೆ ಅಂತ ನಾವು ಹೇಳ್ಬೋದು. ಸೊ ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ರೈಟ್, ಇತ್ತೀಚೆಗೆ ನಮ್ಮ ದೇಶದ ರಾಷ್ಟ್ರಪತಿಗಳಾಗಿರುವಂತಹ ರಾಮನಾಥ್ ಕೋವಿಂದ್ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಕೇಂದ್ರೀಯ ತನಿಖಾ ದಳ ಅಥವಾ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಹಾಗೆ ಜಾರಿ ನಿರ್ದೇಶನಾಲಯ ಅಥವಾ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇದೆಯಲ್ಲ ಇದರ ನಿರ್ದೇಶಕರ ಅಧಿಕಾರವನ್ನ ಏನ್ ಮಾಡ್ತಾರೆ ಅಂದ್ರೆ 2 ವರ್ಷಗಳಿಂದ 5 ವರ್ಷಗಳವರೆಗೆ ವಿಸ್ತರಣೆ ಮಾಡಕ್ಕೆ ಏನಂದ್ರೆ 2 ಸುಗ್ರೀವಾಜ್ಞೆಗಳು ಏನ್ ಮಾಡ್ತಾರೆ ಅಂದ್ರೆ ರಾಷ್ಟ್ರಪತಿ ಅವರು 123 ಅಡಿಯಲ್ಲಿ ಇತ್ತೀಚೆಗೆ ಘೋಷಣೆಯನ್ನ ಮಾಡಿದ ಅಂತ ಹೇಳ್ಬೋದು. ಓಕೆ, ಅದೇ ರೀತಿ ಪ್ರಸ್ತುತ CBI ಮತ್ತೆ ಜಾರಿ ನಿರ್ದೇಶನ ಇದೆಯಲ್ಲ ಇದರ ಮುಖ್ಯಸ್ಥರ ಅಧಿಕಾರ ಏನ್ ಮಾಡ್ತಾರೆ ಆಕ್ಚುಲಿ 2 ವರ್ಷ ಅಂತ ಮೊದಲು ನಿಗದಿಪಡಿಸಲಾಗಿತ್ತು. ಏನ್ ಮಾಡಿದ್ರೆ ರೀಸೆಂಟ್ ಆಗಿ ಅದನ್ನ 5 ವರ್ಷ ಮಾಡ್ಕೊಳ್ಳಕ್ಕೆ ಈ ಒಂದು ಆರ್ಡಿನೆನ್ಸ್ ಮುಖಾಂತರ ಒಂದು ಘೋಷಣೆಯನ್ನ ಮಾಡಿರುವಂತದ್ದು. ಓಕೆ, ಹಾಗಾದ್ರೆ ನೋಡಿ ಈ ತರ ತಿದ್ದುಪಡಿ ಮಾಡ್ಬೇಕೇನಂದ್ರೆ ಆಕ್ಚುಲಿ ಆ ಒಂದು ಕಾಯ್ದೆಗಳಲ್ಲಿ ಅಂದ್ರೆ ಇಲ್ಲಿ ತಿದ್ದುಪಡಿ ಮಾಡ್ಬೇಕಾಗತ್ತೆ. ಯಾವ ರೀತಿ ಅಂದ್ರೆ ಆಕ್ಚುಲಿ ಏನು ನಮ್ಮ CBI ಇದೆಯಲ್ಲ ಇದರ ನಿರ್ದೇಶಕರ ಅಪಾಯಿಂಟ್ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಇದನ್ನ ಡೆಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಆಫ್ ದ 1946 ಏನ್ ಮಾಡಿದ್ರೆ ತಿದ್ದುಪಡಿ ತಂದರೆ ಇದರ ಮುಖಾಂತರ CBI ನಿರ್ದೇಶಕರ ಅಧಿಕಾರದಲ್ಲಿ ನಾವು ವಿಸ್ತರಣೆಯನ್ನ ಮಾಡಿಕೊಳ್ಳಕ್ಕೆ ಅವಕಾಶ ಇದೆ. ಅದೇ ರೀತಿ ಜಾರಿ ನಿರ್ದೇಶನ ಅಂತ ಕರಿತೀವಿ ಅಥವಾ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇದೆಯಲ್ಲ ಅವರ ಅಧಿಕಾರಾವಧಿಯ ನಿರ್ದೇಶಕ ಏನ್ ಮಾಡ್ತಾರೆ ಅಂದ್ರೆ ಹೆಚ್ಚಿನ ಮಾಡಕ್ಕೆ ಏನಂದ್ರೆ ಆಕ್ಚುಲಿ ಇಲ್ಲಿ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಆಕ್ಟ್ ಅಲ್ಲಿ ಕೂಡ ಆಕ್ಚುಲಿ ತಿದ್ದುಪಡಿಯನ್ನ ಮಾಡಲಾಗಿರುವಂತದ್ದು. ಓಕೆನಾ, ಹಾಗಾಗಿ ಇದರ ಕೂಡ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ರೈಟ್, ನೋಡಿ ನಾವು ಈ ತರ ಚೇಂಜ್ ಮಾಡ್ಬೇಕಾದ್ರೆ ಆಕ್ಚುಲಿ ಒಂದು ಮೂಲಭೂತ ನಿಯಮಗಳಲ್ಲಿ ಕೂಡ ಏನಂತಂದ್ರೆ ಆಕ್ಚುಲಿ 1922 ಒಂದು ಕಾಯ್ದೆ ರೂಲ್ಸ್ ಇದೆಯಲ್ಲ ಅಲ್ಲಿ ಕೂಡ ನಾವು ಅಂದ್ರೆ ಪ್ರಮಾಣದ ಒಂದು ತಿದ್ದುಪಡಿ ಮಾಡ್ಬೇಕಾಗತ್ತೆ. ಹೌದಾ, ಸೊ ಏನ್ ಮಾಡ್ಬೇಕು ಇದ್ರ ಮುಖಾಂತರ ಅವರ ಸೇವೆಗಳನ್ನ ಸಾರ್ವಜನಿಕ ಹಿತಾಸಕ್ತಿಯ ದೃಷ್ಟಿಯಿಂದ ನೋಡೋದಂದ್ರೆ ಅವ್ರು ಆಕ್ಚುಲಿ 2 ವರ್ಷಗಳ ನಿಗದಿತ ಅವಧಿ ನೋಡಬಹುದು ಮತ್ತೆ 2 ವರ್ಷ ಹೆಚ್ಚಕ್ಕೆ ಅವಕಾಶ ಇತ್ತು ಅಂತ ಹೇಳ್ಬೋದು. ಅದು ಫಂಡಮೆಂಟಲ್ ರೂಲ್ಸ್ ಆಫ್ ದ 1922 ಅಂತ ಹೇಳ್ಬೋದು. ಜೊತೆಗೆ ನೋಡಿ ಆಕ್ಚುಲಿ ಏನಂದ್ರೆ ಇಲ್ಲಿ ಏನಂದ್ರೆ ಬರೀ ಈ CBI ಮತ್ತೆ ED ಅಲ್ಲ, ಈವನ್ ರಕ್ಷಣಾ ಕಾರ್ಯದರ್ಶಿ ಆಗಿರ್ಬೋದು, ವಿದೇಶಾಂಗ ಕಾರ್ಯದರ್ಶಿ ಆಗಿರ್ಬೋದು, ಗೃಹ ಕಾರ್ಯದರ್ಶಿ ಆಗಿರ್ಬೋದು, ಆಮೇಲೆ ಇಂಟೆಲಿಜೆನ್ಸ್ ಬ್ಯೂರೋ ನಿರ್ದೇಶಕರಾಗಿರ್ಬೋದು, ಇಲ್ಲಿ ಕೂಡ ಆಕ್ಚುಲಿ ಅಂದ್ರೆ ಅವರನ್ನು ಕೂಡ ಅವರ ಒಂದು ಟರ್ಮ್ ಕೂಡ ಹೆಚ್ಚಿಕೊಳ್ಳಕ್ಕೆ ನಮ್ಗೆ ಇಲ್ಲಿ ಅವಕಾಶ ಇರುತ್ತೆ ಅಂತ ಕೂಡ ಹೇಳ್ಬೋದು ಅಂತ. ರೈಟ್, ಇನ್ನು CBI ನಿರ್ದೇಶಕರನ್ನ ಅಥವಾ ಡೈರೆಕ್ಟರ್ಸ್ ಅನ್ನ ಯಾವ ರೀತಿ ನೇಮಕ ಮಾಡ್ತಾರ ಬಗ್ಗೆ ನೋಡ್ತಾ ಹೋಗೋಣ. ನಮ್ಗೆ ಆಗ್ಲೇ ಹೇಳ್ತದೆ ಆಕ್ಚುಲಿ ಏನ್ ನಮ್ಮ CBI ಇದೆಯಲ್ಲ ಇದೇನ್ ಮಾಡಿದರೆ ಡೆಲ್ಲಿ ಸ್ಪೆಷಲ್ ಪವರ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಆಫ್ ದ 1946 ಅಡಿಯಲ್ಲಿ ಏನ್ ಮಾಡ್ತಾರೆ ಆಕ್ಚುಲಿ ನಮ್ಮ ದೇಶದಲ್ಲಿ ಈ ಒಂದು CBI ಅನ್ನುವಂಥದ್ದನ್ನ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ಬೋದು. ಓಕೆನಾ, ಸೊ ಗೊತ್ತಿರಲಿ ಈ ಲೋಕಪಾಲ್ ಮತ್ತೆ ಲೋಕಪಾಲ್ ಕಾಯ್ದೆ 2013 ಇದೆಯಲ್ಲ ಇಲ್ಲಿ ಏನ್ ಮಾಡ್ತಾರೆ ಸುಮಾರು 3 ಸದಸ್ಯರ ಸಮಿತಿಯನ್ನ ಶಿಫಾರಸು ಮಾಡಕ್ಕೆ ಆಕ್ಚುಲಿ ಅಂದ್ರೆ ಏನ್ ಮಾಡುತ್ತೆ CBI ನಿರ್ದೇಶಕರನ್ನ ನೇಮಿಸಿಕೊಳ್ಳಕ್ಕೆ ಅವಕಾಶ ಕೊಡ್ತಾ ಹೋಗುತ್ತೆ. ಹೌದಾ, ಇದರಲ್ಲಿ ಯಾರು ಇರ್ತಾರೆ ಅಂತಂದ್ರೆ ಗೊತ್ತಿರಲಿ ಅದರಲ್ಲಿ ಪ್ರಧಾನಮಂತ್ರಿಗಳು ಅಧ್ಯಕ್ಷರಾಗಿರ್ತಾರೆ, ಜೊತೆಗೆ
ಸದಸ್ಯರಾಗಿ ಯಾರು ಇರ್ತಾರೆ ಅಂದ್ರೆ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳು ಇರ್ಬೋದು. ಅವ್ರಿಲ್ಲ ಅಂದ್ರೆ ಏನಂದ್ರೆ ಅವ್ರು ಯಾರಾದ್ರೂ ಕೂಡ ಒಬ್ಬ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನ ಅಪಾಯಿಂಟ್ ಮಾಡಬಹುದು. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಹಾಗೆ ಏನ್ ಲೋಕಸಭಾದ ಅಪೋಸಿಷನ್ ಲೀಡರ್ ಇರ್ತಾರಲ್ಲ ಅವರು ಕೂಡ ಇದರಲ್ಲಿ ಭಾಗವಹಿಸಿರ್ತಾರೆ. ಅವ್ರು ಏನ್ ಮಾಡಬಹುದು ಆಕ್ಚುಲಿ 3 ಜನ ಕೂತ್ಕೊಂಡು ಏನಂದ್ರೆ ಆಕ್ಚುಲಿ ಸಿಬಿಐ ನಿರ್ದೇಶಕರನ್ನ ನೇಮಕ ಮಾಡ್ತಾ ಹೋಗ್ತಾರೆ ಅಂತ ಹೇಳ್ಬೋದು ನಾವು. ಓಕೆ, ಅದ್ರ ಜೊತೆಗೆ ನಾನು ಹಾಗೆ ಹೇಳ್ತಿದ್ದೆ ಡೆಲ್ಲಿ ಸ್ಪೆಷಲ್ ಪ್ರೊಟೆಕ್ಷನ್ ಆಕ್ಟ್ ಆಫ್ 1946 ಇದೆಯಲ್ಲ, ಇದರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನೋಡಿ, ಒಂದು ಆ ಸಂಯೋಜನೆಯಲ್ಲಿ ಬದಲಾವಣೆ ಮಾಡಬಹುದು. ಜೊತೆಗೆ ನಾನು ಆಗ್ಲೇ ಹೇಳ್ತಿದ್ದೆ ಇವ್ರನ್ನ ಅಪಾಯಿಂಟ್ ಮಾಡ್ಬೇಕಾದ್ರೆ ಯಾರು ಇರ್ತಾರಲ್ಲಿ ಪ್ರೈಮ್ ಮಿನಿಸ್ಟರ್ ಇರ್ತಾರೆ, ಆಮೇಲೆ ಯಾರು ಇರ್ತಾರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇರ್ತಾರೆ, ಅವ್ರಿಲ್ಲ ಅಂದ್ರೆ ಯಾರಾದ್ರೂ ಇರ್ಬೋದು. ಜೊತೆಗೆ ಅಪೋಸಿಷನ್ ಲೀಡರ್ ಇರ್ತಾರೆ. ಈಗ ಅಪೋಸಿಷನ್ ಲೀಡರ್ ಅಂದ್ರೆ ನಮ್ಗೆ ಕೆಲವೊಂದ್ ಕಡೆ ಡೆಫಿನೇಷನ್ ತುಂಬಾ ಅದು ವ್ಯಾಗ್ಯವಾಗಿ ಕಾಣ್ತಿದೆ. ಅದಕ್ಕೆ ಏನ್ ಮಾಡಿದ್ರೆ ಆಕ್ಚುಲಿ ಯಾರು ಲೋಕಸಭೆಯಲ್ಲಿ ಅತ್ಯಂತ ದೊಡ್ಡ ಪಕ್ಷದ ನಾಯಕರು ಇರ್ತಾರೆ ಅವರನ್ನ ವಿರೋಧ ಪಕ್ಷ ನಾಯಕರ ಕನ್ಸಿಡರೇಷನ್ ಮಾಡ್ಕೊಂಡು ಆಕ್ಚುಲಿ ಇಲ್ಲಿ ಅವರನ್ನ ಅಪಾಯಿಂಟ್ ಮಾಡ್ಕೊಳ್ಳಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬೋದು. ದಟ್ ಈಸ್ ಕಾಲ್ಡ್ ದ ಸಿಬಿಐ ಡೈರೆಕ್ಟರ್ ಅಂತ ಕರಿತೀವಿ ನೋಡಿ. ದಟ್ಸ್ ಇಟ್. ಅದೇ ರೀತಿ ಇನ್ನೊಂದು ಬಾಡಿ ಬರುವಂತದ್ದಾಗಿದೆ, ದಟ್ ಈಸ್ ಕಾಲ್ಡ್ ನೋಡಿ, ಬಾಡಿ ಬಗ್ಗೆ ನೋಡ್ತಾ ಹೋಗೋಣ, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಕರಿತೀವಿ. ದಿಸ್ ಇಸ್ ದ ವೆರಿ ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅಂತ ಕರಿಬಹುದು. ಹೌದಾ, ಇದನ್ನ ಕನ್ನಡದಲ್ಲಿ ಏನ್ ಕರಿತೀವಿ ಅಂದ್ರೆ ನಾವು ಇದನ್ನ ಕೇಂದ್ರೀಯ ತನಿಖೆ ದಳ ಅಂತ ಕರೀತಾರೆ. ಇದೊಂದು ನಮ್ಮ ದೇಶದ ಪ್ರೀಮಿಯರ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯಾಗಿ ಕೆಲಸ ಮಾಡ್ತಿರುವಂತದ್ದಾಗಿದೆ. ಅದು ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಕರಿತೀವಿ ನೋಡಿ. ಅದೇ ರೀತಿ ನೋಡಿ, ಆಪರೇಟಿಂಗ್ ಅಂಡರ್ ದ ಜುರಿಡಿಕ್ಷನ್ ಆಫ್ ದ ಮಿನಿಸ್ಟ್ರಿ ಆಫ್ ದಿ ಪರ್ಸನಲ್ ಪಬ್ಲಿಕ್ ಗ್ರೀವೆನ್ಸಸ್ ಅಂಡ್ ಪೆನ್ಷನ್ ಅಂತ ಕರೀತಾರೆ. ಗೊತ್ತಿರಲಿ, ಈ ಸಿಬಿಐ ಇದೆಯಲ್ಲ, ಇದು ಯಾರ ಅಡಿಯಲ್ಲಿ ಕೆಲಸ ಮಾಡುತ್ತೆ ಅಂತಂದ್ರೆ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಅದು ಮಿನಿಸ್ಟ್ರಿ ಆಫ್ ದಿ ಪರ್ಸನಲ್ ಪಬ್ಲಿಕ್ ಗ್ರೀವೆನ್ಸಸ್ ಅಂಡ್ ಪೆನ್ಷನ್ಸ್ ಅಡಿಯಲ್ಲಿ ಆಕ್ಚುಲಿ ಇದನ್ನಂದ್ರೆ ಒಂದು ಹೆಡ್ ಆಗಿ ಕೆಲಸ ಮಾಡ್ತಾ ಅಂತ ಹೇಳ್ಬೋದು ನಾವು. ಓಕೆನಾ, ಹಾಗಾಗಿ ಇದೊಂದು ನಮ್ಮ ದೇಶದಲ್ಲಿ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತಿರುವಂತಹ ಒಂದು ವೆರಿ ಇಂಪಾರ್ಟೆಂಟ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಅಂತಂದ್ರೆ ಅದು ನಾವು ಸಿಬಿಐ ಅಂತ ಕರಿಬಹುದು. ಹೌದಾ, ಹಾಗಾಗಿ ಇದನ್ನ ಫಸ್ಟ್ ಏನಂದ್ರೆ 1941 ಒಂದು ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಅಲ್ಲಿ ಇದನ್ನ ಸ್ಟಾರ್ಟ್ ಮಾಡ್ತಾರೆ. ಹೌದಾ, ಸೊ ಹಾಗೆ ಇದ್ರ ಜೊತೆಲಿ ಪ್ರೋಪ್ ಆಗಿರ್ಬೋದು, ಬ್ರೈಬರಿ ಆಗಿರ್ಬೋದು, ಕರಪ್ಷನ್ ಕೂಡ ಆಕ್ಚುಲಿ ಇದರಲ್ಲಿ ಕವರ್ ಮಾಡ್ತಾ ಹೋಗ್ತಾರೆ ಅಂತ ಹೇಳ್ಬೋದು. ಓಕೆ, ಇನ್ನು 1946 ಏನಾಗಿತ್ತು ಇದನ್ನ ಹೋಮ್ ಡಿಪಾರ್ಟ್ಮೆಂಟ್ ಅಂಡರ್ ಅಲ್ಲಿ ಇದನ್ನ ಮಾಡ್ತಾ ಇತ್ತು. ಬಟ್ ಪ್ರೆಸೆಂಟ್ ಆಗಿ ಅದನ್ನ ನಾವೇನಂದ್ರೆ ಆಕ್ಚುಲಿ ಸೊ ಮಿನಿಸ್ಟ್ರಿ ಆಫ್ ದಿ ಪರ್ಸನಲ್ ಪಬ್ಲಿಕ್ ಗ್ರೀವೆನ್ಸಸ್ ಅಂಡ್ ಪೆನ್ಷನ್ ಅಡಿಯಲ್ಲಿ ಒಂದು ಸಂಸ್ಥೆ ಕೆಲಸ ಮಾಡುತ್ತೆ ಅಂತ ನಾವು ಹೇಳ್ಬೋದು ಅಂತ ಹೇಳ್ಬೋದು. ರೈಟ್, ಇನ್ನು ಎರಡನೇ ನೋಡ್ತಾ ಹೋಗೋಣ, ಜಾರಿ ನಿರ್ದೇಶನಾಲಯ ಅಥವಾ ಇದನ್ನ ಇಂಗ್ಲಿಷ್ ನಲ್ಲಿ ನಾವು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂತ ಕರೀತಾರೆ. ಹೌದಾ, ತುಂಬಾ ನ್ಯೂಸ್ ಅಲ್ಲಿ ಇರುವಂತಹ ಟಾಪಿಕ್ ಅಂತ ಹೇಳ್ಬೋದು ನಾವು ಇಡಿ ಬಗ್ಗೆ. ರೈಟ್, ಅದ್ರ ಬಗ್ಗೆ ನೋಡ್ತಾ ಹೋಗೋಣ ನೋಡಿ. ಸೊ ಈ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಥವಾ ಜಾರಿ ನಿರ್ದೇಶನಾಲಯ ಅಂತ ಕರೀತಾರೆ. ಓಕೆ, ಸೊ ಇದೇನ್ ಮಾಡುತ್ತೆ ಆಕ್ಚುಲಿ ಇದೊಂದು ಮಲ್ಟಿ ಡಿಸಿಪ್ಲಿನರಿ ಆರ್ಗನೈಸೇಷನ್ ಆಗಿ ಕೆಲಸ ಮಾಡ್ತಾ ಇದೆ. ಸೊ ಇದರಲ್ಲಿ ಇದು 2 ಲಾಗಳಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡುತ್ತೆ. 1 ಫಿಸ್ಕಲ್ ಅಂತ ಕರಿತೀವಿ, ಒಂದು ಫೆಮಾ ಆಫ್ ದ 1990 ಅಂತ ಕರಿತೀವಿ. ಫೆಮಾ ಅಂದ್ರೆ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಥವಾ ಕನ್ನಡದಲ್ಲಿ ವಿದೇಶಿ ವಿನಿಮಯ ನಿರ್ವಹಣೆ ಕಾಯ್ದೆ 19. ಓಕೆ, ಇದರಲ್ಲಿ ಕೂಡ ಕೆಲಸ ಮಾಡುತ್ತೆ. ಅದೇ ರೀತಿ ದ ಪ್ರಿವೆನ್ಷನ್ ಆಫ್ ದ ಮನಿ ಲಾಂಡ್ರಿಂಗ್ ಆಕ್ಟ್ ಆಫ್ ದ 2002 ಅಲ್ಲಿ. ಹೌದಾ, ಈ 2 ಲಾಗಳಿಗೆ ಸಂಬಂಧಪಟ್ಟಂತೆ ಅಂದ್ರೆ ಆಕ್ಚುಲಿ ಇಡಿ ಅನ್ನುವಂಥದ್ದು ತುಂಬಾ ಸ್ಟ್ರಾಂಗ್ ಆಗಿ ಒಂದು ಕೆಲಸವನ್ನ ಮಾಡುತ್ತೆ ಅಂತ ನಾವು ಹೇಳ್ಬೋದು. ಜೊತೆಗೆ ಇದು ಸ್ಟಾರ್ಟ್ ಆಗಿದ್ದು ಯಾವಾಗಪ್ಪ ಅಂದ್ರೆ ಗೊತ್ತಿರಲಿ, ಇದು ಸ್ಟಾರ್ಟ್ ಆಗಿದ್ದು 1 ಮೇ 1956 ಈ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಾರೆ. ಆವಾಗ ಅದ್ರ ಹೆಸರು ಚೇಂಜ್ ಆಗಿತ್ತು. ಏನಪ್ಪಾ ಅಂತಂದ್ರೆ ಅದ್ರ ಹೆಸರು ಏನಾಗಿತ್ತು, ಎನ್ಫೋರ್ಸ್ಮೆಂಟ್ ಯೂನಿಟ್ ಅಂತ ಕರೀತಾರೆ ನೋಡಿ. ಹೌದಾ, ಯಾವಾಗ ಒಂದು ಏನು ಎನ್ಫೋರ್ಸ್ಮೆಂಟ್ ಯೂನಿಟ್ ಇದರ ಸ್ಥಾಪನೆ ಆಗಿದ್ದಾಗಪ್ಪ ಅಂದ್ರೆ ಅದು ಮೇ 1, 1956 ಸ್ಟಾರ್ಟ್ ಆಗುತ್ತೆ. ಅದ್ರ ಹೆಸರೇನಾಗಿತ್ತು, ಎನ್ಫೋರ್ಸ್ಮೆಂಟ್ ಯೂನಿಟ್ ಆಗಿತ್ತು. ಸೊ ಹೌದಾ, ಇದೇನಾಗಿತ್ತು, ಮೊದಲು ಡಿಪಾರ್ಟ್ಮೆಂಟ್ ಆಫ್ ದಿ ಎಕನಾಮಿಕ್ ಅಫೇರ್ಸ್ ಅಡಿಯಲ್ಲಿ ಈ ಒಂದು ಸಂಸ್ಥೆ ಕೆಲಸ ಮಾಡ್ತಿತ್ತು. ಹೌದಾ, ಸೊ ಹಾಗಾಗಿ ಇದು ಇಟ್ಸ್ ಆಲ್ಸೋ ವರ್ಕಿಂಗ್ ಆಸ್ ದ ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಟಿಂಗ್ ಆಕ್ಟ್ ಆಫ್ ದ 1947 ಅಡಿಯಲ್ಲಿ ಆಕ್ಚುಲಿ ಇದನ್ನ ಕೆಲಸ ಮಾಡ್ತಾ ಹೋಗ್ತಾರೆ. ಇನ್ನು ಏನಂದ್ರೆ ಏನಾಗುತ್ತೆ, ಇದು 1957 ಏನ್ ಮಾಡ್ತಾರೆ ಅಂದ್ರೆ ಇದನ್ನ ಎನ್ಫೋರ್ಸ್ಮೆಂಟ್ ಯೂನಿಟ್ ಅನ್ನ ಚೇಂಜ್ ಮಾಡಿ ಏನ್ ಮಾಡ್ತಾರೆ, ಇದಕ್ಕೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಥವಾ ಜಾರಿ ನಿರ್ದೇಶನಾಲಯ ಅಂತ ಒಂದು ಹೆಸರನ್ನ ಚೇಂಜ್ ಮಾಡ್ತಾ ಹೋಗ್ತಾರೆ. ಅವಾಗ ಏನಾಗುತ್ತೆ, ಇದು ಡಿಪಾರ್ಟ್ಮೆಂಟ್ ಆಫ್ ದ ಎಕನಾಮಿಕ್ ಅಫೇರ್ಸ್ ಅಡಿಯಲ್ಲಿ ಅಥವಾ ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ ಅಡಿಯಲ್ಲಿ ಏನ್ ಮಾಡ್ತಿದ್ದು, ಸೊ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇರಬಹುದು ಇಂದ 1960s ಇಂದ. ಓಕೆನಾ, ಅದೇ ರೀತಿ ನೋಡಿ ಆಕ್ಚುಲಿ ಅಂದ್ರೆ ಮೊದ್ಲೇನಾಗಿತ್ತು, 4 year ಟರ್ಮ್ ಆಗಿತ್ತು. ದ ಡೈರೆಕ್ಟರ್ ಏನಂದ್ರೆ ನಿರ್ದೇಶಕರ ಟರ್ಮ್ ಇಷ್ಟಾಗಿತ್ತು, 4 ವರ್ಷ ಇತ್ತು. ಆಮೇಲೆ ಇಲ್ಲಿ ಏನಂದ್ರೆ ಆಕ್ಚುಲಿ ಇಟ್ ಈಸ್ ಆಲ್ಸೋ ಜುಸ್ಟೆಡ್ ಅಂಡರ್ ದ ಡಿಪಾರ್ಟ್ಮೆಂಟ್ ಆಫ್ ದಿ ಪರ್ಸನಲ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಅಲ್ಲಿ ಕೂಡ ಆಕ್ಚುಲಿ 4 ವರ್ಷ ಮಾಡ್ತಾರೆ ಅಂತ ಹೇಳ್ಬೋದು. ದಟ್ಸ್ ಇಟ್.
ಸೊ ಹಾಗಾದ್ರೆ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನೋಡ್ತಾ ಹೋಗೋಣ. ನಾನು ಆಗ್ಲೇ ಹೇಳ್ತಿದ್ದೆ ಆಕ್ಚುಲಿ ಇದು 2 ಕಾಯ್ದೆಗಳಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡುತ್ತೆ. ಒಂದು ಫೆಮಾ ಅಂತ ಹೇಳ್ತೀವಿ ನಾವು. ಫೆಮಾ ಅಂದ್ರೆ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ ಇದೆಯಲ್ಲ, ಅದ್ರ ಜೊತೆಗೆ ಇನ್ನೊಂದು ಬರುತ್ತೆ ಯಾವ್ದಪ್ಪ ಅಂತಂದ್ರೆ ಅದು ಏನಂತ ಹೇಳ್ಬೋದು, ದಟ್ ಈಸ್ ಕಾಲ್ಡ್ ದ ಮನಿ ಪ್ರಿವೆನ್ಷನ್ ಆಫ್ ದ ಮನಿ ಲಾಂಡ್ರಿಂಗ್ ಆಕ್ಟ್ ಅಂತ. ಈ 2 ಕಾಯ್ದೆಗಳಿಗೆ ಸಂಬಂಧಪಟ್ಟಂತೆ ಆಕ್ಚುಲಿ ಅಂದ್ರೆ ಈ ಒಂದು ಇಡಿ ಕೆಲಸ ಮಾಡುತ್ತಾ ಹೋಗುತ್ತೆ. ಹಾಗಾಗಿ ಈ ಫೆಮಾಗ್ ಇದೆಯಲ್ಲ ಇದಕ್ಕೇನಂದ್ರೆ ಒಂದು ಕ್ವಾಸಿ ಜುಡಿಷಿಯಲ್ ಪವರ್ ಅನ್ನು ಕೊಟ್ಟಿದ್ದಾರೆ. ಏನ್ ಮಾಡಿದ್ದಾರೆ, ಕ್ವಾಸಿ ಜುಡಿಷಿಯಲ್ ಪವರ್ ಕೊಟ್ಟಿದ್ದಾರೆ. ಅದೇ ರೀತಿ ಏನು ಪ್ರಧಾನ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಇದೆಯಲ್ಲ ಇದನ್ನ ನಾವು ಕ್ರಿಮಿನಲ್ ಲಾ ಅಂತ ಕರಿತೀವಿ. ಏನಂತ ಕರಿತೀವಿ, ಕ್ರಿಮಿನಲ್ ಲಾ ಅಂತ ಕರಿತೀವಿ. ಇಲ್ಲಿ ಏನ್ ಮಾಡಬಹುದು ಅಂದ್ರೆ ಅವರು ಸೊ ಕನ್ಫಿಸ್ಕೇಟ್ ದ ಅಸೆಟ್ ಅಂದ್ರೆ ಆಸ್ತಿಗಳನ್ನ ಆಕ್ರಮಣ ಮಾಡ್ಕೊಳ್ಳೋಕೆ ಅವಕಾಶ ಕೊಡ್ತಾರೆ ಈ ಒಂದು ಪ್ರಿವೆನ್ಷನ್ ಆಫ್ ದಿ ಮನಿ ಲಾಂಡ್ರಿಂಗ್ ಆಕ್ಟ್ ಆಫ್ ದ 2002 ಅಡಿಯಲ್ಲಿ. ಓಕೆನಾ. ಇನ್ನು ಅದ್ರ ಜೊತೆಗೆ ಇದರಲ್ಲಿ ಸಾಕಷ್ಟು ಮಾಡಿದ ಒಂದು ಕಾಂಪೋಸಿಷನ್ ಕಾಣ್ತೀವಿ. ಇದರಲ್ಲಿ ರಿಕ್ರೂಟಿಂಗ್ ಪರ್ಸನಲ್ ಇರ್ತಾರೆ, ಆಮೇಲೆ ಡೈರೆಕ್ಟರ್ ಕೂಡ ಅವಕಾಶ ಕೊಡ್ತಾ ಹೋಗ್ತಾರೆ. ಮತ್ತೆ ಇಲ್ಲಿ ಸಾಕಷ್ಟು ಏಜೆನ್ಸಿಗಳು ಕೂಡ ಕೆಲಸ ಮಾಡ್ತಾ ಹೋಗ್ತವೆ. ಫಾರ್ ಎಕ್ಸಾಂಪಲ್ ಕಸ್ಟಮ್ಸ್ ಆಫ್ ಎಕ್ಸ್ಟರ್ನಲ್ ಸೆಂಟ್ರಲ್ ಎಕ್ಸೈಸ್ ಆಗಿರ್ಬೋದು, ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಅಂದ್ರೆ ಇದರಲ್ಲಿ ಅಡಿಯಲ್ಲಿ ಕೆಲಸ ಮಾಡ್ಕೊಳ್ಳಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬೋದು. ದಟ್ ಈಸ್ ಕಾಲ್ಡ್ ದ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂತ ಕರೀತಾರೆ. ಓಕೆ. ಸೊ ಅದೇ ರೀತಿ ನೋಡಿ ಇವರ ಹಲವಾರು ಕೆಲಸಗಳು ನೋಡ್ಬೇಕಾದ್ರೆ ಅಂದ್ರೆ ಆಕ್ಚುಲಿ ದ ಪ್ರೊಸೆಸ್ ಆಫ್ ದ ಕೇಸಸ್ ಆಫ್ ದ ಪಿಜಿಟಿವ್ ಅಂತ ಕರಿತೀವಿ. ಅಂದ್ರೆ ಇದು ಪಿಜಿಟಿವ್ ಎಕನಾಮಿಕ್ ಅಫೇರ್ಸ್ ಅಂಡರ್ ಆಕ್ಟ್ 2018 ಅಡಿಯಲ್ಲಿ ಕೂಡ ಆಕ್ಚುಲಿ ಕೆಲಸ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಇನ್ನು ಇಟ್ ಇಸ್ ಆಲ್ಸೋ ಪ್ರಿವೆನ್ಷನ್ ಆಫ್ ದ ಕಾಪಿ ಪರ್ಸ್ ಅಂತ ಕರೀತಾರೆ. ಕಾಪಿ ಪರ್ಸ್ ಅಂದ್ರೆ ಕನ್ವರ್ಸೇಷನ್ ಆಫ್ ದ ಫಾರಿನ್ ಎಕ್ಸ್ಚೇಂಜ್ ಅಂಡ್ ಪ್ರಿವೆನ್ಷನ್ ಸ್ಮಗ್ಲಿಂಗ್ ಆಕ್ಟಿವಿಟೀಸ್ ಆಕ್ಟ್ ಆಫ್ 1974 ಇದೆಯಲ್ಲ ಅದರಲ್ಲಿ ಕೂಡ ಕೆಲಸ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಇನ್ನು ಏನು ಈ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಇದೆಯಲ್ಲ ಅದಕ್ಕೆ ಒಂದು ಸ್ಪೆಷಲ್ ಕೋಡ್ ಕೂಡ ಬರುತ್ತೆ ನಮ್ಗೆ. ಅದನ್ನ ನಾವು PMLA ಕೋಡ್ ಅಂತ ಕರೀತಾರೆ. ಅದ್ರ ಮುಖಾಂತರ ಏನ್ಬೋದು ಆ ಒಂದು ಇಶ್ಯೂಗಳ ಸಂಪುಟಂತೆ ಆಕ್ಚುಲಿ ಸಾಲ್ವ್ ಮಾಡ್ಕೊಳ್ಳಕ್ಕೆ ನಮ್ಗೆ ಅವಕಾಶ ಇರುತ್ತೆ ಅಂತ ಹೇಳ್ಬೋದು. ಓಕೆ. ದಟ್ ಈಸ್ ಕಾಲ್ಡ್ ದ ನಾವು CBI ಮತ್ತೆ ED ಅಂತ ಹೇಳ್ಬೋದು. ಓಕೆ. ಸೊ ರೀಸೆಂಟ್ ಆಗಿ ಇನ್ನೊಂದು ಯೋಜನೆ ನ್ಯೂಸ್ ಅಲ್ಲಿ ಇದೆ. ಅದನ್ನ ನಾವು ಏನಂತ ಕರಿತೀವಿ, ಸ್ವದೇಶಿ ಯೋಜನೆ ಅಂತ ಕರಿತೀವಿ ಅಥವಾ ಪ್ರಾಜೆಕ್ಟ್ ಸ್ವದೇಶಿ ಅಂತ ಕರೀತಾರೆ. ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ರೈಟ್. ನೋಡಿ ರೀಸೆಂಟ್ ಆಗಿ ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ ಮತ್ತೆ ನ್ಯಾಷನಲ್ ಬ್ರೈನ್ ರಿಸರ್ಚ್ ಸೆಂಟರ್ ಏನ್ ಮಾಡ್ತಾ ಅಂದ್ರೆ ಆಕ್ಚುಲಿ ಈ ಒಂದು ಪ್ರಾಜೆಕ್ಟ್ ಸ್ವದೇಶ್ ಅನ್ನುವಂತ ಒಂದು ಯೋಜನೆಯನ್ನ ಇತ್ತೀಚೆಗೆ ಅಭಿವೃದ್ಧಿಗೊಳಿಸ್ತವೆ. ಯಾವುದು DBT ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ, ಹಾಗೆ ನ್ಯಾಷನಲ್ ಬ್ರೈನ್ ರಿಸರ್ಚ್ ಸೆಂಟರ್ ಅಂದ್ರೆ ಎರಡು ಕೂಡ್ಕೊಂಡು ಆಕ್ಚುಲಿ ಈ ಒಂದು ಪ್ರಾಜೆಕ್ಟ್ ಸ್ವದೇಶ್ ಅನ್ನುವಂತ ಒಂದು ಹೊಸ ಯೋಜನೆಯನ್ನ ಜಾರಿಗೊಳಿಸ್ತಾರೆ. ಹಾಗಾದ್ರೆ ಏನಿದು ಸ್ವದೇಶ್ ಅಂತ ನೋಡ್ತಾ ಹೋಗೋಣ. ಈ ಸ್ವದೇಶ್ ಯೋಜನೆ ಇದೆಯಲ್ಲ ಇದೊಂದು ಫಸ್ಟ್ ಲಾರ್ಜ್ ಸ್ಕೇಲ್ ಮಲ್ಟಿ ಮೋಡಲ್ ನ್ಯೂರೋ ಇಮೇಜಿಂಗ್ ಡಾಟಾ ಬೇಸ್ ಡಿಸೈನ್ಡ್ ಸ್ಪೆಸಿಫಿಕಲಿ ಫಾರ್ ದ ಇಂಡಿಯನ್ ಪಾಪ್ಯುಲೇಷನ್ ಕರಿತೀವಿ. ಹೌದಾ. ಏನ್ ಸ್ವದೇಶಿ ಯೋಜನೆ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಭಾರತ ಜನರು ಅದ್ರಲ್ಲಿ ಏನಂದ್ರೆ ಅವರ ಒಂದು ಮಲ್ಟಿ ಮೋಡಲ್ ಆಗಿರುವಂತ ನ್ಯೂರೋ ಇಮೇಜಿಂಗ್ ಅನ್ನ ಡಾಟಾ ಬೇಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಏನ್ ಮಾಡ್ತಾರೆ ಒಂದು ಅದಕ್ಕೆ ಸಂಬಂಧಪಟ್ಟಂತ ಒಂದು ಯೋಜನೆ ಕರಿಬಹುದು. ಅದು ಪ್ರಾಜೆಕ್ಟ್ ಸ್ವದೇಶ್ ಆಗಿದೆ. ಹಾಗಾದ್ರೆ ಇದರ ಉದ್ದೇಶ ಏನಂತಂದ್ರೆ ನೋಡಿ, ದ ಪ್ರಾಜೆಕ್ಟ್ ಏಮ್ಸ್ ಟು ಇಂಟಿಗ್ರೇಟ್ ದ ನ್ಯೂರೋ ಇಮೇಜಿಂಗ್ ಡಾಟಾ ಜನರೇಟೆಡ್ ಥ್ರೂ ಮಲ್ಟಿ ಮೋಡಲ್ ನ್ಯೂರೋ ಇಮೇಜಿಂಗ್ ಅಂಡ್ ನ್ಯೂರೋ ಸೈಕೋಲಾಜಿಕಲ್ ಅಸೆಸ್ಮೆಂಟ್ ಅಂತ ಕರೀತಾರೆ. ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಈ ಒಂದು ಸ್ವದೇಶ್ ಯೋಜನೆ ಅಡಿಯಲ್ಲಿ ಅಂದ್ರೆ ಆಕ್ಚುಲಿ ಭಾರತದ ಎಲ್ಲಾ ಜನರ ಒಂದು ನ್ಯೂರೋ ಇಮೇಜಿಂಗ್ ಅನ್ನು ತಗೊಂಡು ಏನ್ ಮಾಡ್ತಾರೆ ಅಂದ್ರೆ ಅವರ ಒಂದು ನ್ಯೂರೋ ಸೈಕಲಾಜಿಕಲ್ ಅಸೆಸ್ಮೆಂಟ್ ಅನ್ನು ಮಾಡುವಂತದ್ದು ಈ ಒಂದು ಪ್ರಾಜೆಕ್ಟ್ ನ ಮುಖ್ಯ ಉದ್ದೇಶ ಅಂತ ನಾವು ಹೇಳ್ಬಹುದು. ದಟ್ಸ್ ಇಟ್. ಇನ್ನು ಈ ಒಂದು ಸ್ಕೀಮ್ಗೆ ಏನಂದ್ರೆ ಆಕ್ಚುಲಿ ಒಂದು ಸ್ಟೋರೇಜ್ ಸಿಸ್ಟಮ್ ಆಗಿದೆ. ಇದೇನಾಗಿದೆ, ಒಂದು ನ್ಯೂರೋ ಇಮೇಜಿಂಗ್ ಅನ್ನ ಏನ್ ಮಾಡುತ್ತೆ, ಸ್ಟೋರೇಜ್ ಮಾಡ್ಕೊಂಡು ಒಂದು ಕ್ವಾಲಿಟಿ ಕಂಟ್ರೋಲ್ ಮಾಡುತ್ತೆ, ಜೊತೆಗೆ ಡಾಟಾ ಬ್ಯಾಕಪ್ಸ್ ಕೂಡ ಮಾಡುವಂತ ಅವಕಾಶವನ್ನ ಈ ಒಂದು ಸ್ಕೀಮ್ ಅಲ್ಲಿ ನಾವು ಕಾಣುವಂತದ್ದಾಗಿದೆ. ಸೊ ಹಾಗೆ ಇಲ್ಲಿ ಏನಂದ್ರೆ ಆಕ್ಚುಲಿ ಹಲವಾರು ಸಂಶೋಧಕರಿಗೆ ಆಮೇಲೆ ಇವ್ರಿಗೆ ಏನಂದ್ರೆ ಆಕ್ಚುಲಿ ಈ ಇನ್ಫಾರ್ಮೇಶನ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಅದು ವಿಶೇಷವಾಗಿ ಆ ಜನರಿರುವಂತ ಡಿಸೀಸ್ ಗಳ ಬಗ್ಗೆ ಕೂಡ ಒಂದು ಸ್ಟಡಿ ಮಾಡ್ಕೊಡೋ ಕೂಡ ಅವರಿಗೆ ಅವಕಾಶ ಸಿಕ್ಕಂತಾಗತ್ತೆ ಅಂತ ಹೇಳ್ಬೋದು. ಓಕೆನಾ. ಹಾಗೆ ಈ ಡಾಟಾ ಇದೆಯಲ್ಲ ಇದೇನ್ ಮಾಡುತ್ತೆ ಅಂದ್ರೆ ವೇರಿಯಸ್ ಆಗಿರುವಂತ ಒಂದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡುತ್ತೆ. ಅದರಲ್ಲಿ ನಮಗೆ ನ್ಯೂರೋ ಇಮೇಜಿಂಗ್ ಮಾಡ್ಯುಲೇಟ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ MRI ಅಂತ ಕೇಳಿದ್ದಾರೆ, ಹೌದಾ. ಮ್ಯಾಗ್ನೆಟಿಕ್ ರೆಸೋನೆನ್ಸ್ ಇಮೇಜಿಂಗ್ ಮುಖಾಂತರ ಕೂಡ ಡಾಟಾ ಕಲೆಕ್ಟ್ ಮಾಡ್ತಾರೆ. ಅದೇ ರೀತಿ ಮ್ಯಾಗ್ನೆಟಿಕ್ ರೆಸೋನೆನ್ಸ್ ಸ್ಪೆಕ್ಟ್ರೋಸ್ಕೋಪಿ ಮುಖಾಂತರ ಕೂಡ ಒಂದು ಇನ್ಫಾರ್ಮೇಶನ್ ಡಾಟಾವನ್ನ ಕಲೆಕ್ಟ್ ಮಾಡೋದಕ್ಕೆ ಇಲ್ಲಿ ಅವಕಾಶವನ್ನ ನೀಡಲಾಗಿರುವಂತದ್ದು ಅಂತ ಹೇಳ್ಬೋದು. ಈ ಸ್ವದೇಶ್ ಇದೆಯಲ್ಲ ಇದಂತಂದ್ರೆ ಇದೊಂದು ಇಟ್ಸ್ ಅ ಬಿಗ್ ಡಾಟಾ ಆರ್ಕಿಟೆಕ್ಚರ್ ಅನಲೈಸ್ ಆಫ್ ದ 6 ಮಾಡೆಲ್ಗಳು ಏನ್ ಮಾಡುತ್ತೆ, ಇದು ಆಕ್ಚುಲಿ ಒಂದು ಡಾಟಾವನ್ನ ಕಲೆಕ್ಟ್ ಮಾಡ್ತಾ ಹೋಗುತ್ತೆ. ಒಂದು
ನ್ಯೂರೋ ಡಿಜೆನರೇಟಿವ್ ಅಂತ ಕರಿತೀವಿ. ಅಂದ್ರೆ ಮೈಲ್ಡ್ ಕಾಗ್ನೇಟಿವ್ ಇಂಪೇರ್ಮೆಂಟ್ ಅಂಡ್ ಫರ್ಕಿಸನ್ ಡಿಸೀಸ್ಗೆ ಆಕ್ಚುಲಿ ಅಂದ್ರೆ ಪತ್ತೆ ಮಾಡ್ಬೇಕಾದ್ರೆ ಆಕ್ಚುಲಿ ನಮಗೆ ಒಂದು ನ್ಯೂರೋ ಡಿಜೆನರೇಟಿವ್ ಡಾಟಾ ತುಂಬಾ ನಮಗೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅದೇ ರೀತಿ ನ್ಯೂರೋ ಸೈಕ್ಯಾಟ್ರಿಕ್ ಅಂತ ಕರೀತಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಸಿಜೋಫ್ರೆನಿಯಾ ಆಗಿರ್ಬೋದು, ಆಮೇಲೆ ಬೈಪೋಲರ್ ಡಿಸಾರ್ಡರ್ ಗಳನ್ನ ಪತ್ತೆ ಹಚ್ಚಕ್ಕೆ ಏನಂದ್ರೆ ಆಕ್ಚುಲಿ ಈ ಒಂದು ನ್ಯೂರೋ ಸೈಕ್ಯಾಟ್ರಿಕ್ ಅನ್ನುವಂತ ಒಂದು ಡಾಟಾವನ್ನ ಕಲೆಕ್ಟ್ ಮಾಡೋಕೆ ಸಹಕಾರಿ ಆಗುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ನ್ಯೂರೋ ಡೆವಲಪ್ಮೆಂಟಲ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಆಟಿಸಮ್ ಆಗಿರ್ಬೋದು, ಆಮೇಲೆ ಎಪಿಲೆಪ್ಸಿಗಳಂತ ರೋಗಗಳಿಗೆ ಆಕ್ಚುಲಿ ಈ ಒಂದು ನ್ಯೂರೋ ಡೆವಲಪ್ಮೆಂಟಲ್ ಮುಖಾಂತರ ಒಂದು ಸೊಲ್ಯೂಷನ್ ಕೊಡ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ಈವನ್ ಕೋವಿಡ್-19 ರಿಲೇಟೆಡ್ ಡಿಸಾರ್ಡರ್ಗಳನ್ನ ಕೂಡ ಪತ್ತೆ ಹಚ್ಚಕೊಳ್ಳ ಆಕ್ಚುಲಿ ಈ ಒಂದು ಸ್ವದೇಶ್ ಯೋಜನೆಯನ್ನು ನಾವು ಬಳಕೆ ಮಾಡ್ಕೊಳ್ಬಹುದು. ಜೊತೆಗೆ ಹಲವಾರು ಡಿಸೀಸ್ಗಳು ಕೂಡ ಆಕ್ಚುಲಿ ಪತ್ತೆ ಹಚ್ಕೊಳ್ಳಕ್ಕೆ ಮತ್ತೆ ಹಲವಾರು ಆರೋಗ್ಯದ ವಿಷಯಗಳನ್ನ ತಿಳ್ಕೊಳ್ಳಕ್ಕೆ ಆಕ್ಚುಲಿ ಏನ್ ಮಾಡ್ಬೋದು ನಾವು ಈ ಸ್ವದೇಶ್ ಅನ್ನುವಂತ ಒಂದು ಪ್ರಾಜೆಕ್ಟ್ ಅನ್ನ ಬಳಕೆ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಇದನ್ನ ಲಾಂಚ್ ಮಾಡಿರುವಂತದ್ದು DBT ಹೌದಾ, ಡಿಪಾರ್ಟ್ಮೆಂಟ್ ಆಫ್ ದ ಬಯೋಟೆಕ್ನಾಲಜಿ ಆಗಿದೆ ಅಂತ ಹೇಳ್ಬೋದು. ಓಕೆ, ಸೊ ಇದಿಷ್ಟು ಇವತ್ತಿನ ಒಂದು ಡಿಸ್ಕಷನ್ ಆಗಿತ್ತು. ಮತ್ತೆ ಮುಂದಿನ ದಿನಗಳಲ್ಲಿ ಡಿಫರೆಂಟ್ ಟಾಪಿಕ್ಸ್ ಒಂದಿಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು.